ಹರಿ ಓಂ ತತ್ಸತ್. ಚಿತಿರೂಪೇಣ ಯಾ ಕೃತ್ಸ್ನಮೇತದ್ವ್ಯಾಪ್ಯ ಸ್ಥಿತಾ ಜಗತ್ ನಮಸ್ತಸ್ಯೈ 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 ನಮೋ ನಮಃ. ಸನ್ಮಾನ್ಯರಾದ ಶ್ರೀಯುತರಿಗೆ ನಮಸ್ಕಾರ. ದಿನೇಶ್ ಹೆಗಡಿಜಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಾಷ್ಟ್ರಕ್ಕಾಗಿ ವಿಶೇಷವಾದಂಥ ಒಂದು ನಿಷ್ಠೆಯಿಂದ ಕೆಲಸ ಮಾಡುವಂಥ ಈ ಥರದ ಕಾರ್ಯಕರ್ತರನ್ನು ಸಂಬೋಧಿಸಿ ಮಾತನಾಡೋದು ನನ್ನ ಪಾಲಿಗೆ ಒಂದು ಸಮ್ಮಾನ ಅಂತಲೇ ನಾನು ಭಾವಿಸ್ತೀನಿ. ನೀವೇನು ಮಾಡ್ತಾ ಇದ್ದೀರೋ ಅದನ್ನೇ ನಾನು ಹೇಳೋದಷ್ಟೇ. ನಾನು ಹೇಳ್ತೀನಿ, ನೀವು ಮಾಡ್ತಾ ಇದ್ದೀರಿ. ರಾಷ್ಟ್ರ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಭೂಮಿಯನ್ನೇ ದೇವಿ ತಾಯಿ ಲಕ್ಷ್ಮಿ ಅಂತ ನೋಡುವಂಥ ಸಂಸ್ಕೃತಿ ನಮ್ಮದು. ಹಾಗಾಗಿ ಈ ಜಗತ್ತನ್ನು ಒಂದು ರಿಸೋರ್ಸ್, ಸಂಪನ್ಮೂಲ ಅಂತ ನೋಡುವ ಜನ ನಾವಲ್ಲ. ಇದನ್ನು ಲಕ್ಷ್ಮಿ ಅಂತ ನೋಡ್ತೀವಿ. ಆ ಲಕ್ಷ್ಮಿಯ ಮಡಿಲಲ್ಲಿ ಓಡಾಡಿಕೊಂಡಿರುವ ಲಕ್ಷೋಪಲಕ್ಷ ಜೀವಿಗಳಲ್ಲಿ ನಾವು ಒಬ್ಬರು. ಇದು ನಮ್ಮ ಪರ್ಸ್ಪೆಕ್ಟಿವ್ ಅಪ್ರೋಚ್. ಹಾಗಾಗಿ ಅಧ್ಯಾತ್ಮವಲ್ಲದ ಏನೂ ಇಲ್ಲ ಜೀವನದಲ್ಲಿ. ನಿತ್ಯ ಜೀವನದಲ್ಲಿ ಅಧ್ಯಾತ್ಮದ ಅನುಷ್ಠಾನ ಅಂತ ಟೈಟಲ್ ಕೊಟ್ಟಿದ್ದಾರೆ. ಜೀವನ ಮತ್ತು ಅಧ್ಯಾತ್ಮ ಬೇರೆ ಅಂತ ಯಾವತ್ತೂ ಭಾವಿಸಿಲ್ಲ. ಅಕಸ್ಮಾತ್ ಇವತ್ತು ಆ ಥರದ ನ್ಯಾರೇಟಿವ್ಸ್ ಬಂದಿದ್ದಾರೆ, ಅದಕ್ಕೆ ಕಾರಣ ಹೊರಗಡೆಯ ಪ್ರಭಾವಗಳು. ಏಕೆಂದರೆ ದೇವರು ಅಂತಂದರೆ ಅದು ಬೇರೆ, ನನ್ನ ಜೀವನ, ನನ್ನ ಸುಖ ಭೋಗಗಳು ಬೇರೆ ಅಂತ. ಈ ಸುಖ ಭೋಗ ಸಂಸಾರ ಇದೆಲ್ಲ ಸಿನ್ ಅಂತ ಒಂದು ಥಿಯರಿಯಿಂದ ಬಂದಿದೆ ಸೆಮೆಟಿಕ್ ಮತಗಳಲ್ಲಿ. ಎಲ್ಲ ಸಿನ್, ಎಲ್ಲವೂ ಸಿನ್ನು. ಮದುವೆಯಿಂದಲೇ ಶುರು ಸಿನ್ನು, ಹೆಣ್ಣೇ ಸಿನ್ನು, ಆ ಥರ ಶುರು ಆಗುತ್ತೆ ಕಲ್ಪನೆ. ನಮ್ದು ಹಾಗಲ್ಲ. ಮನುಸ್ಮೃತಿ ಹೇಳುತ್ತೆ, ಪರಮಾತ್ಮ ಈ ಸೃಷ್ಟಿ ಯಜ್ಞಕ್ಕಾಗಿ ತನ್ನನ್ನು ತಾನು ಎರಡು ಭಾಗ ಮಾಡಿಕೊಂಡಂತೆ. ಒಂದು ಪುರುಷ ತತ್ವವಾಗಿ, ಇನ್ನೊಂದು ಶಕ್ತಿ ತತ್ವವಾಗಿ. ಎರಡೂ ಪರಸ್ಪರ ಅವಿಭಾಜ್ಯ, ಜೊತೆಲೇ ಇರಬೇಕು. ಅರ್ಧನಾರೀಶ್ವರ ಸ್ವರೂಪವನ್ನು ಮನಸ್ಸಿಗೆ ತಂದುಕೊಳ್ಳಿ. ಎರಡೂ ಪ್ರತ್ಯೇಕವಾಗಿಯೂ ಕೆಲಸ ಮಾಡುತ್ತವೆ, ಸೇರಿಯೂ ಕೆಲಸ ಮಾಡುತ್ತವೆ. ಈ ಎರಡು ಮಹಾಶಕ್ತಿಗಳಿಂದ ಇಡೀ ಜಗತ್ತು ನಡೀತಾ ಇದೆ. ಎಲ್ಲದರಲ್ಲೂ ಈ ಎರಡು ಶಕ್ತಿ, ಫೆಮಿನೈನ್ ಆ್ಯಂಡ್ ಮ್ಯಾಸ್ಕ್ಯುನೈನ್ ಎನರ್ಜಿ ಅಂತ ಹೇಳ್ತೀವಲ್ಲ, ಅದು ಕಾಣಿಸುತ್ತೆ. ಸ್ತ್ರೈಣ್ಯ ಮತ್ತು ಪೌರುಷ ಶಕ್ತಿ. ಹಾಗಾಗಿ ಜಗತ್ತೆಲ್ಲ ಈ ಶಿವಶಕ್ತಿಯರ ವಿಲಾಸವೇ ಆಗಿದೆ. ಮಾತಾಡ್ತೀವಲ್ಲ, ಆ ವಾಗರ್ಥಾವಿವ ಸಂಪೃಕ್ತು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ. ಕಾಳಿದಾಸ ಹೇಳ್ತಾನೆ. ವಾಕ್ ಮತ್ತು ಅರ್ಥ ಒಂದು ಪೊಟೆನ್ಷಿಯಲ್ ಎನರ್ಜಿ, ಇನ್ನೊಂದು ಕೈನೆಟಿಕ್ ಎನರ್ಜಿ. ಸದಾ ಇರುವಂಥದ್ದು ಪೊಟೆನ್ಷಿಯಲ್ ಎನರ್ಜಿ. ಹೈಸ್ಕೂಲ್ದು ಸ್ವಲ್ಪ ಫಿಸಿಕ್ಸ್ ನೆನಪಿಸ್ಕೊಳ್ಳೋಣ, ಅಥವಾ ಮಿಡಲ್ ಸ್ಕೂಲ್ದು. ಸದಾ ಇರುವಂಥದ್ದು ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಎನರ್ಜಿ ಇರುತ್ತೆ. ಅದು ಏನಾದರೂ ಮಾಡಬೇಕು ಅನ್ನುವಾಗ ಅದು ಎನರ್ಜಿಯ ರೂಪ ಬದಲಾಗತ್ತಷ್ಟೆ. ಇಡೀ ಜಗತ್ತು ಸೃಷ್ಟಿ ಅನ್ನೋದು ಆ ಬ್ರಹ್ಮ ಸಚ್ಚಿದಾನಂದ ಸ್ವರೂಪದ ಒಂದು ಅಭಿವ್ಯಕ್ತಿ, ಲೀಲಾಭಿವ್ಯಕ್ತಿ. ಹಾಗಾಗಿ ನಿಷ್ಕ್ರಿಯ ನಿರಾಕಾರ ಶಿವನನ್ನು ಮಲಗಿಸ್ಬಿಡ್ತಾರೆ. ಅವನದೇ ಕ್ರಿಯಾಶೀಲ ರೂಪವನ್ನು, ರಾಜರಾಜೇಶ್ವರಿಯನ್ನು ಅವನ ಮೇಲೆ ಕೂಡಿಸ್ಬಿಡ್ತಾರೆ. ಬಂಗಾಳಕ್ಕೆ ಹೋದರೆ ನಿಲ್ಲಿಸ್ಬಿಡ್ತಾರೆ ಅಲ್ವಾ. ಏನಪ್ಪ ಇದು, ಗಂಡನ ಮೇಲೆ ಕೂತ್ಕೊಂಡ್ಬಿಟ್ಲು, ಗಂಡನ ಮೇಲೆ ನಿಂತ್ಕೊಂಡ್ಬಿಟ್ಲು ಅಂತ ನಮಗೆ ಅನಿಸುತ್ತೆ. ಅದು ನಿಂತ್ಕೊಳ್ಳೋದು ಕೂತ್ಕೊಳ್ಳೋದಲ್ಲ. ಅವನು ನಿಷ್ಕ್ರಿಯ, ಅವನಿಂದ ಒಡಮೂಡಿದಾಳೆ ಅಂತ ಅರ್ಥ. ಅವಳು ಸಕ್ರಿಯ ಅಂತ. ಈ ಜಗತ್ತೆಲ್ಲ ಒಂದು ಸಕ್ರಿಯವಾದ ಪರಬ್ರಹ್ಮದ ಸ್ವರೂಪ. ಹಾಗಾಗಿ ನಾವು ಹಿಂದೂಗಳು ಯಾವುದನ್ನು ಪೂಜೆ ಮಾಡಲ್ಲ ಹೇಳಿ, ಎಲ್ಲೆಲ್ಲೂ ದೇವರನ್ನೇ ಕಾಣ್ತೀವಿ. ನನ್ನ ತಾಯಿಯಲ್ಲಿ ನಾನು ಬರೀ ಒಂದು ಸ್ತ್ರೀ, ನನಗೆ ಜನ್ಮ ಕೊಟ್ಟಂಥ ಒಂದು ಹೆಣ್ಣು ಅಂತ ನೋಡೋದಿಲ್ಲ. ಇಡೀ ಜಗತ್ತಿನಲ್ಲಿ ಪ್ರತಿಯೊಂದು ಸ್ತ್ರೀಯಲ್ಲೂ, ಪ್ರತಿಯೊಂದು ಪುರುಷನಲ್ಲಿ, ಪ್ರತಿಯೊಂದು ಜೀವಿಯಲ್ಲೂ ಕೂಡ ಮಾತೃತ್ವ ಅನ್ನೋ ಶಕ್ತಿ ಇದೆ. ಆ ಮಾತೃತ್ವ ಅನ್ನೋದು ರಕ್ಷಿಸುತ್ತೆ, ಪೋಷಿಸುತ್ತೆ ನಿಸ್ವಾರ್ಥವಾಗಿ. ನನಗೇನು ಸಿಕ್ಕತ್ತೆ ಅಂತ ಲೆಕ್ಕ ಹಾಕೋದಿಲ್ಲ ತಾಯ್ತನ. ಹಾಗಾಗಿ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ಆ ಜಗತ್ತನ್ನೆಲ್ಲ ವ್ಯಾಪಿಸಿರುವ ಮಾತೃಶಕ್ತಿ ನನ್ನ ಅಮ್ಮನಲ್ಲಿದ್ದಾಳೆ ಅಂತ ನಾನು ನೋಡ್ತೀನಿ. ಜಗತ್ತಲ್ಲಿ ಎಲ್ಲ ಅಮ್ಮಂದ್ರೂ ಪೂಜೆ ಮಾಡೋಕ್ಕೆ ನಮ್ಗೆ ಆಗೋದಿಲ್ಲ. ನಮ್ಮ ಅಮ್ಮನ ನಾವು ಮಾಡ್ಬೋದು. ಮಾತೃ ದೇವೋಭವ. ನನ್ನ ತಂದೆಯಲ್ಲಿ ನಾನು ದೇವರನ್ನು ಕಾಣ್ತೀನಿ. ಆಚಾರ್ಯ ದೇವೋಭವ. ಗುರು ಪರಂಪರೆ ತುಂಬ ದೊಡ್ಡದು. ಸದಾ ಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದ್ ಆಚಾರ್ಯ ಪರ್ಯಂತ ಒಂದೇ ಗುರು ಪರಂಪರ. ಅಲ್ಲಿಂದ ಇಲ್ಲಿವರೆಗೂ ಹರ್ಕೊಂಬಂದಿದೆ ಗುರುಶಕ್ತಿ. ಆದರೆ ಎಲ್ಲ ರೂಪದಲ್ಲೂ ಗುರುವನ್ನು ನಾನು ಆರಾಧಿಸೋದಕ್ಕಾಗೋದಿಲ್ಲ. ಜಗತ್ತಿನ ಎಲ್ಲ ಟೀಚರ್ಸ್ನೂ, ಎಲ್ಲ ಗುರುಗಳನ್ನ, ಎಲ್ಲ ಯೋಗಿಗಳನ್ನ ಪೂಜೆ ಮಾಡೋಕ್ಕಾಗತ್ತಾ? ನನಗೆ ಯಾರು ಸಿಕ್ಕಿದಾರೋ ಅವ್ರಿಗೆ ಮಾಡ್ತೀನಿ. ಬಟ್ ಆ ನನಗೆ ಸಿಕ್ಕಿರುವಂಥ ಅಸ್ಮದ್ ಆಚಾರ್ಯ ಯಾರಿದ್ದಾರೆ, ಅವರು ದೊಡ್ಡ ಸುದೀರ್ಘ ಗುರು ಪರಂಪರೆಯ ಪ್ರತಿನಿಧಿ ಅನ್ನೋದನ್ನು ಮರಿಬಾರ್ದು. ನಾವೆಲ್ಲರೂ ಕೂಡ ಆಕಾಶವನ್ನು ನೋಡ್ತೀವಿ, ನಮ್ಮ ಕಿಟಕಿ ಮೂಲಕ ನೋಡ್ತೀವಿ. ಎಲ್ಲ ಕಿಟಕಿಗಳು ತೋರಿಸೋದು ಒಂದೇ ಆಕಾಶವನ್ನೇ. ಆದರೆ ನಾನು ಎಲ್ಲ ಕಿಟಕಿಯಿಂದ ನೋಡೋಕ್ಕಾಗಲ್ವೇ ಅಲ್ವಾ? ನನಗೆ ಯಾವ ಕಿಟಕಿ ಸಿಕ್ಕಿದೆ ಅದನ್ನು ನೋಡ್ತೀವಿ. ಹಾಗೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಆಚಾರ್ಯರು
ಇದರಲ್ಲಿ ನಾವು ಅದೇ ಪರಮಾತ್ಮನನ್ನು ನೋಡ್ತೀವಿ. ನಮ್ಮನ್ನು ಪೋಷಿಸ್ತಾ ಇರುವಂಥ ಆ ಪರಮಶಕ್ತಿಯನ್ನು ನಮ್ಮದಲ್ಲಿ ಗುರುತಿಸ್ತೀವಿ. ನಮ್ಮನೆ ಹೊಸಲಿಗೆ ಪೂಜೆ ಮಾಡ್ತೀವಿ. ನಾವೇ ಕಟ್ಟಿದ ಮನೆ, ಆದರೆ ಭೂಮಿ ಪೂಜೆ ಮಾಡ್ತೀವಿ. ಅಮ್ಮ ನೀನು ಒಡ್ಲಲ್ಲಿ ನಮ್ಮ ಜಾಗ ಕೊಡು ಅಂತ ಹೇಳಿಬಿಟ್ಟು ಪರ್ಮಿಷನ್ ತೊಗೊಳ್ತೀವಿ. ಲೀಗಲ್ ಪರ್ಮಿಷನ್ ತೊಗೊಂಡಂಗೆ ಭೂಮಿಯಿಂದ ಭೂಮಿ ಪೂಜನ ಮಾಡ್ತೀವಿ. ಆಮೇಲೆ ಪ್ರಾರಂಭ ಆದಮೇಲೆ ವಾಸ್ಕಲ್ಗೆ ಬಂದಾಗ ದ್ವಾರವನ್ನು ಇಡುವಾಗ ದ್ವಾರಲಕ್ಷ್ಮಿಯಲ್ಲಿ ನವರತ್ನಗಳೆಲ್ಲ ಹಾಕಿ ದ್ವಾರಲಕ್ಷ್ಮಿಯ ಪೂಜೆ ಮಾಡ್ತೀವಿ. ಒಂದು ಹಂತದಲ್ಲೂ ಕೂಡ ನಾವು ನಮ್ಮನ್ನು ರಕ್ಷಿಸುವ ಪೋಷಿಸುವ ಪರತತ್ವವನ್ನು ನಮ್ಮ ಸುತ್ತಲ ಜಗತ್ತಿನಲ್ಲಿ ಗುರುತಿಸ್ತೀವಿ. ಆ ಮನೇಲಿ ನಾವು ವಾಸ ಮಾಡ್ತೀವಿ, ಆ ಮನೆಯೇ ಲಕ್ಷ್ಮಿ. ಅದಕ್ಕೆ ಹೊಸಲಿಗೆ ಪೂಜೆ. ನಮಗೆ ಯಾವ್ಯಾವುದು ಉಪಕಾರಕವೋ ಜಗತ್ತಲ್ಲಿ, ನದಿ ಅದು ಲಕ್ಷ್ಮಿ, ಅದು ದೇವಿ. ಭೂಮಿ ದೇವಿ, ವನಸ್ಪತಿಗಳು ಶಾಕಂಬರಿ, ಯಾವುದು ಭಗವಂತ ಅಲ್ಲ. ಬೆಟ್ಟಕ್ಕೆ ಪೂಜೆ ಮಾಡ್ತೀವಿ. ಒಂದು ವರ್ಷ 2 ವರ್ಷದ ಹಿಂದೆ ಈ ಆನಂದ್ ಮಹೀಂದ್ರ ಅಂತಿದ್ದಾರಲ್ಲ, ದೊಡ್ಡ ಬಿಸ್ನೆಸ್ ಮ್ಯಾನ್, ಅವರೊಂದು ಪೋಸ್ಟ್ ಹಾಕಿದರು. ಹಾಗೆ ಸೋಷಿಯಲ್ ಮೀಡಿಯಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಅವರೆಲ್ಲೋ ಬೆಟ್ಟದ ಕಡೆ ಹೋಗ್ತಾ ಇದ್ರಂತೆ. ಅಲ್ಲಿ ಯಾರೋ ಒಂದು ಸ್ತ್ರೀ, ಬೆಟ್ಟದ ಹೆಣ್ಣು, ರಸ್ತೆಗೆ ಪೂಜೆ ಮಾಡ್ತಾ ಇದ್ಲಂತೆ, ರೋಡಿಗೆ. ಇವ್ರಿಗೆ ಕುತೂಹಲ ಬಂತಂತೆ, ಏನು ಮಾಡ್ತಿದ್ಯಾನೆ, ರಾಸ್ತಾಕೋ ಪೂಜಾ ಇವು ರಾಸ್ತೆಗೆ ಯಾಕೆ ಪೂಜೆ ಮಾಡ್ತೀನಿ ಅಂದರೆ, ಮನೆಯಿಂದ ನನ್ನ ವರ್ಕ್ ಪ್ಲೇಸ್ ಕರ್ಕೊಂಡು ಹೋಗುತ್ತಲ್ಲ ರಸ್ತೆ, ಅದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ. ಅವ್ರು ಅದನ್ನು ಹಾಕಿ ಎಷ್ಟು ಚೆನ್ನಾಗಿದೆ ಈ ಭಾವ ಅಂತ. ಎಲ್ಲವನ್ನ ಬಳಸಿ ಯಾರಿಗೂ ಕೃತಜ್ಞವಾಗಿಲ್ಲದೆ ಇರೋವಂಥದ್ದು ಇದೆಯಲ್ಲ, ಅದು ಭಾಳ ದ್ರೋಹದ ಭಾವ. ಅದರಿಂದ ಅದಲ್ಲ ಬದುಕುವ ರೀತಿ. ಸದಾ ಕೃತಜ್ಞತೆಯಿಂದ ನಮ್ಮ ಹೃದಯ ತುಂಬಿರಬೇಕು. ಅಧ್ಯಾತ್ಮ ಅಂತಂದರೆ ಕೃತಜ್ಞತೆ. ಹೊರಗಡೆ ಜಗತ್ತಿನಲ್ಲಿ ಅಂತರಂಗದ ಪರಮಾತ್ಮನನ್ನೇ ಕಂಡು ಕೃತಜ್ಞತಾ ಭಾವದಿಂದ ಇರೋದು. ಯಾವ ಫಲಾಪೇಕ್ಷೆ ಇಲ್ಲದೆ ಅಂತರ್ಮುಖವಾಗೋದು. ನಾವು ಬದುಕಿನಲ್ಲಿ ನಮಗೆ ಬೇಕು, ಊಟ ಬೇಕು, ರಕ್ಷೆ ಬೇಕು, ಬಟ್ಟೆ ಬೇಕು, ಮನೆ ಬೇಕು, ವಸ್ತುಗಳು, ವ್ಯಕ್ತಿಗಳು, ಅವಕಾಶಗಳು, ಸಂಪನ್ಮೂಲಗಳು ಬೇಕು, ಇಲ್ಲ ಅಂತಲ್ಲ. ಎಷ್ಟು ಬೇಕೋ ಅಷ್ಟು ಬಳಸಿ ಮಿಕ್ಕಿದ್ದನ್ನು ದಾನ ಮಾಡಿ, ದಾನದಲ್ಲಿ ನಮಗೆ ಹೆಚ್ಚಾಗಿ ಸಿಕ್ಕರೆ ಅದನ್ನು ಪ್ರತಿದಾನ ಮಾಡಬೇಕು. ಈಗ ನನ್ನ ಹತ್ರ ಒಂದು 10 ಸೀರೆ ಇದೆ ಅಂತ ಇಟ್ಕೊಳ್ಳಿ. ಯಾರೋ ಒಬ್ರು ನವರಾತ್ರಿ ಬಂತು ಅಂತ ಇನ್ನೊಂದು 5 ಸೀರೆ ಕೊಡ್ತಾರೆ. 15 ಸೀರೆ ಬೇಕಾ ನನಗೆ? ಯೋಚನೆ ಮಾಡಬೇಕು. ಅದಕ್ಕೆ ಪ್ರತಿದಾನ ಅಂತ ಹೇಳ್ತಾರೆ. ನಾವು ಪ್ರತಿದಾನ ಮಾಡೋದೇ ಇಲ್ಲ, ಅದೆಲ್ಲ ಮರ್ತು ಬಿಟ್ಟಿದ್ದೀವಿ ನಾವು. ಹಿಂದೆ ಎಲ್ಲ ತುಂಬ ಇರ್ತಿತ್ತು ಪ್ರತಿದಾನ ಅಂತ. ಎಷ್ಟು ಬೇಕೋ ಅಷ್ಟು. ಯಾಕೆ ಅಂದರೆ, ಒಂದು ನಮ್ಮಲ್ಲಿ ಈ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅನ್ನೋ ಥರ ಆಗಬಾರ್ದು. ಅತಿ ಚಪಲ ವಸ್ತುಗಳನ್ನು ಪೇರಿಸ್ಕೊಳ್ಳೋ ಚಪಲ ಆಗಬಾರ್ದು. ಎರಡನೇದಾಗಿ, ಯಾವುದೇ ವಸ್ತು ಸಂಪನ್ಮೂಲ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಬಳಸಬೇಕು ಅಂತ. ಅತಿಯಾಗಿ ಉತ್ಪನ್ನ ಮಾಡೋದು, ಡಂಪ್ ಇಟ್ ಇನ್ ದ ಏಷ್ಯನ್ ಕಂಟ್ರೀಸ್ ಅಂತ ಮಾಡ್ತಾರಲ್ಲ, ವೆಸ್ಟರ್ನ್ ಕಂಟ್ರೀಸಲ್ಲಿ. ಇಲ್ಲಿ ಬೈ 1 get 1 ಫ್ರೀ, ಅಗತ್ಯಕ್ಕಿಂತ ಜಾಸ್ತಿ ತಗೊಳ್ಳೋದು, ತುಂಬಿಸ್ಕೊಳ್ಳೋದು, ಇದು ಲಕ್ಷ್ಮಿಗೆ ಮಾಡುವ ಅಪಚಾರ ಅಂತ ಆಧ್ಯಾತ್ಮಿಕ ದೃಷ್ಟಿಕೋನ ಹೇಳುತ್ತೆ. ಲೌಕಿಕ ದೃಷ್ಟಿಕೋನ ಬಿಟ್ಟು ಸಿಗ್ತಲ್ಲ ಎರಡು ಅಂತ ಹೇಳಿದ್ರೆ, ಆಧ್ಯಾತ್ಮಿಕ ದೃಷ್ಟಿಕೋನ ಹೇಳುತ್ತೆ ಬೇಡ, ಈ ಥರ ನಾವು ರಿಸೋರ್ಸಸ್ನ ಮಿಸ್ಯೂಸ್ ಮಾಡಬಾರ್ದು ಅಂತ. ಅಧ್ಯಾತ್ಮ ಜೀವನ ಅಂದರೆ ಏನು? ಆ ಪದ ತೆಗೆದುಕೊಂಡ್ರೆ ಆತ್ಮಾನಂ ಅಧಿಕೃತ್ಯ, ಅದರ ನಿರ್ವಚನ ಆತ್ಮವನ್ನು ಅಧಿಕರಿಸಿ. ಬಹಿರಂಗದಲ್ಲಿ ಜಗತ್ತಿನಲ್ಲಿ ಓಡಾಡುವಾಗ ಇದೊಂದು ಲೀಲಾಮಯವಾದ ಸುಂದರವಾದ ಭಗವಂತನ ಸೃಷ್ಟಿ, ಇದು ಭಗವಂತನೇ ಆಗಿದ್ದಾನೆ ಅಂತ ನಾವು ನೋಡ್ತೀವಿ. ನಾವು ಇದರಿಂದ ಡಿಸ್ಕನೆಕ್ಟ್ ಆಗಿ ಅಂತರ್ಮುಖವಾದ ತಕ್ಷಣ ಒಳಗಡೆ ನಾವೇನಾಗಿದ್ದೀವಿ ಅಂತ ನಾವು ನೋಡ್ತೀವಲ್ಲ, ಅದನ್ನು ಆತ್ಮಾನಂ ಅಧಿಕೃತ್ಯ, ದ ಜರ್ನಿ ಇನ್ ಟು ಒನ್ ಸೆಲ್ಫ್, ನಮ್ಮೊಳಗೆ ನಾವು ಮಾಡುವಂಥ ಪ್ರವಾಸ ಅಂತ. ಯಾಕೆ ಅಂದರೆ ಈ ಎರಡೂ ಕಡೆ ನಾವು ಬೆಳಿಬೇಕು. ಹೊರಗಡೆ ಹೇಗೆ ಬೆಳಿತೀವೋ ಅದಕ್ಕಿಂತ ಜಾಸ್ತಿ ಒಳಗೆ ಬೆಳಿಬೇಕು. ಇದು ಸನಾತನ ಧರ್ಮದ ನೀತಿ. ನಮ್ಮ ಋಷಿ ಮುನಿಗಳೆಲ್ಲರೂ ಕೂಡ ನಾವು ಯಾಕೆ ಋಷಿಹಿ ಮುನಿಹಿ ಅಂತ ಕರಿತೀವಿ? ಋಷಿ ಅಂದರೆ ಜೀನಿಯಸ್ ಅಂತ, ಮಹಾಜ್ಞಾನಿ ಅಂತ. ಮುನಿ ಅಂದರೆ ಮಹಾಸಂಯಮಿ ಅಂತ ಅರ್ಥ. ಋಷಿ ಮುನಿ ಎರಡನ್ನೂ ಬಳಸ್ತೀವಿ ನಾವು. ಅವನು ಮಹಾಜ್ಞಾನಿ ಎಲ್ಲ ತಿಳ್ಕೊಂಡವನು ಆಗಬೇಕು, ಮಹಾಸಂಯಮಿನೂ ಆಗಬೇಕು. ಸಂಯಮಿ ಆಗದೆ ಹೋದರೆ, ಮುನಿತ್ವ ಇಲ್ಲದೆ ಹೋದರೆ ಋಷಿತ್ವ ಅಪರಿಪೂರ್ಣವಾಗಿಬಿಡುತ್ತೆ. ಹಾಗಾಗಿ ಋಷಿಗಳೆಲ್ಲರೂ ಮುನಿಗಳೇ. ಋಷಿ ಮತ್ತು ಮುನಿಯನ್ನು ನಾವು ಒಂಥರ ಸಮಾನಾರ್ಥಕ ಪದಗಳು ಹಾಗೆ ಬಳಸ್ತೀವಿ ನಾವು. ಸಂಯಮಿ. ನೀವು ರಾಮಾಯಣ ಓದಿ, ಮಹಾಭಾರತ ಓದಿ, ಅಲ್ಲಿ ಬರುವಂಥ ವಿಶೇಷಣಗಳು ದೃಢವ್ರತ, ಸತ್ಯವ್ರತ, ವ್ರತನಿಷ್ಠ, ಸುವ್ರತ ಅಂತ ಪದಗಳು ಬರ್ತಾ ಇರ್ತಾರೆ. ವ್ರತ ಅಂದರೆ ಏನು? ವೃಣತೆ, ಬೈ ವೊಲ್ಯೂಷನ್, ನಾವೇ ಆಯ್ದುಕೊಳ್ಳುವಂಥ ಕೆಲವು ನಿಯಮಗಳು. ಏಕಾದಶಿ ಮಾಡ್ತೀವಲ್ಲ, ಅದು ವ್ರತ. ಯಾರೂ ಹೇಳಲ್ಲ, ನಾವೇ ಮಾಡ್ತೀವಿ.
ನಾನು ಸತ್ಯನಿಷ್ಠನಾಗಿರ್ತೀನಿ, ನಾನು ದೇಶಕ್ಕಾಗಿ ಮಾಡ್ತೀನಿ, ನಾನು ನೀರನ್ನು ವೇಸ್ಟ್ ಮಾಡಲ್ಲ, ನಾನು ಆಹಾರವನ್ನು ವೇಸ್ಟ್ ಮಾಡಲ್ಲ, ನಾನು ಹೀಗಿರ್ತೀನಿ ಅಂತ ನಮಗೆ ನಾವೇ ತೊಡಗಿಸ್ಕೊಳ್ತೀವಲ್ಲ, ಅಂತಹ ವ್ರತ ಅನ್ನೋದು ತುಂಬ ಮುಖ್ಯ. ಯಾಕೆ ಅಂತಂದರೆ ಹಾಗೆ ಮಾಡಿದಾಗ ನಮ್ಮ ಮನಸ್ಸು ನಮ್ಮ ಕೈಗೆ ಬರುತ್ತೆ. ಈ ಜಗತ್ತಲ್ಲಿ ಎಲ್ಲಕ್ಕಿಂತ ಕಷ್ಟ ಅಂತಂದರೆ ಮನಸ್ಸನ್ನು ಟೇಮ್ ಮಾಡೋದು. ಎಲ್ಲರೂ ನಮ್ಮ ಮಾತು ಕೇಳ್ಬೋದು, ಯಾರು ಬೇಕಾದ್ರೂ ಕೇಳ್ಬೋದು. ಒಳ್ಳೆ ಚೆನ್ನಾಗಿ ಮಾತಾಡೋಕೆ ಬಂದು ಮಾಡಿಬಿಟ್ರೆ ಮೆಚ್ಚಿಸೋದಕ್ಕೆ ಬೇಕಾದಷ್ಟು ಜನ ಬಲೆಗೆ ಬೀಳ್ತಾರೆ. ಆದರೆ ನಮ್ಮ ಮನಸ್ಸು ನಮ್ಮ ಮಾತು ಕೇಳಲ್ಲ. ಅದಕ್ಕೆ ಆಚಾರ್ಯ ಶಂಕರರು ಹೇಳ್ತಾರೆ ಪ್ರಶ್ನೋತ್ತರ ರತ್ನಮಾಲಿಕೆಯಲ್ಲಿ, ಜಿತಂ ಜಗತ್ಕೇನ, ಯಾರು ಜಗತ್ತನ್ನು ಗೆದ್ದವನು, ಮನೋಹಿಯೇನ, ಮನಸ್ಸನ್ನು ಗೆದ್ದವನು. ರಾವಣಾಸುರ ಅಷ್ಟದಿಕ್ಪಾಲಕರನ್ನು ಗೆದ್ದುಬಿಟ್ಟ, ಕುಬೇರನನ್ನು ಗೆದ್ದುಬಿಟ್ಟ, ಎಲ್ಲನೂ ಗೆದ್ದುಬಿಟ್ಟ, ಎಲ್ಲ ಮಾಡಿಬಿಟ್ಟ, ಇಡೀ ಜನಸ್ಥಾನದಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪಿಸಿದ, ಎಲ್ಲ ಮಾಡ್ದ. ನೂರಾರು ಹೆಂಡತಿಯರು, ಅದರಲ್ಲಿ ಪತಿವ್ರತೆಯರಿದ್ದರು, ಸುಂದರಿಯರಿದ್ದರು, ಇಷ್ಟಪಟ್ಟವನು ಹೆಂಡತಿಯರಾದವರೆಲ್ಲ ಇದ್ದರು, ಐಶ್ವರ್ಯ ಇತ್ತು, ಅಧಿಕಾರ ಇತ್ತು, ಎಲ್ಲ ಇತ್ತು. ಒಂದು ಪರಸ್ತ್ರೀಯನ್ನು ನೋಡಿದಾಗ ಅವನ ಮನಸ್ಸನ್ನೇ ಕೂತ್ಕೊ ಸುಮ್ಮನೆ ಬೇಕಾಗಿಲ್ಲ ಅಂತ ಹೇಳೋ ಶಕ್ತಿ ಬರಲಿಲ್ಲ ಅವನಿಗೆ. ತನ್ನ ಮನಸ್ಸನ್ನು ತಾನು ಗೆದ್ದಿರಲಿಲ್ಲ. ಹಾಗಾಗಿ ಎಲ್ಲ ಇದ್ದ ರಾವಣ ವಿಲೇನ್ ಆಗಿಬಿಟ್ಟ. ವಿದ್ಯಾವಂತ, ಬರೀ ವಿದ್ಯಾವಂತ ಅಲ್ಲ, ಮಹಾಪಂಡಿತ ಅವನು, ವಿದ್ವಾನ್. ಪುಲಸ್ತ್ಯ ಮಹರ್ಷಿಗಳ ಮೊಮ್ಮಗ, ವಿಶ್ರವ ಮಹರ್ಷಿಯ ಮಗ, ವೈಶ್ರವಣ ಅಥವಾ ಪೌಲಸ್ತ್ಯ ಅಂತ ಅವನಿಗೆ ಹೆಸರುಗಳು. ಅಂಥ DNA ಒಂದು, ಅಂಥ ಬ್ರಹ್ಮಜ್ಞಾನಿಗಳ ಮಗನಾಗಿ ಮೊಮ್ಮಗನಾಗಿ ಹುಟ್ಟಿ ಇವನೂ ತಪಸ್ ಮಾಡಿ ಶಿವನನ್ನೂ ಮೆಚ್ಚಿಸಿ ಆತ್ಮಲಿಂಗವನ್ನು ತಂದು ಆ ಲಂಕೆಯನ್ನು ಅಷ್ಟು ಚೆನ್ನಾಗಿ, ಅವನು ತುಂಬ ಒಳ್ಳೆ ರಾಜ. ಅವನು ಅಪಿ ಸ್ವರ್ಣಮಯಿ ಲಂಕಾ ಅಂತ ಹೇಳ್ತಾನಲ್ಲ ರಾಮ, ಸ್ವರ್ಣಮಯ ಲಂಕಾ, ಅಯೋಧ್ಯೆಗಿಂತ ಚೆನ್ನಾಗಿದೆ. ನೀವು ನೋಡಿ ಬೇಕಾದ್ರೆ ರಾಮಾಯಣದಲ್ಲಿ ಲಂಕೆಯ ವರ್ಣನೆ. ಒಳ್ಳೆ ರಾಜ, ಶಕ್ತಿಶಾಲಿ, ಎಲ್ಲ ಇತ್ತು. ಆದರೆ ಮನಸ್ಸನ್ನು ಗೆದ್ದಿರಲಿಲ್ಲ. ಹಾಗಾಗಿ ಮನಸ್ಸನ್ನು ಮೊದಲು ಗೆಲ್ಲುವಂಥದ್ದು ಮೊದಲ ಹಂತ. ಮನಸ್ಸನ್ನು ಗೆಲ್ಲೋದಕ್ಕೆ ಏನು ಬೇಕು ಅಂದರೆ ಧರ್ಮ ಬೇಕಾಗತ್ತೆ. ಅದಕ್ಕೆ ನಮ್ಮ ಪೂರ್ವಜರು ಇಡೀ ಸನಾತನ ಧರ್ಮವನ್ನು, ನಮ್ಮ ಜೀವನವನ್ನು, ಹ್ಯೂಮನ್ ಎಂಡಿವರ್, ಮನುಷ್ಯನ ಜೀವನದ ಈ ಗತಿಯನ್ನು, ಇದಕ್ಕೆ ಮುಖ್ಯವಾದ 4 ಪುರುಷಾರ್ಥಗಳನ್ನು ಹೇಳ್ತಾರೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಅಂತ. ಮೋಕ್ಷ ಅನ್ನೋದು ಅಲ್ಟಿಮೇಟ್, ನಾವೆಲ್ಲ ಸೇರಬೇಕಾದಂಥ ಗಮ್ಯ. ಬಟ್ ಅದು ಇಲ್ಲಿ ಆಮೇಲೆ, ಅದು ದೂರದ ಮಾತು. ಇಲ್ಲಿ ಬದುಕಿದ್ದೀವಲ್ಲ, ಈ ಕಣ್ಣು ತೆಗೆದು ಈ ಪ್ರಪಂಚದಲ್ಲಿ ಬದುಕುವಾಗ ನಮಗೆ 2 ಇದೆ. 2 ನಮ್ಮನ್ನು ಸೆಳೆದು ಹಾಕತ್ವೆ, ಅರ್ಥ ಮತ್ತು ಕಾಮ. ಕಾಮ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಕಾಮ ಅಂದರೆ ಆಸೆ ಅಂತ ಅಷ್ಟೇ ಅರ್ಥ. ಚಿಕ್ಕ ಆಸೆ, ಕಾಫಿ ಕುಡಿಬೇಕು, ಚಾಕ್ಲೇಟ್ ತಿನ್ನಬೇಕು ಅನ್ನೋ ಆಸೆಯಿಂದ ಹಿಡಿದು ಸ್ವರ್ಗವನ್ನು ಆಳಬೇಕು ಅನ್ನೋ ಆಸೆವರೆಗೂ ಎಲ್ಲನೂ ಆಸೆಗಳೇ ಕಾಮವೆಂಬ ಪುರುಷಾರ್ಥದಲ್ಲಿ ಅಡಿಯಲ್ಲಿ. ಎಲ್ಲರಿಗೂ ಒಂದಲ್ಲ ಒಂದು ಸಣ್ಣ ಪುಟ್ಟ ಅದರಲ್ಲಿ ಸಾತ್ವಿಕ ಕಾಮಗಳು ಇರುತ್ತೆ. ನಾನು ಓದಬೇಕು, ಬರೀಬೇಕು, ಹಿಮಾಲಯ ಯಾತ್ರೆ ಮಾಡಬೇಕು, ಗಂಗಾ ಸ್ನಾನ ಮಾಡಬೇಕು, ಪ್ರಯಾಗರಾಜ್ ಹೋಗಬೇಕು, ಇದೆಲ್ಲ ಸಾತ್ವಿಕ ಆಸೆಗಳು ಇರುತ್ತೆ. ತುಂಬ ನಕಾರಾತ್ಮಕ ಆಸೆಗಳು ಇರುತ್ತೆ. ಅವ್ರು ಹೆಂಗಾರು ಮಾಡಿ ಅವಮಾನ ಮಾಡಬೇಕು, ಹೆಂಗಾರು ಇದ್ದು ಕಿತ್ಕೊಂಡ್ಬಿಡ್ಬೇಕು, ಕಳ್ತನ ಮಾಡಿಬಿಡ್ಬೇಕು, ಇಂಥದ್ದು ಇರುತ್ತೆ. ಒಟ್ಟಿನಲ್ಲಿ ಬೇಕು ಅನ್ನೋದು ಕಾಮ. ಈ ಬೇಕು ಅನ್ನುವ ಕಾಮಕ್ಕೆ ಸಂಪನ್ಮೂಲ ಬೇಕು. ಈಗ ನಂಗೆ ಕಾಫಿ ಬೇಕು ಅಂತ ಅನಿಸುತ್ತೆ ಅಂತ ಇಟ್ಕೊಳ್ಳಿ. ಕಾಫಿ ಬೇಕು ಅನಿಸಿದ್ರೆ ಕಾಫಿ ಪುಡಿ ಕಾಫಿ ಬೆಳೆಯೋರೊಬ್ರು ಇರಬೇಕು, ಕಾಫಿ ಬೀಜ ಬಿತ್ತಿ ಕಾಫಿ ಗಿಡ ಬೆಳೆಯೋರು ಬೇಕು. ಆ ಬೀಜ ಎಲ್ಲ ತೆಗೆದು ಇದು ಮಾಡಿ ಅದನ್ನು ಒಣಗಿಸಿ ಪುಡಿ ಮಾಡಿ ಕಾಫಿ ಪುಡಿ ಪ್ಯಾಕ್ ಮಾಡೋ ಕಂಪನಿ ಬೇಕು. ಆಮೇಲೆ ಅದು ನಮ್ಮ ಮನೆ ಹತ್ರ ಅಂಗಡಿಯಲ್ಲಿ ಸಿಕ್ಕಬೇಕು. ಆಮೇಲೆ ನಂಗೆ ಕೊಂಡ್ಕೊಳ್ಳೋಕೆ ದುಡ್ಡಿರಬೇಕು. ಆಮೇಲೆ ಮನೆಗೆ ತರಬೇಕು. ಮನೆಗೆ ತಂದುಬಿಟ್ಟು ಅದಕ್ಕೆ ಒಲೆ ಬೇಕು, ಹಾಲು ಬೇಕು, ನೀರು ಬೇಕು, ಸಕ್ಕರೆ ಬೇಕು, ಪಾತ್ರೆ ಬೇಕು, ಲೋಟ ಬೇಕು ಅಲ್ವಾ? ಇಷ್ಟೆಲ್ಲ ಬೇಕು, ಮಾಡ್ಕೊಳ್ಳೋಕೆ ಬರಬೇಕು. ಇಷ್ಟೊಂದಿದೆ. ಸೊ ಒಂದು ಚೈನ್ ಇದೆ. ಇದನ್ನು ಅರ್ಥ ಅಂತ ಕರೀತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಋಷಿಗಳು ಹೆಂಗೆ ಆಲೋಚನೆ, ನಮ್ಗೆ ಹಂಗೆ ಆಲೋಚನೆ ಮಾಡಲ್ವಲ್ಲ ಅನಿಸುತ್ತೆ. ಆಲೋಚನೆ ಇದೆಯಲ್ಲ ಅವ್ರದ್ದು, ಎಷ್ಟು ಸೊಗಸಾಗಿ ಜೀವನವನ್ನು ಅರ್ಥ ಮಾಡ್ಕೊಂಡಿದೆ. ಅರ್ಥ ಅನ್ನೋದೊಂದು ಚೈನ್ ಆಫ್ ರಿಸೋರ್ಸಸ್. ಅದರಲ್ಲಿ ಹ್ಯೂಮನ್ ರಿಸೋರ್ಸ್ ಇದೆ, ಮೆಟೀರಿಯಲ್ ರಿಸೋರ್ಸು ಇದೆ, ಬರೀ ವಸ್ತುಗಳಲ್ಲ. ಇವಾಗ ನನಗೆ ಸುಖವಾಗಿರಬೇಕು ಅಂತ ಇಷ್ಟ. ಐಕ್ಯಾಗಿ ಹೋಗ್ಬಿಟ್ಟು ಫರ್ನಿಚರ್ ತಂದು ಮನೆಯೆಲ್ಲ ತುಂಬ್ಕೊಂಡ್ಬಿಡ್ತೀವಿ ಸುಖವಾಗಿ. ಆದರೆ ಜೊತೇಲಿ ಕೂತ್ಕೊಂಡು ಮಾತಾಡೋಕೆ ಒಬ್ರು ಬೇಕಲ್ವಾ? ಗಂಡನೋ ಹೆಂಡ್ತಿನೋ ಮಕ್ಕಳೋ ಅಪ್ಪ ಅಮ್ಮ ಬಂಧು ಬಳಗ ಫ್ರೆಂಡ್ಸ್ ಯಾರೋ ಬೇಕು ತಾನೆ ನಮಗೆ. ಅವ್ರು ಯಾರೂ ಇಲ್ಲದೆ ನಾವು ಒಬ್ಬರೇ ಕೂತ್ಕೊಂಡು 40 ವರ್ಷ ಇದು ನನ್ನ ಫರ್ನಿಚರು, ಇದು ನಂದು, ಇದು ₹1,00,000, ಇದು ₹40,000 ಅಂದ್ಕೊಂಡು ಸುಖವಾಗಿರೋಕ್ಕಾಗತ್ತಾ? ಸೊ ಬರೀ ಮೆಟೀರಿಯಲ್ ರಿಸೋರ್ಸಿಂದ ಏನೂ ಸಿಕ್ಕಲ್ಲ, ಹ್ಯೂಮನ್ ರಿಸೋರ್ಸು ಬೇಕು.
ಹಾಗಾಗಿ ಸಂಘ ಬೇಕು ಮನುಷ್ಯನಿಗೆ, ಅದಕ್ಕೆ ಮದುವೆ ಆಗ್ತಾನೆ. ಪರಿವಾರ, ನೆರೆಕೆರೆ, ಸಮಾಜ, ಹೀಗೆ ಅರ್ಥ ಅನ್ನೋದು ನಮ್ಮ ಕಾಮಕ್ಕೆ ಪೂರ್ತಿ ಮಾಡುವಂಥ ಒಂದು ಶಕ್ತಿ. ಈಗ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಈ ಅರ್ಥ ಕಾಮ ಎರಡು ಕೂಡ ಒಂಥರ ಪಳಗಿಸದೇ ಇರುವಂಥ ಹುಚ್ಚು ಕುದುರೆಗಳು ಅಥವಾ ಕೋತಿಗಳು ಅಂತ ಇಟ್ಕೊಳ್ಳಿ. ಕಾಮ ಅಂತೂ ಕೋತಿಯೇ, ಆಯಿತಾ. ಪಳಗಿಸದೇ ಇರುವಂಥ ಹುಚ್ಚು ಕುದುರೆ ಅಥವಾ ಹುಚ್ಚು ಕೋತಿ ಏನು ಮಾಡೋದು? ಹೇಗಂದರೆ ಹಾಗಾಡತ್ತೆ. ಅತಿಯಾದ ಕಾಮ, ರಾವಣನ ಕಾಮ ಕೊಟ್ಟೋಗುತ್ತೆ. ದುರ್ಯೋಧನದ್ದು ಲೋಭವೇ ಆದರೂ ಅದು ಕಾಮದ ಒಂದು ರೂಪವೇ. ಕಾಮವೇ ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಾಗಿ ಅರಿಷಡ್ವರ್ಗಗಳಾಗುತ್ತೆ ಅಂತ ಶಾಸ್ತ್ರಗಳು ಹೇಳ್ತವೆ. ಇರೋದು ಕಾಮ ಒಂದೇ. ಕಾಮ ಏವ ಕ್ರೋಧ ಏವ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ ಅಂತ ಕೃಷ್ಣ ಹೇಳ್ತಾನೆ. ಇಬ್ಬರೇ ವೈರಿ ಇರೋದು ನಮಗೆ. ಪಾಕಿಸ್ತಾನ, ಚೈನಾ ಅಂತ ಅಂದ್ಕೊಂಡಿದ್ದೀವಿ, ಅವರಿದ್ದಾರೆ. ನಿಜವಾದ ವೈರಿ ಒಳಗಡೆ ಕಾಮ ಮತ್ತು ಕ್ರೋಧ. ಸೊ ಈ ಕಾಮವೇ ಕ್ರೋಧವಾಗಿ, ಲೋಭವಾಗಿ, ಮೋಹವಾಗಿ, ಮದವಾಗಿ, ಮತ್ಸರವಾಗಿ, ಬೇರೆ ಎಲ್ಲ ಗುಣಗಳಾಗಿ ಬರುವಂಥದ್ದು. ಈ ಕಾಮವನ್ನು ಮತ್ತು ಅರ್ಥವನ್ನು, ಅರ್ಥ ಕೂಡ ಏನಾಗ್ಬಿಡುತ್ತೆ, ಕಾಮಕ್ಕೆ ಸಿಲುಕಿದಂಥ ಅರ್ಥ ಅತಿ ಆಗಿಬಿಡತ್ತೆ. ಈಗ ಬೇಕಿರೋದು ಇಷ್ಟು ಊಟ, ಆದರೆ ನಮ್ಮ ಚಪಲಕ್ಕೆ ನಾವು ಜಾಸ್ತಿ ಬಡಿಸ್ಕೊಳ್ತೀವಿ, ಅರ್ಧ ಚೆಲ್ತೀವಿ. ಯಾರ್ದೋ ಮನೆ, ಮದುವೆ ಮನೇಲಿ ನೋಡಬೇಕು, ಮನುಷ್ಯ ಸ್ವಭಾವ ಚೆನ್ನಾಗಿ ಆಚೆ ಬರಬೇಕು ಅಂದರೆ ಯಾರ್ದೋ ಮನೆ ಮದುವೆ, ಅವ್ರು ಖರ್ಚು ಮಾಡಿದ್ದಾರೆ, ಅದರಲ್ಲೂ ರಿಸೆಪ್ಷನಲ್ಲಿ ನೋಡಬೇಕು, ಬಫೆ ಇದ್ದಾಗ ನೋಡಬೇಕು. ಏನು ಖುಷಿಯೋ ಖುಷಿ, ಬೇಕೋ ಬೇಡವೋ ಹಾಕಿಸ್ಕೊಂಡು ಅರ್ಧ ಕಾಲು ಭಾಗ ತಿನ್ನೋದು, ಮುಕ್ಕಾಲು ಭಾಗ ಚೆಲ್ಲೋದು. ಎಷ್ಟು ಅರ್ಥದ ಒಂದು ಅನ್ಯಾಯ ಮಾಡಿದ್ದೀವಿ, ಅಪವ್ಯಯ ಮಾಡಿದ್ದೀವಿ. ಅನ್ನಂ ಬ್ರಹ್ಮಂ ಅನ್ನಂನ ನಿಂದ್ಯಾತ್ ತದ್ವ್ರತಂ ಅನ್ನಂ ಬಹು ಕುರ್ವೀತ, ಇದೆಲ್ಲ ಮಂತ್ರ ಪಟ ಅಂತ ಹೇಳ್ಬಿಡ್ತೀವಿ. ಹೇಳ್ಬಿಟ್ಟು ಅಕ್ಷತೆ ಹಾಕಿ ಬಂದುಬಿಡ್ತೀವಿ ನಾವು. ಸ್ವಲ್ಪ ಸ್ಟಾಪ್ ಮಾಡಿ ತಿನ್ಕೋಬೇಕು. ತುಂಬ ಅನ್ನವನ್ನು ಉತ್ಪತ್ತಿ ಮಾಡು, ಆದರೆ ಅನ್ನಂನ ನಿಂದ್ಯಾತ್, ಅನ್ನವನ್ನು ಹಾಳು ಮಾಡಬಾರ್ದು, ಅಬ್ಯೂಸ್ ಮಾಡಬಾರ್ದು. ತದ್ವ್ರತಂ, ಅದು ಜೀವನದ ವ್ರತ. ವಿತ್ತಂ ಬಹು ಕುರ್ವೀತ, ಬೇಕಾದಷ್ಟು ಅರ್ಥೋತ್ಪತ್ತಿ ಮಾಡೋದು. ನಮ್ಮ ಋಷಿಗಳು ಯಾರು ವಿರಕ್ತನಾಗು ಅಂತ ಹೇಳಿಲ್ಲ, ಚೆನ್ನಾಗಿ ಸಂಪಾದನೆ ಮಾಡು. ಶತಹಸ್ತೇನ 100 ಹಸ್ತಗಳಿಂದ ಸಂಪಾದಿಸು. ಸಹಸ್ರ ಹಸ್ತೈ ವಿಕಿರ, 1000 ಹಸ್ತಗಳಿಂದ ಅದನ್ನು ಹಂಚು. ಎಷ್ಟು ಚೆನ್ನಾಗಿ ಆಲೋಚನೆ ಹೆಂಗಿದೆ ನೋಡಿ. ಯಾಕೆ ಅಂದರೆ ಈ ಅರ್ಥ ಕಾಮಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಒಬ್ರು ಬೇಕು, ಮಾನಿಟರ್ ಬೇಕು, ಲೀಡರ್ ಬೇಕು ತಾನೆ. ಕ್ಲಾಸಲ್ಲಿ ಟೀಚರ್ ಹಂಗೆ ಹೋದ ತಕ್ಷಣ ಒಂದು ಗಲಾಟೆ ಶುರು ಆಗ್ಬಿಡುತ್ತೆ ಮಕ್ಕಳದು. ಅದಕ್ಕೊಂದು ಕ್ಲಾಸ್ ಲೀಡರ್ನ ಲೀಡರ್ ಸ್ವಲ್ಪ ಟೇಕ್ ಕೇರ್, ಇನ್ನೊಂದು ಟೀಚರ್ ಬರೋವರೆಗೂ ಅಂತ. ಹಾಗೆ ನಮ್ಮ ಈ ಕಾಮ ಕ್ರೋಧಗಳನ್ನು ಹದ್ದಿಕ್ಕೋದಕ್ಕೆ ಒಬ್ಬ ಲೀಡರ್ ಬೇಕು. ಅದನ್ನು ಧರ್ಮ ಅಂತ ಹೇಳ್ತೀವಿ. ಧಾರಣಾತ್ ಧರ್ಮ ಇತ್ಯಾಹು, ಧರ್ಮೋ ಧಾರಯತಿ ಪ್ರಜಾ. ಪ್ರಜೆಗಳನ್ನು, ಮನುಷ್ಯರನ್ನು ಒಂದು ಹಿಡಿತದಲ್ಲಿ ಇಡುವಂಥ ಶಕ್ತಿಯೇ ಧರ್ಮ. ಧರ್ಮ ಏನು ಮಾಡುತ್ತೆ, ಅರ್ಥವಾಗಲಿ ಕಾಮವಾಗಲಿ ಯಾವುದೂ ಅತಿಯಾಗದಂತೆ ನೋಡ್ಕೊಳತ್ತೆ. ಯಾವುದೂ ಅತಿ ಆಗಬಾರ್ದು, ಒಂದು ಹದದಲ್ಲೇ ಇರಬೇಕು. ಆ ಹದದಲ್ಲಿದ್ದಾಗ ನಮಗೂ ಆರೋಗ್ಯಕರ, ಇನ್ನೊಬ್ರಿಗೂ ಆರೋಗ್ಯಕರ. ನಮ್ಮ ಹೊಟ್ಟೆಗೊಂದು ಧರ್ಮ ಇದೆ ನೋಡಿ, ದೇಹಕ್ಕೊಂದು ಧರ್ಮ ಇದೆ, ವಯಸ್ಸಿಗೊಂದು ಧರ್ಮ ಇದೆ. ಧರ್ಮ ಅನ್ನೋದು ಹಿಂದೂ ಧರ್ಮನ, ಇದು ಜೈನ ಧರ್ಮನ ಅಂತ ಹೋಗ್ಬಾರ್ದು, ಅದೆಲ್ಲ ಮತ. ಯಾವ ಮತವೂ ಧರ್ಮಕ್ಕೆ ಪೂರಕವಾಗಿರುತ್ತೋ ಅದನ್ನು ಮಾತ್ರ ಧರ್ಮ ಅಂತ ಕರಿಬೇಕು. ನಾವೆಲ್ಲ ಒಂದು ತಪ್ಪು ಮಾಡ್ತೀವಿ. ಏನಂತಂದರೆ ಈ ಅಧರ್ಮಗಳನ್ನು ಧರ್ಮ ಅಂತ ಕರಿತೀವಿ. ಕರಿಬಾರ್ದು. ಧರ್ಮ ಯೋ ಬಾಧತೆ ಧರ್ಮಂ ನಸ ಧರ್ಮ ಕುಧರ್ಮಕಃ ಅಂತ ಶಾಸ್ತ್ರದ ಮಾತು. ಯಾವ ವ್ಯವಸ್ಥೆ ಇನ್ನೊಂದನ್ನು ಹಾಳು ಮಾಡುತ್ತೋ, ಇನ್ನೊಬ್ಬರಿಗೆ ತೊಂದರೆ ಕೊಡುತ್ತೋ ಅದು ಧರ್ಮ ಅಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಆದರೆ ನಾವು ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಅಂತೆಲ್ಲ ಹೇಳ್ತೀವಿ. ಲೂಟಿಕೋರನ್ನೆಲ್ಲ ಧರ್ಮ ಅಂತ ಕರಿತೀವಿ ನಾವು, ಅವ್ರನ್ನ ಮತ ಅಂತ ಕರಿಬೇಕು. ದಯವಿಟ್ಟು ಬದಲಾಯಿಸ್ಕೊಳ್ಳೋಣ. ನಾನು ಹಾಗೆ ಹೇಳ್ತಾ ಇದ್ದೆ, ನಾನು ಬದಲಾಯಿಸ್ಕೊಂಡಿದ್ದೀನಿ ತಿಳ್ಕೊಳ್ತಾ. ಮತ ಬೇರೆ, ಮತ ಅಂದರೆ ಅಭಿಪ್ರಾಯ ಅಂತ. ಧರ್ಮ ಅಂದರೆ ಎಲ್ಲರನ್ನ ರಕ್ಷಿಸುವ ವ್ಯವಸ್ಥೆ ಅಂತ. ತುಂಬ ವ್ಯತ್ಯಾಸ ಇದೆ. ಕಚಡ ಬ್ರಿಟಿಷರ್ಸ್ ಬಂದು ಅರ್ಜೆಂಟಾಗಿ ತಪ್ಪಾಗಿ ಎಂಥದ್ದೋ ಕಚಡ ಟ್ರಾನ್ಸ್ಲೇಷನ್ಸ್ ಮಾಡಿಬಿಟ್ಟು ಧರ್ಮ ಇಸ್ ಈಕ್ವಲ್ ಟು ರಿಲಿಜನ್, ಫೇತ್ ಅಂತೇನೋ ಬಾಯಿಗೆ ಬಂದಂಗೆ ಹಾಕ್ಬಿಟ್ರು. ನಾವು ತುಂಬ ಒಳ್ಳೆಯವರಲ್ವಾ ಹಿಂದೂಗಳು, ಯಾರೇನು ಮಾಡಿದ್ರು ಸುಮ್ಮನಿರ್ತೀವಿ. ನಮ್ಮ ತಂಟೆಗೆ ಬಂದರೆ ಸುಮ್ಮನಿರಲ್ಲ ಅಷ್ಟೇ, ವೈಯಕ್ತಿಕವಾಗಿ. ಹೀಗಾಗಿ ಅವರನ್ನು ನಾವು ಪ್ರಶ್ನಿಸದೆ ಇದು ಮುಂದುವರ್ಕೊಂಬಂದ್ಬಿಡ್ತೆ. ಈ ಮತ ಇದೆಯಲ್ಲ, ಸೊ ಅದಷ್ಟೇ ಅಲ್ಲ ಧರ್ಮ ಅಂದರೆ. ಯಾವುದೇ ಒಂದು ವಸ್ತುಗೆ, ವ್ಯಕ್ತಿಗೆ, ವ್ಯವಸ್ಥೆಗೆ, ಸಂಬಂಧಕ್ಕೆ ಒಂದು ಚೌಕಟ್ಟಿರುತ್ತೆ. ಆ ಚೌಕಟ್ಟೊಳಗೆ ಅದು ತುಂಬ
ಸ್ವಸ್ಥವಾಗಿರುತ್ತೆ. ಅದನ್ನು ಧರ್ಮ ಅಂತ ಹೇಳ್ತಾರೆ. ಮಾತೃಧರ್ಮ, ಪಿತೃಧರ್ಮ, ಆಚಾರ್ಯ ಧರ್ಮ, ವಿದ್ಯಾರ್ಥಿ ಧರ್ಮ, ಗೃಹಸ್ಥ ಧರ್ಮ, ವಾನಪ್ರಸ್ಥ ಧರ್ಮ, ಬ್ರಹ್ಮಚರ್ಯ ಧರ್ಮ. ಸನ್ಯಾಸಕ್ಕೆ ಆ್ಯಕ್ಚುಲಿ ಧರ್ಮ ಅಲ್ಲ, ಅದು ಎಲ್ಲವನ್ನು ಬಿಟ್ಟು ಮೋಕ್ಷ, ಅದು ಅಧಿಧರ್ಮಿ ಅವನು, ಧರ್ಮದ ಮೇಲೆ ನಿಲ್ಲವನು. ಆದರೆ ಇವತ್ತು ಸನ್ಯಾಸಿಗಳು ನಮ್ಮ ಹಾಗೆ ಒಂದು ಬಿಲ್ಡಿಂಗ್ ಒಳಗೆ ವಾಸ ಮಾಡೋದ್ರಿಂದ ಅವ್ರಿಗೂ ಧರ್ಮಾನ್ವಯ ಆಗುತ್ತೆ. ಹಾಗೆ ಸಮಾಜ ಧರ್ಮ, ಸಮಷ್ಟಿ. ಇವಾಗ ಸಭಾ ಧರ್ಮ ನಡೀತಾ ಇದೆ ಅಲ್ವಾ. ಇಲ್ಲಿ ನನಗಿಂತ ತುಂಬ ಹಿರಿಯರು, ಅನುಭವಸ್ಥರು ನೀವೆಲ್ಲ ಸುಮಾರು ಜನ ಇದ್ದೀರಿ. ಆದರೂ ನನ್ನ ಕೈಲಿ ಮೈಕ್ ಕೊಟ್ಬಿಟ್ಟು ಮಾತಾಡಿ ಅಂತ ಕರೆದಿದ್ದಾರೆ. ಸೊ ಈಗ ನಂದೇನು ಧರ್ಮ? ವಕ್ತೃ ಧರ್ಮ. ಸಿಕ್ಕಿದೆ ಮೈಕು ಅಂತ ಏನೇನೋ ಮಾತಾಡೋ ಹಾಗಿಲ್ಲ, ಸ್ವಲ್ಪ ಎಚ್ಚರ ವಹಿಸ್ಕೊಂಡು ಸಮಯಕ್ಕೆ ವಿಷಯಕ್ಕೆ ನಿಷ್ಠವಾಗಿ ಮಾತಾಡಬೇಕಾಗತ್ತೆ. ಇಲ್ಲಿ ನೀವೆಲ್ಲ ಇದ್ದೀರಿ, ಜ್ಞಾನ ಅನುಭವ ವಯಸ್ಸಲ್ಲಿ ನನಗಿಂತ ಹಿರಿಯರು ಹಲವರಿದ್ದೀರಿ. ಆದರೆ ನಿಮ್ಮದು ಸಭಿಕ ಧರ್ಮ ಅಲ್ವಾ. ತುಂಬ ನನಗಿಂತ ಜಾಸ್ತಿ ಗೊತ್ತಿದ್ರು, ಅನುಭವ ಇದ್ದರೂ ಸಭಾ ಧರ್ಮವನ್ನು ಪಾಲಿಸ್ತೀರಿ ಅಲ್ವಾ. ಕ್ಯಾಮ್ರಾ ಅವರು ಅವ್ರ ಧರ್ಮ ಮಾಡ್ತಾ ಇರ್ತಾರೆ ಅಲ್ವಾ, ಮಧ್ಯ ನೋಡ್ತಿರ್ತಾರೆ ಆಗ್ತಿದೆಯಾ ಇಲ್ವಾ ಅಂತ. ಅಲ್ಲಿ ಮೈಕ್ ಅವರು ಅವ್ರ ಕೆಲಸ ಮಾಡ್ತಾ ಇರ್ತಾರೆ ಅಲ್ವಾ. ಅಲ್ಲಿ ಡ್ರೈವರ್ ಅಲ್ಲಿ ಕಾಯ್ತಾ ಇರ್ತಾರೆ ಮತ್ತೆ ವಾಪಸ್ ಕರ್ಕೊಂಡು ಹೋಗೋದಕ್ಕೆ. ಅಲ್ಲಿ ನಮ್ಮ ಮನೇಲಿ ನಮ್ಮ ಯಜಮಾನ್ರಿಗೆ ಎಲ್ಲ ವಹಿಸ್ಬಿಟ್ಟು ಬಂದಿದ್ದೀನಿ ಕೆಲಸನ. ಹಾಗೆ ಅವ್ರವ್ರ ಕೆಲಸ ಮಾಡ್ತಾರೆ ಅಲ್ವಾ. ಹೀಗೆ ಒಂದೊಂದು ವೃತ್ತಿ ಧರ್ಮ, ಧರ್ಮವನ್ನು ಕಾಲ ದೇಶ ಸಂದರ್ಭೋಚಿತವಾಗಿ ಮತ್ತೆ ಮತ್ತೆ ನಾವು ಅದನ್ನು ರೀಡಿಸೈನ್ ಮಾಡ್ಕೋಬೇಕಾಗತ್ತೆ. ಇದನ್ನು ನಾನು ಹೇಳ್ತಿಲ್ಲ, ಸ್ಮೃತಿಗಳು ಹೇಳುತ್ತೆ. ಕಾಲ ದೇಶ ಸಂದರ್ಭಾನುಸಾರ ಅಂತ ಮನು ಮಹರ್ಷಿಯನ್ನು ಬಾಯಿಗೆ ಬಂದಂಗೆ ಉಗಿತಾರಲ್ಲ, ಪ್ರಾರಂಭದಲ್ಲೇ ಅವ್ರು ಹೇಳ್ತಾರೆ, ಇದು ನನ್ನ ದೇಶ ಕಾಲ ಸಂದರ್ಭಕ್ಕೆ ರಚಿತವಾದಂಥದ್ದು, ನಿಮ್ಮ ಕಾಲಕ್ಕೆ ಹೇಗೆ ಬೇಕೋ ಅದನ್ನು ಮತ್ತೆ ಮಾಡ್ಕೊಳ್ಳಿ ಅಂತ. ಇಷ್ಟು ಫ್ಲೆಕ್ಸಿಬಿಲಿಟಿ ಇನ್ಯಾವ ಧರ್ಮದಲ್ಲೂ ನಿಮಗೆ ಸಿಕ್ಕೋದಿಲ್ಲ. ಹೀಗೆ ಧರ್ಮ ಏನು ಮಾಡುತ್ತೆ ಅಂದರೆ ಅರ್ಥಕಾಮಗಳನ್ನು ವ್ಯವಸ್ಥೆ ಮಾಡುತ್ತೆ. ನಂಗೆ ಶಕ್ತಿ ಇದೆ ಅಂತ ಎಲ್ಲವನ್ನ ಲೂಟಿ ಮಾಡೋಕ್ಕೆ ಹೋಗಬಾರ್ದು. ಧರ್ಮ ಹೇಳುತ್ತೆ ಸಾಕು, ಬೇಡ ಮಾಡಬಾರ್ದು. ನಂಗೆ ಆಸೆ ಅಂತ ಹೇಳಿ ತಿಂತಾ ಹೋಗ್ಬಿಟ್ರೆ, ಒಂದು ರಸಗುಲ್ಲ ಸರಿ ನಂಗೆ ತುಂಬ ಇಷ್ಟ, ಒಂದು ರಸಗುಲ್ಲ ತಿಂತೀನಿ, 2, 3 ಪರವಾಗಿಲ್ಲ, ಏನೋ 4, 5 ಪರವಾಗಿಲ್ಲ, ಯಾವತ್ತೋ ಒಂದು ದಿನ 10 ತಿಂತೀನಿ, 20 ತಿಂತೀನಿ, 100 ತಿಂತೀನಿ ಅಂದರೆ ಹೊಟ್ಟೆಗೊಂದು ಧರ್ಮ ಇರುತ್ತಲ್ವಾ, ಅದು ಎತ್ತಾಕತ್ತೆ. ಆಗೋದಿಲ್ಲ ನನ್ನ ಕೈಲಿ ಅಂತ. ಈಗ ನಂಗೆ ತುಂಬ ಇಷ್ಟ ಈ ವ್ಯಾಂಟಿ ಬ್ಯಾಗ್ ಅಥವಾ ಏನೋ ಒಂದು ಫ್ಲವರ್ ವೇಸು, ಹೂ ಹಿಂಗೆ ಇಟ್ಕೊಂಡಿರ್ತೀನಿ ಫೋಟೋಗೆ, ಸೆಲ್ಫಿಗೆ, ಹಿಂಗೆ 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 ಹಿಂಗೆ. ಎಷ್ಟೊತ್ತು ಇಟ್ಕೊಳ್ಳೋಕೆ ಸಾಧ್ಯ? 10 ನಿಮಿಷ, ಅರ್ಧ ಗಂಟೆ, 1 ಗಂಟೆ. ಏನೋ ಡಾನ್ಸ್ ಗೀನ್ಸ್ ಯೋಗ ಮಾಡಿ ಅಭ್ಯಾಸ ಇರೋರು 1 ಗಂಟೆ ಹಿಂಗೆ ಇಟ್ಕೊಳ್ತಾರಪ್ಪ, ಅಷ್ಟೊತ್ತಿಗೆ ಸಾಕಾಗೋಗ್ಬಿಡುತ್ತೆ ಕೈ. ಇಟ್ಕೊಂಡಿರೋದೇನೋ ಬರೀ ಒಂದು ಹೂವು. ಆದರೆ ಹೂವನ್ನ ನೀವು ಒಂದು ದಿನ ಎಲ್ಲ ಇಟ್ಕೊಂಡು ನಿಂತ್ಕೊಳ್ಳಿ ನೋಡೋಣ, ಆಗೋದಿಲ್ಲ. ಯಾವುದಕ್ಕೂ ಒಂದು ಮಿತಿ ಇರುತ್ತೆ. ಆ ಮಿತಿಯನ್ನು ತೋರಿಸೋದೇ ಧರ್ಮ. ಧರ್ಮ ಅನ್ನೋದೊಂದು ಚೌಕಟ್ಟು. ಇಷ್ಟು ಸಾಕು, ಇಲ್ಲಿಂದ ಮುಂದಕ್ಕೆ ಹೋಗಬೇಡ. ಗಾರ್ಹಸ್ಥ್ಯಕ್ಕೂ ಒಂದು ಧರ್ಮ ಇದೆ. ನನ್ನ ಹೆಂಡತಿ ಅಂತ ಹೇಳಿ ಹೊಡಿತೀನಿ, ಬಡಿತೀನಿ, ಏನು ಬೇಕಾದ್ರೂ ಮಾಡ್ತೀನಿ, ಹಾಗಿಲ್ಲ. ಮನು ಮಹರ್ಷಿ ಹೇಳ್ತಾನೆ, ಎಷ್ಟೆಲ್ಲ ಮಾತಾಡ್ತಾರಲ್ಲ, ನಾನು ಮನುಸ್ಮೃತಿನೇ ತೊಗೊಂಡ್ಬಿಟ್ಟು ಓದ್ಬಿಟ್ಟೆ ಏನೇನು ಹೇಳ್ಬಿಟ್ಟಿದ್ದಾರೋ ಹೆಣ್ಮಕ್ಳ ಬಗ್ಗೆ ನೋಡೋಣ ಅಂತ ನೋಡಿದ್ರೆ ಅವ್ರು ಹೇಳ್ತಾರೆ, ಹೆಂಡತಿ ತನ್ನ ಗೆಳತಿಯರೊಂದಿಗೆ ಮಾತನಾಡುವಾಗ, ಆರಾಮಾಗಿ ವಿಶ್ರಾಂತಿ ಮಾಡುವಾಗ, ತಲೆ ಬಾಚ್ಕೊಳ್ಳುವಾಗ, ಅಥವಾ ಪ್ರೈವೇಟಾಗಿ ಏನೋ ಅವ್ಳ ಪಾಡಿಗಳಿರುವಾಗ, ನಿದ್ರೆ ಮಾಡುವಾಗ ಗಂಡ ಕದ್ದು ನೋಡಬಾರ್ದು ಅಂತ ಹೇಳ್ತಾನೆ ಮನು ಮಹರ್ಷಿ. ಆ ಮಟ್ಟದ ರೆಸ್ಪೆಕ್ಟ್, ಗೌರವ ಕೊಟ್ಟಿದ್ದಾನೆ ಸ್ತ್ರೀಗೆ. ಇದನ್ನೆಲ್ಲ ಫೆಮಿನಿಸ್ಟ್ಗಳು ಮಾತಾಡಲ್ಲ ಅಂತ ಇಟ್ಕೊಳ್ಳಿ. ಅವ್ರು ಬರೀ ಛಿದ್ರಂ ಹಿ ಮೃಗೇಂತಿಯತೆ ವಿದ್ವಾಂಸೋ ಬ್ರಹ್ಮ ರಾಕ್ಷಸ ಅಂತ ವಸಿಷ್ಠರು ಹೇಳ್ತಾರೆ. ಬರೀ ಹುಡುಕನ್ನೇ ಹುಡುಕ್ತಾ ಇರ್ತಾರೆ ಅಂತ. ಧರ್ಮ ಯಾವತ್ತೂ ನಮಗೆ ಒಂದು ಮಿತಿಯನ್ನು ಹೇಳುತ್ತೆ. ಎಲ್ಲಕ್ಕೂ ಒಂದು ಮಿತಿ ಇರುತ್ತೆ. ಬ್ರಹ್ಮಚರ್ಯಾಶ್ರಮದಲ್ಲಿ ಕೆಲವು ಆ ವಯಸ್ಸಿಗೇನು ತುಂಬ ಎನರ್ಜಿ, ಭಾಳ ಶಕ್ತಿ, ಭಾಳ ಉತ್ಸಾಹ ಇರುತ್ತೆ. ಹೊಸ ದೇಹ, ಇನ್ನು ಫ್ರೆಶ್ಶು, ಹೊಸದಾಗಿ ಬಂದ ಟಿ ವಿ, ಹೊಸದಾಗಿ ಬಂದ ರಿಮೋಟ್ ಇದ್ದಂಗೆ ಅದು ನೀಟಾಗಿ ಎದ್ದು ಹಾಕಿ ಹುಷಾರಾಗಿ ಇಡ್ತೀವಿ, ಎತ್ತೀವಿ. ಒಂದು ವರ್ಷ ಆದಮೇಲೆ ಟಪಕ್ಕಂತ ಇಡ್ತೀವಿ. ಹಾಗೆ ಹೊಸ ಕಾರು, ಏನು ದಿನ ಬೆಳಗ್ಗೆ ಸಂಜೆ 2 ಹೊತ್ತು ಒರೆಸಿದ್ದು ಮಾಡಿದ್ದು, ಹಾಗೆ ಹೊಸದು ಅಂದರೆ ಈ ದೇಹ ಹೊಸದು, ಬಾಲ್ಯ ಹಾಗೆ. ಹಾಗಾಗಿ ಅವ್ರಿಗೆ ಅದೆಲ್ಲ ಇರುತ್ತೆ. ಆದರೆ ತುಂಬ ಚಾಂಚಲ್ಯ ಇರುತ್ತೆ, ತುಂಬ ಚಾಪಲ್ಯ ಇರುತ್ತೆ, ವಿವೇಕ ಇರೋದಿಲ್ಲ, ಅನುಭವ ಸಾಲದು, ಮುಗ್ಧತೆ ಇರುತ್ತೆ. ಆ ಬ್ರಹ್ಮಚರ್ಯಾಶ್ರಮಕ್ಕೆ ಮುಗ್ಧತೆಯನ್ನು ಹಾಳು ಮಾಡದೆ ಅವರ ಚಾಪಲ್ಯವನ್ನು ಹದ್ದಿಕ್ಕಿ ಅವರನ್ನು ಒಂದು ದಾರಿಗೆ ತರೋಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನು ಧರ್ಮ ಅಂತ ಕರೆದು ಬ್ರಹ್ಮಚರ್ಯಾಶ್ರಮ. ಆಮೇಲೆ ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮ ಅಂದ್ರೇನು? ಬರೀ ಕರ್ಮಯೋಗ,
ಗೃಹಸ್ಥಾಶ್ರಮ ಅಂದರೆ ರನ್ನಿಂಗ್ ಅರೌಂಡ್ ದ ಟ್ರೀಸು, ಮಾಲ್ ಸುತ್ತೋದು, ಅಪ್ಪ ಅಮ್ಮನ ಎತ್ಕೊಂಡು ಹೋಗೋ ವೃದ್ಧಾಶ್ರಮಕ್ಕೆ ಹಾಕೋದಲ್ಲ. ಗೃಹಸ್ಥಾಶ್ರಮ ಅಂದರೆ ಕರ್ಮಯೋಗ. ಎಷ್ಟೇ ಕಷ್ಟ ಆದರೂ ಇಷ್ಟವಾಗದಿರಲಿ, ಒಂದು ಸಲ ವ್ಯವಸ್ಥೆ ಪ್ರವೇಶ ಮಾಡಿದ್ಮೇಲೆ ವಾನಪ್ರಸ್ಥಾಶ್ರಮ 60 ವರ್ಷಕ್ಕೆ ನಮ್ಗೆ ಷಷ್ಠಿ ಪೂರ್ತಿ ಮಾಡಿ ಒಳ್ಳೆ ಊಟ ಹಾಕಿಬಿಟ್ಟು ರಿಲೀವ್ ಮಾಡ್ತಾರಲ್ಲ, ಅಲ್ಲಿವರೆಗೂ ನಾವು ಮಾಡಲೇಬೇಕು. ಅದು ಕರ್ತವ್ಯದ ಒಂದು ಫೇಸ್ ಅದು ಕರ್ತವ್ಯ ಮಾಡುವಂಥ ಕಾಲ. ಆವಾಗ ಅದು ಗಾರ್ಹಸ್ಥ್ಯ ಧರ್ಮ. ಮಿಕ್ಕ 3 ಆಶ್ರಮಗಳನ್ನು ಪೋಷಿಸೋದು ಗಾರ್ಹಸ್ಥ್ಯ ಧರ್ಮ. ಏಕೆಂದರೆ ಅವನು ಸಂಪಾದಿಸಬೇಕು, ಸಂಚಯ ಮಾಡಬೇಕು, ಟ್ಯಾಕ್ಸ್ ಕಟ್ಟಬೇಕು, ದೇಶಕ್ಕೆ, ಧರ್ಮಕ್ಕೆ, ನೆರೆಕೆರೆಗೆ, ಪಶು ಪಕ್ಷಿ ಪ್ರಾಣಿಗಳಿಗೆ, ಸನ್ಯಾಸಿಗಳಿಗೆ, ಬ್ರಹ್ಮಚಾರಿಗಳಿಗೆ, ತಮ್ಮ ಹಿರಿಯ ತಂದೆ ತಾಯಂದಿರಿಗೆ, ವಾನಪ್ರಸ್ಥಾಶ್ರಮಗಳಿಗೆ, ಬಡವರಿಗೆ, ಬಗ್ಗರಿಗೆ, ಎಲ್ಲರಿಗೂ ಕೂಡ ಇವನೇ ಕೊಡಬೇಕು. ಅದಕ್ಕೆ ಜ್ಯೇಷ್ಠೋ ಗೃಹಸ್ಥಾಶ್ರಮ ಧನ್ಯೋ ಗೃಹಸ್ಥಾಶ್ರಮ ಅಂತೆಲ್ಲ ಹೇಳ್ತಾರೆ. ಆದರೆ ಎಷ್ಟು ಕಾಲ? 60 ಇವತ್ತು ನೋಡ್ತೀವಿ ನಾವು, ಈ ವಾನಪ್ರಸ್ಥಾಶ್ರಮದ ಕಲ್ಪನೆ ಹೊಟ್ಟೋಯ್ತು. ಷಷ್ಠಿ ಪೂರ್ತಿ ಮಾಡ್ಕೊಂಡಿದ್ದೆಷ್ಟೋ ಅಷ್ಟೇ, ವಿಡಿಯೋ ಮಾಡಿ ಊಟ ಮಾಡಿದ್ದೆಷ್ಟೋ ಅಷ್ಟೇ, ಮರುದಿನ ಮತ್ತೆ ಅವರೇ ಕೆಲಸ ಮಾಡಬೇಕೆಲ್ಲ. ಇವ್ರ ಮಕ್ಕಳು ಗೃಹಸ್ಥಾಶ್ರಮವೂ ಮಾಡಿಲ್ಲ ಸರಿಯಾಗಿ, ಮಕ್ಕಳು ನೋಡ್ಕೊಳ್ಳೋಕೆ ಟೈಮ್ ಇಲ್ಲ. ಇವ್ರು ಮಾಲ್ಗೆ ಹೋಗಬೇಕು, ಸಿನಿಮಾ ನೋಡಬೇಕು, ಇದೊಂದು ನ್ಯೂಸೆನ್ಸು. ಮಗು ಎತ್ಕೊಂಬಂದು ಅಮ್ಮನ ಹತ್ರ ಕೊಟ್ಬಿಡ್ತಾರೆ. ಇವ್ರ ಮಕ್ಕಳಿಗೂ ಮಾಡಿ, ಮೊಮ್ಮಕ್ಕಳನ್ನೂ ಇವರೇ ಬೇಬಿ ಸಿಟ್ಟಿಂಗ್ ಮಾಡಬೇಕು. ಇದು ಸರಿನಾ? ಇದು ನಾನು ಹೇಳ್ತಿರ್ತೀನಿ ಎಷ್ಟೋ ಜನ ಸೀನಿಯರ್ ಸಿಟಿಸನ್ಸ್ಗೆ, ಇದು ಶಾಸ್ತ್ರವಿಹಿತ ನೀವು ಮಾಡ್ತಿರೋದು ಅಂತ. ಇಲ್ಲ, ಬಿಟ್ಬಿಡ್ಬೇಕು. ಅವ್ರು ಮಾಡಲಿ, ಅವ್ರ ಕರ್ತವ್ಯ ಈಗ. ಆ ಗೃಹಸ್ಥಾಶ್ರಮದಲ್ಲಿ ಅವರೇ ಮಾಡಬೇಕು ಅದನ್ನು. ವಾನಪ್ರಸ್ಥಾಶ್ರಮದಲ್ಲಿ ನಿಧಾನವಾಗಿ ಬಟ್ ಇವ್ರಿಗೆ ಮೋಹ ಇರುತ್ತೆ ತುಂಬ. ಅಯ್ಯೋ ನನ್ನ ಮೊಮ್ಮಗು, ಅಯ್ಯೋ ನನ್ನ ಮಗಳು, ಹೋಗಮ್ಮ ನೀನು ಮಾಲ್ ಸುತ್ತ, ನಾನು ಖುಷಿಯಾಗಿ ನೋಡ್ಕೊಳ್ತೀನಿ ಮೊಮ್ಮಗನ ಅಂತ. ಇವ್ರಿಗೆ ಮೋಹ ಇರೋದ್ರಿಂದ ಒಂದೇ ಸಲಕ್ಕೆ ಬಿಡೋಕ್ಕಾಗಲ್ಲ. ಅದೂ ಗೊತ್ತು ನಮ್ಮ ಋಷಿಗಳಿಗೆ. ಅದಕ್ಕೆ ವಾನಪ್ರಸ್ಥಾಶ್ರಮ ಸನ್ಯಾಸಾಶ್ರಮದಷ್ಟು ವಿರಕ್ತ ಅಲ್ಲ, ಆದರೆ ಉಗ್ರರಥ ಶಾಂತಿ ಅಂತ. ಅಲ್ಲಿಂದ ನಿನಗೆ ಕರ್ತವ್ಯಗಳು ಆಪ್ಷನಲ್. ಬೇಕಾದ್ರೆ ಮಾಡ್ಬೋದು, ಎಷ್ಟು ಬೇಕೋ ಅಷ್ಟು ಮಾಡ್ಬೋದು. ಬೇಕಾದ್ರೆ ಅಡುಗೆ ಮಾಡು, ಇಲ್ಲದ್ರೆ ಸೊಸೆ ಮಾಡು ಅಂತ ಹೇಳು. ಸೊಸೆ ಕೊಡೋಕೆ ಇಷ್ಟ ಇಲ್ಲ ಬೀಗದ ಕೈನ, ಅವಳಿಗೇನು ಕೊಡೋದು? ಅವಳಿಗೆ ಇಂಪಾರ್ಟೆನ್ಸ್ ಬಂದುಬಿಟ್ರೆ, ನನ್ನ ಮಗ ನನ್ನ ಹತ್ರನೇ ಬಂದು ಕೇಳಬೇಕು, ಅಮ್ಮ ಚಪಾತಿ ಕೊಡು ಅಂತ. ಸೊಸೆನ ಕೇಳಿಬಿಟ್ರೆ ಇದೆಲ್ಲ ನಮ್ಮ ಪ್ರಾಬ್ಲಮ್ ಇರುತ್ತೆ ಕೆಲವು, ಬಿಡೋಕ್ಕಾಗಲ್ಲ. ಆದರೆ ನಿಧಾನವಾಗಿ ಕಳಿಸ್ಕೊಳ್ತಾ ಬರಬೇಕು. ಆಶ್ರಮಕ್ಕೆ ಹೋಗು, ಮಠಕ್ಕೆ ಹೋಗು, ತೀರ್ಥಾಟನೆ ಮಾಡು, ತಪೋಧಾಮಕ್ಕೆ ಹೋಗು, ಭಗವದ್ಗೀತೆ ಓದು, ಹರಿಕತೆ ಕೇಳಿಸ್ಕೊ, ಅಥವಾ ನಾವೇ ಹೋಗಿ ಶಿಕ್ಷಣ ಪಾಠನ ಮಾಡೋದು, ಇಂಥ ರಾಷ್ಟ್ರೋತ್ಥಾನಕ್ಕೆ ಬಂದು ಸರ್ವಿಸ್ ಮಾಡೋದು, ವಾಲಂಟಿಯರ್ ಸರ್ವಿಸ್, ಯಾವುದೋ ರೂಪದಲ್ಲಿ ಏನಕ್ಕೇನ ಪ್ರಕಾರೇಣ ಮನಃ ಕೃಷ್ಣೇ ನಿವೇಶಯೇತ್. ಇದು ವಾನಪ್ರಸ್ಥಾಶ್ರಮದ ಧರ್ಮ. ಕ್ರಮೇಣ ನಾನು ತೀರೆ ಹಚ್ಕೋಬೇಕಾಗಿಲ್ಲ, ಮಕ್ಕಳು ಅವ್ರ ಪಾಡಿಗೆ ನಡ್ಸ್ಕೊಂಡು ಹೋಗ್ತಿದ್ದಾರೆ ಗೊತ್ತಾದಾಗ 70ನೇ ವರ್ಷಕ್ಕೆ ಭೀಮರಥ ಶಾಂತಿ ಮಾಡ್ತಾರೆ. ಇನ್ನೊಂದ್ಸಲ ಶಾಂತಿ, ಸಾಕು, ಇನ್ನು ಸ್ವಲ್ಪ ನೀನು ಡಿಟ್ಯಾಚ್ ಆಗು. ಅದಾದಮೇಲೆ 80 ವರ್ಷ 81 ಸಹಸ್ರ ಚಂದ್ರ ದರ್ಶನ ಆದಮೇಲೆ ನಮ್ಮ ತಂದೆಗೆ ಎಲ್ಲ ಮಾಡಿದ್ವಿ. ನಾನು ಕೇಳಿದೆ ನಮ್ಮ ಗುರುಗಳನ್ನ, ನೆಕ್ಸ್ಟ್ ಏನು ಮಾಡಬೇಕು 90 ವರ್ಷಕ್ಕೆ ಅಂತ. ಏನೂ ಇಲ್ಲ ಅಂದ್ರೆ ಅವರು. ಭೀಮರಥ ಇದು ಸಹಸ್ರ ಚಂದ್ರ ದರ್ಶನ ಆದಮೇಲೆ ಇನ್ನೇನೂ ಇಲ್ಲ. 5 ವರ್ಷ ಅವ್ರಿಗೆ ಅಕ್ಷರಾಭ್ಯಾಸ ಮಾಡಿಸ್ತೀವಲ್ಲ 3ನೇ ವಯಸ್ಸಲ್ಲ ಮಗುಗೆ, ಅಲ್ಲಿಯವರೆಗೂ ಏನೂ ಇಲ್ಲ. ಅಕ್ಷರಾಭ್ಯಾಸ ಮಾಡಿ ಉಪನಯನ ಅವ್ರಿಗೆ ಗುರುಕುಲಕ್ಕೆ ಕಳಿಸೋ ಆ ಅವಧಿಯಲ್ಲೂ ಕೂಡ ಯಾವುದೂ ಬಲವಂತ ಇಲ್ಲ, ಪ್ರೀತಿಯಿಂದ ಹೇಳ್ಕೊಡೋದು, ತಿದ್ಸೋದು, ಬಡಿಸೋದು, ಕೋಶ ಹೇಳ್ಕೊಡೋದು ಇತ್ಯಾದಿ. ಬಲವಂತ ಇಲ್ಲ. 8ನೇ ವಯಸ್ಸಿಂದ ಫುಲ್ ಗ್ರಿಲ್ಲಿಂಗು, ಗುರುಗಳು ಫುಲ್ಲು ಡಿಸಿಪ್ಲಿನ್ ಮಾಡ್ತಾರೆ. ಸೊ ಮೊದಲ 8 ವರ್ಷ ಜೀವನದಲ್ಲಿ, ಆಮೇಲೆ 80 ವರ್ಷದ ನಂತರ ಅವರು ಮಕ್ಕಳ ಹಾಗೆ ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಇಷ್ಟೊತ್ತಿಗೆ ಸ್ನಾನ ಮಾಡು, ಹೀಗೆ ಕೂತ್ಕೋ, ಸಂಧ್ಯಾವನೆ ಮಾಡಿಲ್ಲ, ಏನೂ ಹೇಳೋ ಹಾಗಿಲ್ಲ ಅವ್ರಿಗೆ. ಅವ್ರ ಪಾಡಿಗೆ ಅವರು, ಏಕೆಂದರೆ ದೇಹ ಧರ್ಮ ಹಾಗಿರುತ್ತೆ ನೋಡಿ. ಧರ್ಮ ಇದನ್ನೆಲ್ಲ ಕೇಳಿದಾಗ ನಿಮ್ಗೇನು ಅನಿಸುತ್ತೆ? ಧರ್ಮ ನಮ್ಗೆ ಸಫಕೇಟ್ ಮಾಡುತ್ತೆ ಅನಿಸುತ್ತಾ ನಿಮಗೆ? ಧರ್ಮ ನಮಗೆ ಧರ್ಮ ಧರ್ಮ ಅಂತ ಹೇಳಿ ತುಂಬ ಒತ್ತಡ ಹೇರ್ತಾರಪ್ಪ, ಬಲವಂತ ಮಾಡ್ತಾರಪ್ಪ ಅಂತ ಅನಿಸುತ್ತಾ ನಿಮಗೆ? ಧರ್ಮ ಬಿಟ್ಟು ಹಾಳಾಗಿದ್ದೀವಿ ನಾವು. ಧರ್ಮವನ್ನು ಬಿಟ್ಟಿದ್ದಕ್ಕೆ ಒತ್ತಡ ಆಗ್ತಾ ಇದೆ ನಮಗೆ. ಆಯಾ ವಯಸ್ಸಿನಲ್ಲಿ ಆಯಾ ಸಂಬಂಧಕ್ಕೆ ಹೇಗಿರಬೇಕೋ ಹಾಗಿದ್ಬಿಟ್ರೆ ನಾವು, ಧರ್ಮ ಅದನ್ನು ಹೇಳುತ್ತೆ. ಯಾಕೆಂದರೆ ಧರ್ಮ ಬರೋದು ಋತಪ್ರಜ್ಞೆಯಿಂದ ಅಂತ ಹೇಳ್ತಾರೆ ಋಷಿಗಳು. ಋತಪ್ರಜ್ಞೆ, ಆ ಋತಪ್ರಜ್ಞೆ ಏನು ಅಂದರೆ ಇಡೀ ಜಗತ್ತನ್ನು ನಡೆಸ್ತಾ ಇರುವಂಥ ಒಂದು ವೈಶ್ವಿಕ ಋತಪ್ರಜ್ಞೆ, ಪರಮಾತ್ಮ ಶಕ್ತಿ ಏನಿದೆ, ಮಹಾಜ್ಞಾನ, ಅದು ವೈಫೈ ಇದ್ದಂಗೆ. ನಾವೆಲ್ಲ ಚಿಕ್ಕ ಚಿಕ್ಕ ಮೊಬೈಲ್ ಇದ್ದಂಗೆ. ಆ ವೈಫೈಗೆ ನಾವು ಹೆಂಗೆ ಕನೆಕ್ಟ್ ಮಾಡ್ಕೋಬೇಕು? ಒಂದು ಪಾಸ್ವರ್ಡ್ ಬೇಕು ತಾನೆ. ಪಾಸ್ವರ್ಡ್ ಕನೆಕ್ಟ್ ಮಾಡ್ಕೊಂಡ ತಕ್ಷಣ ವೈಫೈ ಬರುತ್ತೆ. ಹಾಗೆ ಆ ಋತಪ್ರಜ್ಞೆ, ವೈಶ್ವಿಕ ಪ್ರಜ್ಞೆ, ಧರ್ಮದ ಪ್ರಜ್ಞೆ ಅನ್ನೋದು ಇದೆ.
ನಮ್ಮ ಸಾಮಾನ್ಯ ಮತ್ತಿಗೆ ಅದು ಅರ್ಥ ಆಗೋದಿಲ್ಲ. ನಮಗೆ ಒಂಥರ ಧರ್ಮ ಜಿಜ್ಞಾಸೆ ಬಂದ್ಬಿಡುತ್ತೆ, ಹಿಂಗೆ ಮಾಡಲಾ ಹಂಗೆ ಮಾಡಲಾ, ಇದು ಸರಿನಾ ಅದು ಸರಿನಾ, ಏನು ಮಾಡೋದು ಬಿಡೋದು. ಆಗ ನಾವು ಅದಕ್ಕೆ ಕನೆಕ್ಟ್ ಆಗಬೇಕು. ಕನೆಕ್ಟ್ ಆಗೋ ವಿಧಾನ ಏನು? ಧ್ಯಾನಾಭ್ಯಾಸ. ನಾವು ಮಾಡುವ ಧ್ಯಾನ, ತೀರ್ಥಾಟನೆ ಇದೆಲ್ಲ ಮನಸ್ಸನ್ನು ಶುದ್ಧ ಮಾಡುತ್ತೆ. ಶುದ್ಧ ಮಾಡಿದಾಗ ಆ ಋತಪ್ರಜ್ಞೆ ಆಗುತ್ತಲ್ಲ, ಅಂಥ ಋತಪ್ರಜ್ಞೆ ಇರೋರು ತಪ್ಪೇ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಅವ್ರಿಗೆ ಗೊತ್ತು. ಆದರೆ ನಮ್ಮಂಥ ಸಾಮಾನ್ಯ ನಮಗಿನ್ನೂ ವೈಫೈ ಸಿಕ್ಕಿಲ್ಲ, ಆಯಿತಾ, ಏನು ಮಾಡೋಣ? ಯಾರು ವೈಫೈ ಸಿಕ್ಕಿದೆಯೋ ಆ ಮಹಾತ್ಮರು ಅವರು ಬರೆದಿಟ್ಟಿದ್ದಾರೆ ಸ್ಮೃತಿಗಳನ್ನು. ಧರ್ಮ, ಇದು ಧರ್ಮ, ಏವಂ ಕುರು ಏವಂ ಮಾ ಕುರು, ಹಿಂಗೆ ಮಾಡು ಹಿಂಗೆ ಮಾಡಬೇಡ ಅಂತ ಅವ್ರು ನಮಗೆ ನೀತಿ ಸಂಹಿತೆಯನ್ನು ಕೊಡ್ತಾರೆ. ಅದನ್ನು ನಾವು ಆಚರಿಸ್ತಾ ಹೋದರೆ ಸಾಕು. ಈಗ ನಾನು ಮಾನಸರ ಇದಕ್ಕೆ ಹೋಗಿದ್ದೆ, ಎಲ್ಲಿ ಅದು ಕೈಲಾಸ ಮಾನಸರ ಯಾತ್ರೆ ಹೋಗಿದ್ದೆ. ಆ ಕೈಲಾಸ ಇದು ಹೋಗುವಾಗ ಬೇಡ ನಾನು ಹಂಗೆ ಹೋಗ್ತೀನಿ, ಹತ್ಕೊಂಡು ಹೋಗ್ತೀನಿ, ಕುದುರೆಲೋ ನನಗೆ ಬೇಕಾಗಿಲ್ಲ. ಅವ್ರು ಹೇಳಿದ್ರು ಇಲ್ಲ ಒಂದು ಪೋರ್ಟ್ರನ್ನ ಕರ್ಕೊಂಡೋಗಿ ನಿಮ್ಗೆ ಗೊತ್ತಾಗಲ್ಲ ಅಂತ. ಅಲ್ಲಿ ಅವನು ಚಿಕ್ಕ ಹುಡುಗ, ಆ ಬೆಟ್ಟದ ಗಿರಿಜನರು ಹುಡುಗ, ಒಂದು 12 ವರ್ಷದ ಹುಡುಗ, ಇವನೇ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂತ ಅನಿಸುತ್ತೆ. ಆದರೆ ಅಲ್ಲೊಂದು ಜಾಗ ಬರುತ್ತೆ, ಡೋಲ್ಮಾಲಾ ಪಾಸ್ ಅಂತ, ಆಲ್ಮೋಸ್ಟ್ 20,000 ಅಡಿ ಮೇಲೆ. ಅಲ್ಲಿಂದ ಕೆಳಗೆ ನೋಡಿದ್ರೆ 3,000 ಅಡಿ ಇರುತ್ತೆ ಅಥವಾ ಆ ಥರ ಒಂದು ಪ್ರಪಾತ ಇದೆ, ಗೌರಿಕುಂಡ ಎಲ್ಲ ಇದೆ. ಅಲ್ಲಿಂದ ನೆಕ್ಸ್ಟ್ ಅವನಿಗೆ ಹಿಂದಿ ಬರಲ್ಲ, ಇಂಗ್ಲೀಷ್ ಬರಲ್ಲ, ನಮ್ಗೆ ಅವನ ಭಾಷೆ ಬರಲ್ಲ, ಎಲ್ಲ ಸೈನ್ ಲ್ಯಾಂಗ್ವೇಜೇ. ನೆಕ್ಸ್ಟು ಎಲ್ಲಿ ಅಂತ ಕೇಳಿದ್ರೆ ಅವ್ನು ಹಿಂಗೆ ತೋರಿಸ್ದ, ಅಯ್ಯೋ ದೇವರೇ ಇಲ್ಲಿ ಹೋಗ್ಬೇಕಾ ನಾವು ಅಂತ. ಹೆಂಗೆ ಹೋಗೋದು? ಒಳ್ಳೆ ಗೋಡೆ ಇಳ್ದಂಗಿದೆ ಅಕ್ಷರಶಃ. ಯಾರೂ ಹೇಳಿರಲಿಲ್ಲ. ತುಂಬ ಜನ ವಾಪಸ್ ಹೋಗೋದು ಉಂಟು ಆ ಪಾಯಿಂಟಿಂದ. ನನಗೆ ಅನ್ನಿಸ್ತು ಇಲ್ಲಿ ಬೇಡ, ಅಲ್ಲಿಂದ ಹೋಗೋಣ, ಅಲ್ಲಿಂದ ಚೆನ್ನಾಗಿದೆ, ಸ್ವಲ್ಪ ಹಿಂಗಿದೆ, ಇಲ್ಲೇ ಹೋಗಬೇಕು ಅಂತ. ಅವನು ಕೈ ಹಿಡ್ಕೊಂಡ, ನಂಬ್ತಿರೋ ಇಲ್ವೋ, ನಾನು ಇವತ್ತಿಗೂ ಹೆಂಗೆ ಇಳಿದೆ ಅಂತ ನನಗೆ ಗೊತ್ತಿಲ್ಲ. ಇಳಿಸ್ಕೊಂಡು ಹೋದ ಅವನು. ಹಿಂಗೆ ಹಿಡಿದ್ವಿ, ತಲೆ ತಿರುಗುತ್ತೆ, ಅಟ್ಲೀಸ್ಟ್ ಹಿಂಗೆ ತಿರ್ಕೊಂಡ್ಬಿಟ್ಟು ಹಿಂಗೆ ಬರಬೇಕು ಅಂತ ಅವನಿಗೆ ಗೊತ್ತು. ಹೆಂಗೆ ಹೆಜ್ಜೆ ಇಡಬೇಕು, ಎಲ್ಲಿ ಇಳಿಬೇಕು ಎಲ್ಲ ಗೊತ್ತು. ನಮ್ಗೆ ಆ ಕಡೆ ಚೆನ್ನಾಗಿದೆ ಅಂತ ನಮಗನ್ನಿಸುತ್ತೆ. ಅವನನ್ನು ನಾನು ನಂಬಬೇಕೋ ಬೇಡವೋ ಅಲ್ವಾ? ಅವನಿಗೆ ಆ ಟೆರೈನ್ ಗೊತ್ತು. ಹಾಗೆ ಈ ಜಗತ್ತಿನ ಎಷ್ಟೋ ಅನುಭವಗಳನ್ನು ನೋಡಿ 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 ಪಾಕವಾದಂಥ ಪ್ರಜ್ಞಾವಂತರು ಋಷಿಗಳು ನಮಗೆ ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ, ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ ಅಂತ ಎಲ್ಲಕ್ಕೂ ಒಂದು ನೀತಿ ಸಂಹಿತೆ ಹಾಕ್ಕೊಟ್ಟಿದ್ದಾರೆ. ಸುಮ್ಮನೆ ಮಾಡ್ತಾ ಹೋದರೆ ಸಾಕು, ಎಷ್ಟೋ ಸುಲಭ ಆಗುತ್ತೆ. ಈಗ ನಾನು ಬೆಟ್ಟ ಹತ್ತಬೇಕು ಅಂದರೆ ಹೊಸದಾಗಿ ಬೆಟ್ಟದ ಮೇಲೆ ನಾನು ಮೆಟ್ಲನ್ನು ಕೊರೆಯೋ ಅಗತ್ಯ ಇಲ್ಲ, ಯಾರೋ ಆಗಲೇ ಕೊರೆದಿಟ್ಬಿಟ್ಟಿದ್ದಾರೆ, ಹತ್ತಿದ್ರಾಯಿತು ಅಲ್ವಾ? ಹಾಗೆ ಸುಲಭ ಮಾಡ್ಕೊಡೋಕ್ಕಾಗಿ ನಮಗೆ ಸ್ಮೃತಿಗಳು, ರಾಮಾಯಣ ಮಹಾಭಾರತ ಉದಾಹರಣೆಗಳು ಇದೆಲ್ಲ ನಮಗೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಇದನ್ನೇ ಧರ್ಮ ಅಂತ ಹೇಳೋದು. ಧರ್ಮದಿಂದ ಅರ್ಥಕಾಮಗಳನ್ನು ಅನುಭವಿಸಬೇಕು. ಧರ್ಮದಿಂದ ಅರ್ಥಕಾಮ ಅನುಭವಿಸಿದ್ರೆ ಏನಾಗುತ್ತೆ ಅಂದರೆ ಒಂದು ದೊಡ್ಡ ಅಡ್ವಾಂಟೇಜ್ ಅಂದರೆ ಬೇಗ ತೃಪ್ತಿ ಬರುತ್ತೆ. ಧರ್ಮ ಬಿಟ್ಟು ನಾವು ಅರ್ಥಕಾಮಗಳನ್ನು ಅನುಭವಿಸಿದ್ರೆ ಅತೃಪ್ತಿ ಇರುತ್ತೆ. ಈಗ ಎಷ್ಟೋ ಜನ ಪಾಲಿಟಿಷಿಯನ್ಸು ಹೆಸರುಗಳು ಹೇಳಲ್ಲ, ನಮಗೆ ಚೆನ್ನಾಗಿ ಗೊತ್ತಿದೆ. ಎಷ್ಟು ಮಾಡಿಕೊಂಡಿರೋದು ಆಸ್ತಿಗಳು, ಎಷ್ಟು ಲೂಟಿ ಹೊಡೆದಿರೋದು. ಬೇರೆ ಬೇರೆ ದುಬೈಯಲ್ಲಿ ಒಂದು 21 ಮಾಲ್ ಇದೆಯಂತೆ, ಯಾರ್ಯಾರು ಹೀಗೆಲ್ಲ ಮಾಡಿಕೊಂಡು ಏನದರಿಂದ ಏನು ಸಿಕ್ಕತ್ತೆ ಅವ್ರಿಗೆ? ತೃಪ್ತರಾಗಿದ್ದಾರಾ? ಇಲ್ಲ, ಇನ್ನೂ ಅತೃಪ್ತಿ, ಇನ್ನೂ ಅಶಾಂತಿ. ಮಲ್ಕೊಳ್ಳೋದು ಅದೇನೋ 1 ಕೋಟಿದೆಲ್ಲ ಮಂಚ ಬರುತ್ತಂತೆ, ನಂಗೆ ಗೊತ್ತಿಲ್ಲ, ಕೇಳಿಲ್ಲ, ನೋಡಿಲ್ಲ. 1 ಕೋಟಿ ರೂಪಾಯಿ ಮಂಚದ ಮೇಲೆ ಮಲಗಿರ್ತಾರೆ, ಆದರೆ ನಿದ್ರೆನೇ ಮಾಡೋಕ್ಕಾಗಲ್ಲ. ನಾಳೆ ಏನಾಗುತ್ತೋ, ಈ ಮೋದಿಜಿ ಇನ್ನೇನು ತಲೆ ಬೀಸ್ತಾರೋ ಅಂತ. ಅಂದರೆ ಏನು ಪ್ರಯೋಜನ ಅಂತ. ಅಷ್ಟಿದ್ದು ಕೂಡ ಅಬ್ಬಾ ಅಂದ್ಕೊಂಡಿದ್ದೆಲ್ಲ ಸಿಕ್ಕಿದೆ, ಸುಖವಾಗಿದ್ದೀನಿ ಅಂತ ಅನಿಸಲ್ಲ ನೋಡಿ. ಯಾಕೆ ಹಾಗಾಗುತ್ತೆ? ಯಾಕೆ ಅಧರ್ಮದಿಂದ ಪಡೆದದ್ದು. ಬೆವರು ಸುರಿಸಿ ಕಷ್ಟಪಟ್ಟು ದುಡಿತಾನಲ್ಲ ಒಬ್ಬ ರೈತ ಇರ್ಬೋದು, ಒಬ್ಬ ಕೂಲಿ ಕೆಲಸಗಾರ, ಅಥವಾ ನಾವೇ ಗೃಹಿಣಿಯರೇ ಇರ್ಬೋದು. ನಮ್ಮ ಮನೇನ ನಾವು ಚೆನ್ನಾಗಿ ಸ್ವಚ್ಛ ಮಾಡಿ ಅಡುಗೆ ಮಾಡಿ ಎಲ್ಲ ನೋಡ್ಕೊಂಡು ಎಲ್ಲ ಮುಗಿಸ್ಬಿಟ್ಟು ನಾವು ಮಧ್ಯಾಹ್ನ ಒಂದು ಮಲಗಬೇಕು ಅಂತ ಅನ್ಸುತ್ತಲ್ಲ, ಟಿ ವಿ ಸೀರಿಯಲ್ ಗಲಾಟೆ ಇಲ್ಲದಿದ್ರೆ 1 ನಿಮಿಷ ಮಲಗೋಣ, ರೆಸ್ಟ್ ತೊಗೊಳ್ಳೋಣ ಅಂತ ಅನ್ಸುತ್ತಲ್ಲ, ನಮಗೆ ಸಿಕ್ಕೋ ನೆಮ್ಮದಿ ಇದೆಯಲ್ಲ, ಅದು ಧರ್ಮದಿಂದ ಬರುವಂಥದ್ದು. ಯಾವತ್ತು ನಾವು ಮಾಡಬೇಕಾದ ಯಾವ ಕೆಲಸನೂ ಮಾಡಿದೆ, ಯಜಮಾನ್ರಿಗೂ ಅಡುಗೆ ಮಾಡಾಕ್ದೆ, ಮಗನಿಗೂ ಮಾಡಿದೆ, ಪಕ್ಕದ ಮನೆಯ ಜೊತೆನೂ ಜಗಳ ಮಾಡಿ ಎಲ್ಲ ಮಾಡಿ ಎಲ್ಲರೂ ದಬಾಯಿಸ್ಬಿಟ್ಟಿದ್ದೀನಿ, ಐ ಹ್ಯಾವ್ ಹ್ಯಾಡ್ ಮೈ ವೇ ಅಂತ ಕೂತ್ಕೊಳ್ತೀವೋ, ಆವತ್ತು ಮಲ್ಕೊಂಡು ನೋಡಿ, ನಾನು ಇವ್ರು ಹಿಂಗೆ ಬಂದೆ, ಇವ್ನು ಹಿಂಗೆ ಬೈದೆ ಅಂತ ಅದೇ ಬರ್ತಾ ಇರುತ್ತೆ ಹೊರತು ನೆಮ್ಮದಿ ಇರಲ್ಲ. ಸೊ ಕರ್ತವ್ಯ ಚ್ಯುತಿ ಆದಾಗ ನಮಗೆ ನೆಮ್ಮದಿ ಸಿಕ್ಕೋದಿಲ್ಲ.
ಹಾಗಾಗಿ ಧರ್ಮದಿಂದಲೇ ಅರ್ಥಕಾಮಗಳನ್ನು ಅನುಭವಿಸಬೇಕು. ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ಕೃಷ್ಣ ಹೇಳ್ತಾನೆ. ಧರ್ಮಕ್ಕೆ ವಿರುದ್ಧವಲ್ಲದ ಅರ್ಥಕಾಮಗಳೆಲ್ಲ ನಾನೇ ಅಂತ. ಹಾಗಾಗಿ ಧರ್ಮದ ಚೌಕಟ್ಟಿನೊಳಗೆ ಏನು ಮಾಡಿದ್ರೂ ಕೂಡ ನಮಗೆ ಬಹಳ ಬೇಗ ತೃಪ್ತಿ ಬಂದ್ಬಿಡುತ್ತೆ, ಸಾಕು ಅಂತ ಅನಿಸ್ಬಿಡುತ್ತೆ. ಚಿಕ್ಕ ವಯಸ್ಸಲ್ಲೇ ಕೆಲವ್ರಿಗೆ ಸಾಕು ಅನಿಸುತ್ತೆ. ಎಷ್ಟೋ ಜನ ನೋಡಿ ಕಾರ್ಯಕರ್ತಿರ್ತಾರೆ, ಪೂರ್ಣಾವಧಿ ಕಾರ್ಯಕರ್ತಿರ್ತಾರೆ, ಸಾಧು ಸಂತರಿರ್ತಾರೆ, ಸಮಾಜದಲ್ಲಿ ಸೇವೆ ಮಾಡಿರ್ತಾರೆ, ಏನೂ ಇಲ್ಲ, ದೇಶ ವಿದೇಶಗಳ ತಮ್ಮ ಸಂಬಳ ಗಿಂಬಳ ಮನೆ ಸಂತೋಷ ಪರಿವಾರ ಎಲ್ಲ ಬಿಟ್ಟು ಬಂದು ಯಾವುದೋ ಕಾಡಲ್ಲಿ ಹೋಗಿ ಯಾವುದೋ ಒಂದು ಸ್ಲಮ್ಗೆ ಹೋಗ್ಬಿಟ್ಟು ಅಲ್ಲಿ ಸೇವೆ ಮಾಡ್ತಿರ್ತಾರೆ. ಅವ್ರಿಗೆ ಏನು ಸಿಕ್ಕುತ್ತೆ ಅದರಿಂದ? ಎಲ್ಲ ಬಿಟ್ಬಿಟ್ಟು ಹೋದ್ರು ನಾವು ಹೇಳ್ಬೋದು. ಅವ್ರ ಅಂತರಂಗ ನೋಡಿ, ಎಲ್ಲ ಸಿಕ್ಕಿದೆ ಅವ್ರಿಗೆ. ಧರ್ಮದಿಂದ ಅರ್ಥಕಾಮಗಳನ್ನು ಮಾಡಿದ್ರಿಂದ ಅವ್ರಿಗಿನ್ನು ಅರ್ಥಕಾಮ ಸಾಕು ಅನಿಸ್ಬಿಡುತ್ತೆ. ಹೇಗೆ ಸಾಕು ಅನಿಸುತ್ತೆ ಅಂದರೆ, ಒಂದು ಚಿಕ್ಕ ಮಗು 3-4-5 ವರ್ಷದ ಮಗು ಬೊಂಬೆ ಇಟ್ಕೊಂಡು ನನ್ನ ಬೊಂಬೆ ಅಂತ ಏನು ಅದ್ರ ಜೊತೆ ಮಲ್ಕೊಳ್ಳುತ್ತೆ, ಅದ್ರ ಜೊತೆ ಕೂತ್ಕೊಳ್ಳುತ್ತೆ, ಯಾರಾದ್ರು ಕಿತ್ಕೊಂಡ್ಬಿಟ್ರೆ ಓ ಅಂತ ಅಳುತ್ತೆ, ಅಷ್ಟು ಮೋಹ ಇರುತ್ತೆ. ಅದೇ ಮಗು ಇನ್ನೊಂದು 2 ವರ್ಷ ಆಗಲಿ, 7 ವರ್ಷ 8 ವರ್ಷಕ್ಕೆ ಬರಲಿ, ಅದನ್ನು ನೋಡೋದು ಇಲ್ಲ ಅಲ್ವಾ? ಅಥವಾ ಇನ್ನೊಂದು ಮಗುಗೆ ಅದೇ ಕೊಟ್ಬಿಡುತ್ತೆ ತಗೋ ಅಂತ ಅಲ್ವಾ? ಅದೇ ಸಹಜ, ಅಷ್ಟೇ ಸಹಜವಾಗಿ ನಾವು ನಮ್ಮ ಅರ್ಥಕಾಮಗಳ ಒಂದು ಹುಚ್ಚನ್ನು ಮೀರಿ ನಿಲ್ತೀವಿ ಧರ್ಮವಿದ್ದರೆ ಮಾತ್ರ. ಅಧರ್ಮವಿದ್ದರೆ ಆಗೋದಿಲ್ಲ. ನನ್ನ ಸಂಸ್ಕೃತದಲ್ಲಿ ನನಗೆ ನಾನಾ ಗುರುಗಳು, ಅದರಲ್ಲೊಬ್ಬರು ಶತಾವಧಾನಿ ಗಣೇಶ್ ಅವರು ನಮಗೆ ಈ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಒಂದು ಸಲ ವಿವರಿಸುವಾಗ ಒಂದು ಡಯಾಗ್ರಾಮ್ ಹಾಕಿ ತೋರಿಸಿದ್ರು. ತುಂಬ ಚೆನ್ನಾಗಿದೆ ಅದು, ಮಕ್ಕಳಿಗೆ ಅದನ್ನು ವಿಜುವಲ್ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ಬೋದು. ನಾನು ಹಾಗೆ ಕೈಯಲ್ಲೇ ಗಾಳಿಯಲ್ಲೇ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಒಂದು ಟ್ರಯಾಂಗಲ್ ಹಾಕಿದ್ರು ಅವರು, ತ್ರಿಕೋಣ, ಕೆಳಗಿಂದು ಧರ್ಮ, ಇದು ಅರ್ಥ, ಇದು ಕಾಮ. ಸೊ ಧರ್ಮವನ್ನು ಆಧರಿಸಿ ಅರ್ಥ ಕಾಮಗಳು ಹೋದಾಗ ಬಹಳ ಬೇಗ ಕನ್ವರ್ಜ್ ಆಗಿಬಿಡುತ್ತೆ. ಅದೇ ಪಾಯಿಂಟೇ ಮೋಕ್ಷ. ಇನ್ನೇನು ಬೇಡ ಸಾಕು ಅನ್ನೋದೇ ಮೋಕ್ಷ. ಮೋಕ್ಷ ಅಂದ್ರೇನು? ಬಿಡುಗಡೆ. ಇನ್ನು ಅರ್ಥಕಾಮದ ಯಾವ ಒಂದು ಪ್ರಸಕ್ತಿಯೂ ಇಲ್ಲದೆ ಇರುವಾಗ ಮೋಕ್ಷ, ಸಹಜವಾಗಿ ಮೋಕ್ಷ ಬಂದ್ಬಿಡುತ್ತೆ. ಆದರೆ ಈ ಧರ್ಮ ಇದೆಯಲ್ಲ, ಇದಕ್ಕೆ ವಿರುದ್ಧವಾಗಿ ಡೌನ್ವರ್ಡ್ಸ್ ಅದೇ ಲೈನ್ ಹೋಯಿತು ಅಂತ ಇಟ್ಕೊಳ್ಳಿ. ಅರ್ಥ ಹಿಂಗೆ ಹೋಗ್ತಿರುತ್ತೆ, ಕಾಮ ಹಿಂಗೆ ಹೋಗ್ತಿರುತ್ತೆ. ಎಂದಾದರೂ ಮೋಕ್ಷ ಸಿಕ್ಕತ್ತಾ, ಸೇರುತ್ತಾ? ಎಷ್ಟು ಚೆನ್ನಾಗಿದೆ ಅಲ್ವಾ? ಭಾಳ ಸೊಗಸಾದಂಥ ಉದಾಹರಣೆ ಇದು. ಅರ್ಥ ಕಾಮಗಳು ಯಾವತ್ತೂ ಸೇರೋದೇ ಇಲ್ಲ, ಅದಕ್ಕೆ ತೃಪ್ತಿನೇ ಸಿಕ್ಕಲ್ಲ ಅಧರ್ಮದ ಮೂಲಕ ಹೋಗ್ತದೆ. ಪಡೆದಷ್ಟು ಇಷ್ಟು ದೊರಕಿದರೆ ಮತ್ತಿಷ್ಟು ಬೇಕೆಂಬ ಆಸೆ, ಅಷ್ಟು ದೊರಕಿದರೆ ಮತ್ತಷ್ಟರ ಆಸೆ ಅಂತ ಪುರಂದರದಾಸರು ಹೇಳ್ತಾರೆ. ಈ ಆಸೆ, ಲೋಭ, ಕೋಪ, ಕಾಮ ಅದಕ್ಕಾಗಿ ಹುಟ್ಟುತ್ತಾನೆ ಇರ್ತೀವಿ, ಹಾಗೆ ತೀರಿಸ್ತಾನೆ ಇರ್ತೀವಿ. ಅವ್ನು ನಂಗೆ ಹಿಂಗೆ ಹೇಳ್ದ, ನಂಗೆ ವಾಪಸ್ ಹಿಂಗೆ ಅನ್ಬೇಕು ಅನ್ನೋದ್ರಲ್ಲೇ ಇರ್ತೀವಿ ನಾವು ವಾಪಸ್ ಅಂತೀವಿ, ಅವ್ನು ಯೋಚನೆ ಮಾಡಿ ಅವ್ನು ವಾಪಸ್ ಬಂದಂತಾನೆ, ನಾವು ವಾಪಸ್ ಅಂತೀವಿ, ಕೊನೆಗೆ ಇಬ್ಬರು ಕೊಟ್ಟಕ್ಕಂತೀವಿ, ಮುಂದಿನ ಜನ್ಮದಲ್ಲಿ ಹುಡ್ತೀವಿ. ಅದು ಹಳೇದು ಬಿಡೋದಿಲ್ಲ, ಅದು ಮೆಮೊರಿ ಇರುತ್ತೆ CPU-ನಲ್ಲಿ. ಮತ್ತೆ ಹುಡ್ಕೊಂಬಂದು ಜಗಳ ಮುಂದುವರಿಸ್ತೀವಿ. ನಾವು ಅಂತೀವಿ ಇದು ಕೊನೆ ಮೊದಲೇ ಇಲ್ಲ, ಸಾಕಪ್ಪ ಹೋಗಿ ಕ್ಷಮಿಸ್ದೆ ಅಂತ ಹೇಳಿಬಿಟ್ರೆ ನಾವು ಫ್ರೀ ಆಗಿಬಿಡ್ತೀವಿ. ಅದನ್ನು ಹೇಳೋಕ್ಕಾಗಲ್ಲ ನಮಗೆ. ಯಾಕೆ? ಧರ್ಮದ ಪ್ರಜ್ಞೆಯನ್ನು ನಾವು ಕಳ್ಕೊಂಡಿದ್ದೀವಿ. ಅರ್ಥ ಕಾಮಗಳನ್ನು ಧರ್ಮದಿಂದ ಅನುಭವಿಸಿದಾಗ ಮೋಕ್ಷವನ್ನು ಪಡಿತೀವಿ. DVG ತುಂಬ ಚೆನ್ನಾಗಿ ಹೇಳ್ತಾರೆ, ಮೋಕ್ಷದ ಬಗ್ಗೆ ಹೇಳ್ತಾರೆ. ಮೋಕ್ಷದ ಆಸೆಯೋಳ ಅತ್ಯಾತುರತೆ ಒಳಿತಲ್ಲ, ಶಿಕ್ಷೆ ಬಹುಕಾಲವಿಲ್ಲದೆ ಮೋಕ್ಷವಿಲ್ಲ, ಲಕ್ಷ್ಯ ಬಿಡದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕೋತಿಮ್ಮ. ನಮಗೆಲ್ಲ ಮೋಕ್ಷದ ಆತುರ, ಮೋಕ್ಷ ಬಂದುಬಿಡಬೇಕು. ಕುಂಡಲಿನಿ ಮೆಡಿಟೇಷನ್ ಮಾಡಿಸಂತೆ 20,000 ರೂಪೀಸ್ ಕೊಟ್ಬಿಟ್ರೆ ಒಳ್ಳೆ AC ರೂಮು ಎಲ್ಲ ಊಟ ಎಲ್ಲ ಕೊಟ್ಬಿಟ್ಟು ಋಷಿಕೇಶಲ್ಲಿ ನಮಗೆ ಕುಂಡಲಿನಿ ಮೆಡಿಟೇಷನ್ ಹೋಗ್ತಿರೋದು ಕುಂಡಲಿನಿ ಮೆಡಿಟೇಷನ್ಗೆ. ಆದರೆ AC ರೂಮ್ ಎಷ್ಟೊತ್ತಿರ್ತೀವಿ AC ರೂಮಲ್ಲಿ ನಾವು? ನಮ್ಮ ಮನಸ್ಸು ನಮ್ಮನ್ನು ಹೆಂಗೆ ಟ್ರ್ಯಾಪ್ ಮಾಡ್ತಾರೆ ಅಂತ. ಹೀಗೆ ಅಂದರೆ ಒಟ್ಟಿನಲ್ಲಿ ಮನಸ್ಸು ಅದನ್ನೇ ಆಲೋಚನೆ ಮಾಡ್ತಾ ಇರುತ್ತೆ. ಆದರೆ ಮೋಕ್ಷ ಬೇಕು ನಮಗೆ, ಶಾರ್ಟ್ಕಟ್ ಬೇಕು. 20,000 ಕೊಟ್ಬಿಟ್ರೆ ಮೋಕ್ಷ ಸಿಗ್ಬಿಡ್ತಾರೆ, ವಾವ್. ಹಾಗೆಲ್ಲ ಶಾರ್ಟ್ಕಟ್ಸ್ ಇಲ್ಲ. ಮೋಕ್ಷದ ಆಸೆಯೋಳ ಅತ್ಯಾತುರತೆ ಒಳಿತಲ್ಲ. ಯಾರೋ ಕಪಟ ಬಾಬಾ ಹತ್ರ ಹೋಗ್ಬಿಟ್ರೆ ಏನೋ ಸಿಕ್ಕಿಬಿಡುತ್ತೆ. ಅದರಲ್ಲೂ ಸನಾತನ ಧರ್ಮೀಯರನ್ನು ಸೆಳೆಯೋದಕ್ಕೆ ಅಂತ ಮ್ಲೇಚ್ಛ ಯವನ ಮತಗಳ ಬಾಬಾಗಳೆಲ್ಲ ಬಂದ್ಬಿಟ್ಟಿದ್ದಾರೆ. ಇವನೇ ರಾಮ, ಇವನೇ ಕೃಷ್ಣ, ಇವನೇ ಅವಧೂತ, ಇವನೇ ದತ್ತ ಅಂತೆಲ್ಲ ಹೇಳಿ ನಮ್ಮ ಸಾಲಿಗ್ರಾಮದ ತಲೆ ಮೇಲೆ ಅವನು ಕೂಡಿಸ್ಬಿಟ್ಟು ಪೂಜೆ ಮಾಡ್ತಾರೆ ಅಶಾಸ್ತ್ರವಿಹಿತವಾಗಿ. ಜನರಿಗೆ ಒಟ್ಟಿನಲ್ಲಿ ನಂಗೆ ಸುಲಭವಾಗಿ ಕೆಲಸ ಆಗಿಬಿಡ್ಬೇಕು. ಅಲ್ಲಿ ಹೋದರೆ ಬಿಸ್ನೆಸ್ ಕುಲಾಯಿಸುತ್ತೆ, ಅಲ್ಲಿ ಹೋದರೆ ಮಗಳ ಮದುವೆ ಆಗುತ್ತೆ, ಇಲ್ಲಿ ಹೋದರೆ ಮಗನಿಗಿನ್ನೇನೋ ಸಿಕ್ಕುತ್ತೆ. ಈ ಹುಚ್ಚಿದೆಯಲ್ಲ, ಅರ್ಥಕಾಮಗಳ ಹುಚ್ಚು ನಮ್ಮನ್ನು ಹಾಗೆ ಮೂರ್ಖರನ್ನಾಗಿ ಮಾಡುತ್ತೆ. ಆದರೆ ಹಾಗೆಲ್ಲ ಮಾಡಿಬಿಟ್ಟು ನಾವು ಮೋಕ್ಷ ಪಡೆಯೋಕ್ಕಾಗಲ್ಲ. ಮೋಕ್ಷ ಅನ್ನೋದೊಂದು ರೈಪನಿಂಗ್, ಅದು ಪಕ್ವತೆ. ಅದು
ಮೋಕ್ಷದಾಸೆಯೋಡ ಅತ್ಯಾತುರತೆಯೊಳಿತಲ್ಲ, ಶಿಕ್ಷೆ ಬಹುಕಾಲವಿಲ್ಲದೆ ಮೋಕ್ಷವಿಲ್ಲ. ಈ ಅರ್ಥಕಾಮಗಳೊಂದಿಗೆ ನಮಗೆ ಶಿಕ್ಷೆ ಕೊಡ್ತಾನೆ ದೇವರು. ಈಗ ದೇಹವನ್ನು ಕೊಟ್ಟಿದ್ದಾನೆ ಆಯಿತಾ, ಇದೊಂದು ಅರ್ಥ, ರಿಸೋರ್ಸ್. ಆದರೆ ದೇಹ ಹಿಂಗೆ ಇರುತ್ತಾ? ಬಾಲ್ಯ ಆಯಿತು, ಯೌವನ ಆಯಿತು, ಮಧ್ಯ ವಯಸ್ಸಿಗೆ ಒಂದು ಸ್ವಲ್ಪ ಶುರು ಆಗುತ್ತೆ. ಅಯ್ಯೋ ಮೊದಲಿನ ಉತ್ಸಾಹ ಇಲ್ವಲ್ಲ, ಇಲ್ಲಿ ನೋವು ಅಲ್ಲಿ ನೋವು ಸಾಕಾಯಿತು. ಟೀನೇಜರ್ಸ್ ಥರ ಕುಣಿಯೋಕ್ಕಾಗಲ್ಲ ನಮಗೆ ಮಧ್ಯ ವಯಸ್ಸು ಬಂದಮೇಲೆ. ಮಧ್ಯ ವಯಸ್ಸು ದಾಟೋ ಹೊತ್ತಿಗೆ ವೃದ್ಧಾಪ್ಯ ಬರುತ್ತೆ ಅಲ್ವಾ? ವೃದ್ಧಾಪ್ಯದ ಮೇಲೆ ನೆನಪಾಗೋದು ಬದ್ರಿ ಯಾತ್ರೆ ಮಾಡಬೇಕು ಅಂತ. ಅಲ್ಲಿ ಹತ್ತಬೇಕು ಅಂತ ಇಷ್ಟ, ಹತ್ತಕ್ಕಾಗಲ್ಲ, ನನ್ನ ಕೈಲಾಗತ್ತಾ? ಚಿಕ್ಕ ವಯಸ್ಸಲ್ಲಿ ಸುಮ್ಮನೆ ಮಾಲ್ ತಿರುಗೋದು, ಟೈಮ್ ವೇಸ್ಟ್ ಮಾಡೋದು. ಅಂದರೆ ಈ ಥರ ಮಾಡಿ ಎಷ್ಟೋ ಜನ್ಮಗಳು ಮಾಡ್ತೀವಿ. ಮಾಡಿ ಯಾವುದೋ ಒಂದು ಜನ್ಮದಲ್ಲಿ, ಜನ್ಮಗಳಲ್ಲಿ ನೋಡಿದ್ದ ಪಾಕದಿಂದ ಒಂದು ಜನ್ಮದಲ್ಲಿ ಸದ್ಗುರು, ಸತ್ಸಂಗ, ಒಳ್ಳೆ ಈ ಥರ ಸಂಘ, ಶಾಖೆ, ಸತ್ಕಾರ್ಯಗಳು, ಮಠ, ಮಂದಿರ, ಈ ಥರದ ವ್ಯವಸ್ಥೆಯೊಳಗೆ ನಾವು ಪಳಗಿದಾಗ ಆ ಖುಷಿಗಿಂತ ಇಲ್ಲೂ ಒಂದು ಖುಷಿ ಇದೆ ಅಂತ ಹೇಳಿ ಅನಿಸುತ್ತೆ ನಮಗೆ. ಶಿಕ್ಷೆ ಬಹುಕಾಲವಿಲ್ಲದೆ ಮೋಕ್ಷವಿಲ್ಲ. ಆವಾಗ ನಮಗೆ ಈ ಹುಚ್ಚು ಓಡೋದಿದೆಯಲ್ಲ ಅರ್ಥಕಾಮದ ಹಿಂದೆ, ಅದಕ್ಕಿಂತ ಕೊಡೋದ್ರಲ್ಲಿ ಸಂತೋಷ. ಕಷ್ಟದಲ್ಲಿರೋರಿಗೆ ಕೊಡೋಣ, ಊಟವೇ ಇಲ್ದಿರೋ ಊಟ ಕೊಡೋಣ. ನಾನು ಬೆಳಗ್ಗೆ ತಿಂಡಿ ತಿಂದಾಯಿತು, ಮಧ್ಯಾಹ್ನ ಊಟನೂ ಮಾಡಾಯಿತು, ಮತ್ತೆ ರಾತ್ರಿನೂ ಊಟ ಮಾಡ್ತೀನಿ, ಮತ್ತೆ ಪಾನಿಪುರಿ ತಿನ್ನೋಕೆ ಹೋಗ್ತೀನಿ. ಅದ್ರ ಬದಲು ಒಂದು ಹೊತ್ತಿಂದು ಕೊಡ್ಬೋದಲ್ಲ ಇನ್ನೊಬ್ಬರಿಗೆ, ಹಸಿದವ್ರಿಗೆ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಈ ಥರ ಆಗಬೇಕು ಅಂದರೆ ಎಷ್ಟೋ ಜನ್ಮಗಳು ಅಥವಾ ಇದೇ ಜನ್ಮದಲ್ಲಿ ಎಷ್ಟೋ ಅನುಭವ ಪಳಗಬೇಕು, ಸಜ್ಜನರು ಸಿಗಬೇಕು, ಸದ್ವ್ಯಕ್ತಿಗಳು ಸಿಗಬೇಕು, ಸದ್ವಿಚಾರ ಕೇಳಬೇಕು, ಸದ್ವಿಚಾರ ಓದಬೇಕು. ಓದಿದ್ದು ಕೇಳಿದ್ದು ಮರ್ತೋಗ್ಬಿಡುತ್ತೆ, ಊಟ ಮಾಡಿದ ತಕ್ಷಣ ಎಲ್ಲ ಮರ್ತೋಗ್ಬಿಡುತ್ತೆ. ಅದು ಮತ್ತೆ ರಿಪೀಟ್ ಮಾಡ್ತಾ ಇರಬೇಕು. ಪುನಃ ನಾವು ಸತ್ಸಂಗದಲ್ಲಿರಬೇಕಾಗತ್ತೆ. ಶಿಕ್ಷೆ ಬಹುಕಾಲವಿಲ್ಲದೆ ಮೋಕ್ಷವಿಲ್ಲ. ಲಕ್ಷ್ಯ ಬಿಡದೆ ಚರಿಸು ಸಾಮಾನ್ಯ ಧರ್ಮಗಳು ಅಂದರೆ ಸತ್ಯ, ಅಸ್ಥೇಯ, ಸ್ನೇಹ, ಕ್ಷಮ, ಇದೆಲ್ಲ ಸಾಮಾನ್ಯ ಧರ್ಮಗಳು. ಧರ್ಮದಲ್ಲಿ 2 ಥರ ಹೇಳ್ತಾರೆ, ಸಾಮಾನ್ಯ, ವಿಶೇಷ ಅಂತ. ಸಾಮಾನ್ಯ ಅಂದರೆ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಅನ್ವಯಿಸೋದು ಸಾಮಾನ್ಯ ಧರ್ಮ. ವಿಶೇಷ ಧರ್ಮ ಅಂದರೆ ಆಯಾ ವ್ಯಕ್ತಿಗೆ ಆಯಾ ಪಾತ್ರದಲ್ಲಿ ಅನ್ವಯಿಸೋದು. ಮಾತೃಧರ್ಮ, ಈಗ ನಾನು ಮನೆಯಲ್ಲಿ ತಾಯಿ, ನನ್ನ ಮಗನಿಗೆ ಲೆಕ್ಚರ್ ಕೊಟ್ಟರೆ ಕೇಳಲ್ಲ ಅವನು. ನೀವೆಲ್ಲ ಪಾಪ ಕೇಳ್ತೀರ, ನನ್ನ ಮಗ ಕೇಳಲ್ಲ, ಅವನಿಗೆ ಬೇರೆಯೇ. ಅವ್ನಿಗೆ ಊಟ ಬಡಿಸೋದು, ಊಟದ ಜೊತೆಲೇ ತುತ್ತಿನ ಜೊತೆಲೇ ಲೆಕ್ಚರ್ ಸೇರಿಸ್ಬೇಕಾಗತ್ತೆ. ನಮ್ಮ ಯಜಮಾನರು ನನ್ನ ಮಾತು ಕೇಳ್ತಾರಾ? ನಂಗೆ ಹಸಿವೆ ಆಗ್ತಿದೆ, ಮುಂದೆ ಊಟ ಹಾಕು ಅಂತಾರೆ. ನನ್ನ ಪಾತ್ರ ಬದಲಾಗುತ್ತೆ, ಸತಿಯಾಗಿ ಪಾತ್ರ ಬದಲಾಗುತ್ತೆ, ತಾಯಿಯಾಗಿ, ಶಿಕ್ಷಕಿಯಾಗಿ. ಬ್ಯಾಂಕಲ್ಲಿ ಹೋದರೆ ನಾನು ಕಸ್ಟಮರು, ನಾನು ಲೆಕ್ಚರ್ ಕೊಡ್ತೀನಿ, ಬನ್ನಿ ಸನಾತನ ಧರ್ಮದ ಮೇಲೆ ಹೋಗ್ರಿ, ಇದೆಲ್ಲ ಜಾಗ ಅಂತಾರೆ. ಪಾತ್ರ ಬದಲಾಗ್ತಾ ಹೋಗುತ್ತೆ. ಇದನ್ನು ವಿಶೇಷ ಧರ್ಮ ಅಂತ ಹೇಳ್ತಾರೆ. ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ವಿಶೇಷ ಧರ್ಮಕ್ಕೆ 2ನೇ ಸ್ಥಾನ, ಮೊದಲ ಸ್ಥಾನ ಸಾಮಾನ್ಯ ಧರ್ಮಕ್ಕೆ. ಅದಕ್ಕೆ ನಾವು ತುಂಬ ಫ್ಲೆಕ್ಸಿಬಲು. ಆದರೆ ಹಾಗೆ ಅಂತ ಹೇಳಿ ವಿಶೇಷ ಧರ್ಮನೇ ಬಿಡಬಾರ್ದು. ಈ ತುಂಬ ಕ್ರೂರ ಮತಗಳಿವೆಯಲ್ಲ, ಪೈಶಾಚಿಕ ಭಾವದ ಮತಗಳು, ಅವರಲ್ಲಿ ಸಾಮಾನ್ಯ ಧರ್ಮವೇ ಇಲ್ಲ, ಇರೋದೇ ವಿಶೇಷ ಧರ್ಮನೇ. ಈ ಕಡೆ ತಿರ್ಕೊಂಡೇ ನೋಡಬೇಕು, ಹೀಗೆ ಮಾಡಬೇಕು, ಈ ಹೆಸರೇ ಇಟ್ಕೋಬೇಕು, ಈ ವೇಷನೇ ಹಾಕ್ಕೋಬೇಕು, ಈ ಭಾಷೆನೇ ಮಾತಾಡಬೇಕು, ಇದನ್ನೇ ಒಪ್ಪಬೇಕು, ಈ ಪುಸ್ತಕನೇ ಓದಬೇಕು, ಇಲ್ಲದ್ರೆ ಕಡಿತೀವಿ ಬಡಿತೀವಿ ಅಂತ. ಅದು ಅವ್ರ ವಿಶೇಷ ಧರ್ಮ. ಅರಬ್ ದೇಶದಲ್ಲಿ ಹಾಕೊಳ್ಳೋ ಆ ವೇಷವನ್ನೇ ಇಲ್ಲೂ ಚಳಿನಲ್ಲೂ ಹಾಕೋಬೇಕು, ಹಠ ಇದೆಯಲ್ಲ. ಸೊ ಅದು ಅಂದರೆ ಅವರ ಧರ್ಮನೂ ಅಲ್ಲ ಬಿಡಿ, ಅದು ಇದು. ನಮ್ಮಲ್ಲಿ ಹಾಗಲ್ಲ. ನೀವು ವೇಷಭೂಷ, ಭಾಷೆ, ಊಟ ಎಲ್ಲ ಬದಲಾಗುತ್ತೆ. ನಮ್ಮ ಭೂಗೋಳಕ್ಕೆ ಅನುಗುಣವಾಗಿ ವಿಶೇಷ ಧರ್ಮ ದೇಶ, ಕಾಲ, ಸಂದರ್ಭ, ಈ 3 ನೆನಪಿಟ್ಕೊಂಬಿಡಿ. ಎಷ್ಟು ಚೆನ್ನಾಗಿದೆ. ಎಲ್ಲ ಸ್ಮೃತಿಗಳು ಹೇಳೋದು ದೇಶ, ಕಾಲ, ಸಂದರ್ಭಾನುಸಾರ. ಸಂದರ್ಭ ಅಂದರೆ ಏನು? ಈಗ ನಾನು ಒಂದಿನ ಜ್ವರ ಬಂದುಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ. ಬೆಳಗ್ಗೆ ನಂಗೆ 5 ಗಂಟೆಗೆ ಎದ್ದು ಕೆಲಸ ಮಾಡೋಕ್ಕಾಗಲ್ಲ. ಆವತ್ತು ಮನೇದು ಎಲ್ಲರದು ವಿಶೇಷ ಧರ್ಮ ಬದಲಾಗ್ಬಿಡುತ್ತೆ ಅಲ್ವಾ? ನಮ್ಮ ಯಜಮಾನರು ಆವತ್ತು ಅಡುಗೆ ಮನೆಗೆ ಬರಬೇಕು. ಇವತ್ತೆಲ್ಲ ದರ್ಶಿನಿಯಿಂದ ತಂದುಬಿಡ್ತಾರೆ, ಹಿಂದೆ ಎಲ್ಲ ಅವ್ರು ಮಾಡೋರು. ನನ್ನ ಕೆಲಸ ಎಲ್ಲ ಅವ್ರು ವಹಿಸ್ಕೋಬೇಕು, ಮಕ್ಕಳು ಸ್ವಲ್ಪ ಅವ್ರವ್ರ ಕೆಲಸ ಅವರೇ ಮಾಡ್ಕೋಬೇಕು. ಹಾಗೆ ಯಾತ್ರೆ ಹೋಗ್ತೀವಿ, ಯಾತ್ರೆ ಹೋದಾಗ ಎಲ್ಲ ಅಂದ್ಕೊಂಡು ಹಾಗೆ ಆಗೋದಿಲ್ಲ, ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಇದನ್ನು ಸಂದರ್ಭ ಅಂತ ಹೇಳ್ತಾರೆ. ಹೀಗೆ ಮಾಡ್ತಾ ಹೋದರೆ ಲಕ್ಷ್ಯ ಬಿಡದೆ ಚರಿಸು ಸಾಮಾನ್ಯ ಧರ್ಮಗಳನ್ನು ವಿಶೇಷವಾಗಿ 5 ರೂಪದಲ್ಲಿ ಹೇಳ್ತಾರೆ. ಪಂಚಯಜ್ಞಗಳು ಅಂತ ಹೇಳ್ತಾರೆ. ಸಮಯ ಎಷ್ಟಾಯಿತು? ಸಮಯ ಉಂಟಾ? ಸಮಯ ಆಯಿತು, ಸಾರಿ. ನಾನು ಇದೆಯಾ? ಓಕೆ. ಪಂಚಯಜ್ಞಗಳು ಅಂತ ಹೇಳ್ತಾರೆ. ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ ಅಂತ. ಇದೇ ಸನಾತನ ಧರ್ಮದ ಸಾರ ಇದು. ಏನಪ್ಪ ನಿಮ್ಮ ಸನಾತನ ಧರ್ಮದಲ್ಲಿ ಏನೇನೋ ಹೇಳ್ತಾರೆ, ಸರಿಯಾಗಿ ಹೇಳ್ರಿ ಅಂದರೆ ಈ 5 ಹೇಳಿ ಸಾಕು. ದೇವಯಜ್ಞ,
ದೇವತೆಗಳನ್ನ ಪೂಜೆ ಮಾಡಬೇಕು. ಹೇಗೆ ಮಾಡಬೇಕು? ನೀವು ಶೈವರೋ, ವೈಷ್ಣವರೋ, ಶಾಕ್ತರೋ, ಮರಾಠಿಯವರೋ, ಕರ್ನಾಟಕದವರು, ಕಾಶ್ಮೀರದವರು, ಎಲ್ಲಿನವರೋ, ಸ್ತ್ರೀಯರೋ, ಪುರುಷರೋ, ಯಾವ ಕಮ್ಯುನಿಟಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ವನ್ಯ, ನಥಿಂಗ್ ಮ್ಯಾಟರ್ಸ್. ನಿಮ್ಮ ರೀತಿಯಲ್ಲಿ, ನಿಮ್ಮ ಅಜ್ಜಿ ತಾತ, ನಿಮ್ಮ ಪೂರ್ವಜರು ಹೇಳ್ಕೊಟ್ಟ ರೀತಿಯಲ್ಲಿ ನಿಮ್ಮ ಪ್ರಾಂತದಲ್ಲಿ ಹೇಗೆ ಮಾಡ್ತೀರೋ ಹಾಗೆ ದೇವತಾ ಉಪಾಸನೆಯನ್ನು ಮಾಡಿ. ನಮಗೆ ಈ ಸೂರ್ಯ, ಚಂದ್ರ, ವನಸ್ಪತಿಗಳನ್ನು ಕೊಟ್ಟು, ದೇಹ ಕೊಟ್ಟು, ಜನ್ಮ ಕೊಟ್ಟು ನಮ್ಮನ್ನು ಕಾಪಾಡ್ತಿರುವ ಈ ವೈಶ್ವಿಕ ವ್ಯವಸ್ಥೆ ಅದೇ ದೇವರು. ಅದನ್ನು ನೀವು ಪೂಜೆ ಮಾಡಬೇಕು. ಹೇಗೆ ಮಾಡ್ತೀರೋ ನಿಮ್ಮ ಇಷ್ಟ. ಸಂಧ್ಯಾವನ್ನೇ ಮಾಡ್ಬೋದು, ಅಥವಾ ಪೂಜೆ ಮಾಡ್ಬೋದು, ಕುಲದೇವ್ರ ರೂಪದಲ್ಲಿ ಮಾಡ್ಬೋದು, ಗ್ರಾಮ ದೇವದ ರೂಪದಲ್ಲಿ ಮಾಡ್ಬೋದು, ಯಾವುದೋ ರೂಪದಲ್ಲಿ ವೈದಿಕ ಶ್ರೌತ ಯಾಗಗಳು ಮಾಡ್ಬೋದು, ಅಥವಾ ಸ್ಮಾರ್ತ ಹೋಮ ಹವನ ಮಾಡ್ಬೋದು, ಅಥವಾ ಬರೀ ಪೂಜೆ ಮಾಡ್ಬೋದು. ನಂಗೆ ಅದೆಲ್ಲ ಏನೂ ಬರಲ್ಲ. ಭಜನೆ ಮಾಡ್ಬೋದು, ಸ್ಮರಣೆ ಮಾಡ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು. ಹಾಗೆ ದೇವತಾ ಯಜ್ಞ. ಆಮೇಲೆ ಪಿತೃಯಜ್ಞ. ಬದುಕಿರೋವ್ರಿಗೂ ತಂದೆ ತಾಯಿ, ಅಜ್ಜಿ ತಾತ ಹಿರಿಯರನ್ನ ಚೆನ್ನಾಗಿ ನೋಡ್ಕೋಬೇಕು. ಎಷ್ಟೇ ಕಷ್ಟ ಆಗಲಿ, ಇಷ್ಟವಾಗಲಿ, ಬೇಡವಾಗಲಿ, ಬೇಕಾಗಲಿ ನೋಡ್ಕೊಳ್ಳೋದು ನಮ್ಮ ಧರ್ಮ. ಅದೇ ಯಜ್ಞ, ಪಿತೃಯಜ್ಞ. ಗತಿಸಿದಂಥ ನಮ್ಮ ಪೂರ್ವಜರು ಯಾರಿರ್ತಾರೆ ಅವರನ್ನು ವರ್ಷಕ್ಕೊಂದ್ಸಲ ಆದರೂ ಸ್ಮರಿಸಿ ಶ್ರಾದ್ದಾದಿಗಳನ್ನು ಮಾಡಬೇಕು. ನನಗೆ ಟೈಮ್ ಇಲ್ಲ, ನನಗೆ ಎಲ್ಲದಕ್ಕೂ ಟೈಮ್ ಇರಲ್ಲ, ನಮಗೆ ಅದೇ ಪ್ರಾಬ್ಲಮ್. ನಮಗೆ ಇನ್ಸ್ಟಾಗ್ರಾಮ್ ನೋಡಬೇಕು, ಫೇಸ್ಬುಕ್ ನೋಡಬೇಕು, ಟಿ ವಿ ಸೀರಿಯಲ್ ನೋಡಬೇಕು, ಹರಟೆ ಹೊಡಿಬೇಕು, ಮಾಲ್ಗೆ ಹೋಗಬೇಕು. ಸೊ ನಮಗಿದೆಲ್ಲ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಎ ಬ್ಯುಸಿ ಮ್ಯಾನ್ ಹ್ಯಾಸ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತ ಮಾರ್ಕ್ ಟ್ವೇನ್ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ. ರಿಯಲಿ ಬ್ಯುಸಿ ಮ್ಯಾನ್ ಹ್ಯಾಸ್ ಟೈಮ್ ಫಾರ್ ಎವ್ರಿಥಿಂಗ್. ಟೈಮ್ ಮಾಡ್ಕೋಬೇಕು. ವರ್ಷದಲ್ಲಿ ಒಂದು ದಿನ, ಒಂದು 2 ಗಂಟೆ ನನ್ನ ಪೂರ್ವಜರಿಗಾಗಿ ನನ್ನ ಕಣ್ಣೀರು ಸುರಿಸೋ, ಒಂದು ಶ್ರಾದ್ದ ಮಾಡೋಕ್ಕಾಗಲ್ಲ ಅಂದರೆ ನಾವು ಮನುಷ್ಯರ, ನಾವು ನಿಜಕ್ಕೂ. ಪಿತೃಯಜ್ಞ, ಶ್ರಾದ್ದಾದಿ ಕರ್ಮಗಳನ್ನು ಮಾಡೋದು. ಶಾಸ್ತ್ರ ಹೇಳುತ್ತೆ, ನಿನ್ನ ಹತ್ರ ದ್ರವ್ಯ ಇಲ್ಲ, ಅನುಕೂಲ ಇಲ್ಲ, ಕೈಲಾಗಲ್ಲ ಅಂದರೆ ಒಂದು ಕಡೆ ಕೂತ್ಕೊಂಡು ಕಣ್ಣೀರು ಸುರಿಸೋರನ್ನು ಸ್ಮರಿಸಿ ಕೃತಜ್ಞತೆಯನ್ನು ಸಲ್ಲಿಸು ಅಂತ ಹೇಳುತ್ತೆ. ಇದು ಪಿತೃಯಜ್ಞ. ಇನ್ನು ಋಷಿಯಜ್ಞ. ಋಷಿಯಜ್ಞ ಅದನ್ನು ತುಂಬ ಮರೆತು ಬಿಟ್ಟಿದ್ದೀವಿ ನಾವು ಭಾರತೀಯರು. ಋಷಿಯಜ್ಞ ಏನು? ಅಧ್ಯಯನ, ಅಧ್ಯಾಪನ. ಋಷಿಯಜ್ಞವನ್ನು ಬಿಟ್ಟವರು ಬ್ರಹ್ಮರಾಕ್ಷಸರಾಗ್ತಾರೆ ಅಂತ ಒಂದು ಮಾತಿದೆ. ಏನು ಋಷಿಯಜ್ಞ? ನಮ್ಮ ಋಷಿಗಳು ಕೊಟ್ಟಂಥ ವಿದ್ಯೆಗಳು ನೂರಾರು, ಸಾವಿರಾರು, ಲಕ್ಷೋಪವಿದ್ಯೆಗಳಿವೆ. ಯಾವುದು ಒಂದನ್ನಾದರೂ ಕಲಿಬೇಕು, ಕಲಿಸ್ಬೇಕು. ಅಧ್ಯಯನಂ, ಅಧ್ಯಾಪನಂ. ಸಂಸ್ಕೃತ ಚೆನ್ನಾಗಿ ಕಲ್ತ್ಕೊಳ್ಳಿ. ಎಷ್ಟು ಗೊತ್ತೋ ಅಷ್ಟು ಕಲಿಸಿ. ನಮ್ಗೆ ಗೊತ್ತಿರೋದೆಲ್ಲ ಕಲಿಸ್ಬಿಡ್ಬೇಕು. ಯಾಕೆಂದ್ರೆ ಯಾವಾಗ ಕರ್ಕೊಂಡು ಹೋಗ್ತಾನೆ ಗೊತ್ತಿಲ್ಲ. ನಮ್ಮ ಜೊತೆ ಹೋಗ್ಬಿಡ್ಬಾರ್ದದು. ನನಗೆ ಗೊತ್ತಿದ್ದು ನಾನು ಕಲಿಸ್ಲಿಲ್ಲ ಅಂದರೆ ಬ್ರಹ್ಮರಾಕ್ಷಸರಾಗ್ತೀವಿ ಅಂತ ಕಥೆಗಳೆಲ್ಲ ಇವೆ. ಅದಕ್ಕೆ ಕಥೆಗಳೆಲ್ಲ ಇವೆ. ಕನ್ನಡ ಚೆನ್ನಾಗಿ ಕಲ್ತ್ಕೊಡಿ, ಕಲಿಸಿ ಮಕ್ಕಳಿಗೆ. ನಾನಂತೂ ಇದನ್ನು ಗುರುಮುಖೇನ ತಿಳ್ಕೊಂಡ್ಮೇಲೆ ನನಗೆ ನಾನೇ ಅಪಾಯಿಂಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಟೀಚರು. ಸೊ ಎಲ್ಲಿ ಹೋದ್ರು ಕೇಳಲಿ ಬಿಡಲಿ ನಾನು ಟೀಚ್ ಮಾಡ್ತಾ ಇರೋದು ಅಂತ. ಯಾರಾದರೂ ಕನ್ನಡ ತಪ್ಪಾಗಿ ಮಾತಾಡಿದ್ರೆ ಸ್ವಲ್ಪ ನನಗಿಂತ ಚಿಕ್ಕವರು ಪರವಾಗಿಲ್ಲ ಅಂತ ಅಲ್ಲೇ ತಿದ್ದುಬಿಡ್ತೀನಿ. ಏನು ಅನ್ಕೋಬೇಡಿ, ಇದು ಕನ್ನಡ ಹಾಳಾಗ್ಬಿಡುತ್ತೆ, ಅದಕ್ಕೋಸ್ಕರ ದಯವಿಟ್ಟು ತಿದ್ಕೊಳ್ಳಿ. ತಪ್ಪೇನಿಲ್ಲ. ಕೆಲವ್ರು ಹಿಂಗೆ ನೋಡ್ತಾರೆ, ಇವು ಏನು ಹೇಳೋದು ನಮಗೆ ಅಂತ. ಗೊತ್ತು ಹಂಗೆ ಆದರೆ ನಮ್ಮ ಕನ್ನಡ ಹಾಳಾಗುತ್ತಲ್ಲ. ಕೆಲವರು ಹೌದಾ ಗೊತ್ತೇ ಇರಲಿಲ್ಲ, ತುಂಬ ಧನ್ಯವಾದಗಳು ತಿದ್ಕೊಳ್ತಾರೆ. ಸೊ ಎಲ್ಲರೂ ನಮ್ಮ ಮಾತು ಕೇಳ್ತಾರೆ ಅಂತಲ್ಲ, ಆದರೆ ನಾವು ಏನು ಮಾಡ್ತಿದ್ದೀವಿ? ಋಷಿ ಯಜ್ಞ ಮಾಡ್ತಾಯಿದ್ದೀವಿ. ಸಂಗೀತ, ಪಾಕವಿದ್ಯೆ, ಸೀರೆ ಉಟ್ಕೊಳ್ಳೋದು ಮರ್ತೋಗುತ್ತೆ ಇನ್ನು ಸ್ವಲ್ಪ ದಿನಕ್ಕೆ. ಬಿಟ್ಬಿಟ್ರೆ ನಾವು ಎಷ್ಟೋ ಕಳ್ಕೊಂಬಿಟ್ಟಿದ್ದೀವಿ. ಎಷ್ಟು ಥರ ಕಚ್ಚೆ ಸೀರೆ ಉಡೋರು ಎಲ್ಲಿದೆ ಈಗ ಯಾರಿಗೂ ಗೊತ್ತು? ಎಷ್ಟೋ ಮರ್ತು ಬಿಟ್ಟಿದ್ದೀವಿ. ಎಷ್ಟೋ ಪಾಕಗಳನ್ನು, ಎಷ್ಟೋ ಹೇರ್ ಸ್ಟೈಲ್ಸು, ಕೂದಲು ಕತ್ತರಿಸ್ಬಿಡ್ತಾರಲ್ಲ ಈಗ. ನೂರಾರು ಹೇರ್ ಸ್ಟೈಲ್ಸ್ ಇದ್ವಂತೆ. ದ್ರೌಪದಿ ಸೈರಂಧ್ರಿ ಆಗಿದ್ಲಲ್ಲ, ಎಲ್ಲ ಬಿಟ್ಟು ಹೋಯ್ತು. ಆರ್ಷ ವಿದ್ಯೆಗಳು, ಆರ್ಷ ದೇವಸ್ಥಾನಗಳು, ಆ ಶಿಲ್ಪಕಲೆ ಇರ್ಬೋದು, ಆ ಯಾವುದೇ ಇರ್ಬೋದು, ಎನಿಥಿಂಗ್, ವೇದ ಆಗ್ಬೋದು, ಶಾಸ್ತ್ರಗಳಾಗ್ಬೋದು, ಭಾಷೆ ಆಗ್ಬೋದು, ಯಾವ ವಿದ್ಯೆ ಆಗಲೂ ಪರವಾಗಿಲ್ಲ, ಅದು ಆರ್ಷೇಯವಾಗಿರಬೇಕು. ನಮ್ಮ ಪೂರ್ವಜರು ನಮ್ಗೆ ಕೊಟ್ಟಿದ್ದಿರಬೇಕು. ಅದನ್ನು ಕಳ್ಕೊಳ್ಳದೆ ಕಲಿತು ಮುಂದುವರಿಸುವಂಥದ್ದು ಋಷಿಯಜ್ಞ. ಇವತ್ತು ಮೆಕಾಲೆ ಸಿಸ್ಟಮ್ ಬಂದ ಮೇಲೆ ಈ ಋಷಿಯಜ್ಞವನ್ನು ಆಲ್ಮೋಸ್ಟ್ ಮರ್ತೇ ಬಿಟ್ಟಿದ್ದೀವಿ ನಾವು. ಅಷ್ಟೇ ಅಲ್ಲ, ಉಡಾಫೆ ಅದನ್ನೆಲ್ಲ ಕಲ್ತೇನು ಸಿಕ್ಕುತ್ತೆ ಅಂತ. ಕಲಿಯದೇ ಹೋದರೆ, ಕಲಿಸದೇ ಹೋದರೆ ಬ್ರಹ್ಮರಾಕ್ಷಸರಾಗ್ತೀವಿ ಅಂತ ಹೇಳಿ ಇನ್ಮೇಲೆ ಅದೊಂದು ಆನ್ಸರ್ ಸಿಕ್ಕಿದೆ ಈಗ. ವಾಟ್ ಈಸ್ ದಟ್ ಅಂತಾರೆ, ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ ಚೆನ್ನಾಗಿ, ಭಯ ಹುಟ್ಟ ಹಾಗೆ. ಋಷಿಯಜ್ಞ ಮಾಡಬೇಕು. ಆಮೇಲೆ ಮನುಷ್ಯ ಯಜ್ಞ ಅಂದರೆ ಅತಿಥಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಅಕ್ಕಪಕ್ಕದವ್ರಿಗೆ ಚೆನ್ನಾಗಿರೋದು, ನೆರೆಕೆರೆಯೊಂದಿಗೆ ಸಮಾಜದಲ್ಲಿ ಒಳ್ಳೆಯ ಸಭ್ಯ ವ್ಯಕ್ತಿಯಾಗಿ ಸೌಜನ್ಯದಿಂದ ಬದುಕೋದೇ ಮನುಷ್ಯ ಯಜ್ಞ. ದೈವಂ ಮನುಷ್ಯ ರೂಪೇಣ ಅತಿಥಿ ದೇವೋ ಭವ, ಅದೆಲ್ಲ ಇದೆಯಲ್ಲ ಅದೆಲ್ಲ. ಆಮೇಲೆ ಭೂತಯಜ್ಞ, ವನಸ್ಪತಿಗಳನ್ನು ಬೀಜ ಬಿತ್ತೋದು, ಗಿಡ ನೆಡೋದು, ವನಸ್ಪತಿಗಳನ್ನು ಪೋಷಿಸೋದು, ಆಮೇಲೆ ನದಿ, ಕೆರೆ, ಬಾವಿಗಳನ್ನು ಶುದ್ಧವಾಗಿ ಇಟ್ಕೊಳ್ಳೋದು, ಆಮೇಲೆ ಪಶು ಪಕ್ಷಿ ಪ್ರಾಣಿಗಳಿಗೆ ಅನ್ನಪಾನಗಳನ್ನು ಕೊಡೋದು, ದಯೆಯಿಂದ ಪ್ರೀತಿಯಿಂದ ನೋಡ್ಕೊಳ್ಳೋದು, ಇದೆಲ್ಲ ಭೂತಯಜ್ಞ. ಈ 5 ಯಜ್ಞಗಳನ್ನು ಮಾಡುವವನೇ ಸನಾತನ ಧರ್ಮಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದಿಷ್ಟು ಮಾಡೋದೇ ಅಧ್ಯಾತ್ಮ.
ಇನ್ನೇನೂ ಅಲ್ಲ. ಯಾಕೆಂದರೆ ದೇವತೆಗಳನ್ನ ಎಲ್ಲಿ ನೋಡ್ತೀವಿ? ಪರೋಕ್ಷ ಪ್ರಿಯ ಹಿ ವೈ ದೇವಾಹ ಅಂತ ವೇದ ಹೇಳುತ್ತೆ. ದೇವತೆಗಳು ಯಾವತ್ತೂ ನಮ್ಮ ಮುಂದೆ ಕಾಣಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಕ್ರೆಡಿಟ್ ಬೇಕಿಲ್ಲ ಅವ್ರಿಗೆ, ನಮ್ಮ ಮುಂದೆ ಕಾಣಿಸೋದೇ ಇಲ್ಲ, ಪರೋಕ್ಷವಾಗಿಯೇ ಎಲ್ಲವನ್ನು ಮಾಡ್ತಾರೆ. ಅಂಥ ಪರೋಕ್ಷವಾಗಿರುವ ದೇವತೆಗಳು ನಮಗೆ ಪ್ರತ್ಯಕ್ಷವಾಗಿ ಏನು ಕೊಟ್ಟಿದ್ದಾರೆ? ವನಸ್ಪತಿಗಳನ್ನ ಕೊಟ್ಟಿದ್ದಾರೆ. ದೇವತೆಗಳು ಕಾಣಲ್ಲ, ಅವ್ರು ಕೊಟ್ಟಿರೋ ವನಸ್ಪತಿ ಕಾಣಿಸುತ್ತೆ. ಆ ವನಸ್ಪತಿ ಒಳಗಿರೋ ಚೈತನ್ಯವೂ ದೇವರೇ. ಹಾಗಾಗಿ ವನಸ್ಪತಿಗಳಿಗೆ ಪೂಜೆ ಮಾಡ್ತೀವಿ, ಅಶ್ವತ್ಥ ಕಟ್ಟೆಗೆ ಪೂಜೆ ಮಾಡ್ತೀವಿ. ಅಷ್ಟು ಆಕ್ಸಿಜನ್ ಕೊಡುತ್ತೆ, ಆಮ್ಲಜನಕ ಕೊಡುತ್ತೆ, ಅದಕ್ಕೆ ಪೂಜೆ ಮಾಡ್ತೀವಿ. ತುಳಸಿ ಅಷ್ಟು ಒಳ್ಳೆಯದು, ಅದ್ರ ಮೂಲಕ ದೇವತೆಗಳೇ ಅನುಗ್ರಹ ಮಾಡ್ತಿರೋದು, ಅದಕ್ಕೂ ಪೂಜೆ ಮಾಡ್ತೀವಿ. ಹೀಗೆ ನಮ್ಮ ಕಣ್ಣು ಮುಂದೆ ಕಾಣುವಂಥ ದೇವತಾ ಶಕ್ತಿಯ ಅನುಗ್ರಹಕ್ಕೆ ನಾವು ಪೂಜೆ ಮಾಡೋದೇ ದೈವತಾ ಯಜ್ಞ. ನಿತ್ಯ ಜೀವನದಲ್ಲಿ ಅಧ್ಯಾತ್ಮದ ಅನುಷ್ಠಾನ ಏನು? ಕಣ್ಣು ಮುಂದೆ ಇರೋ ಎಲ್ಲವೂ ದೈವ ಸ್ವರೂಪವೇ. ಎಲ್ಲರಲ್ಲೂ ಭಗವಂತನೇ ಇದ್ದಾನೆ. ವ್ಯವಹಾರಕ್ಕಾಗಿ ನಾವೆಲ್ಲ ಭೇದಗಳು, ಪುರುಷ ಸ್ತ್ರೀ, ಮನುಷ್ಯ, ಪಶು ಪಕ್ಷಿ, ಪ್ರಾಣಿ, ಇದೆಲ್ಲ ವ್ಯವಹಾರಕ್ಕಾಗಿ. ಹಾಗೇ ಇರಬೇಕು, ಆಯಾ ರೋಲಲ್ಲಿ ಹಾಗೇ ಇರಬೇಕು. ಓ ಎಲ್ಲನೂ ಒಂದೇ ಅಂತೆ, ಹಂಗಾರೆ ನಾನು ಇವತ್ತು ನಮ್ಮ ಮನೇಲಿರಲ್ಲ, ನಿಮ್ಮ ಮನೇಲಿರ್ತೇನೆ, ಎಲ್ಲ ನಾನೇ, ಎಲ್ಲ ನಂದೇ, ಹೀಗೆಲ್ಲ ಮಾಡಿದ್ರೆ ಒಂಥರ ಅಬ್ಸರ್ಡ್ ಆಗಿರುತ್ತೆ, ಚೆನ್ನಾಗಿರೋದಿಲ್ಲ, ಹಾಸ್ಯಾಸ್ಪದವಾಗಬಾರ್ದು. ಹಾಗಾಗಿ ಅಂತರಂಗದಲ್ಲಿ ಎಲ್ಲವೂ ಒಂದು ಅಖಂಡ ಪರಮಾತ್ಮನ ಸ್ವರೂಪವೇ ಆಗಿದೆ ಅಂತ ನಾವು ನೋಡ್ತಾ ಜಗತ್ತನ್ನು ನೋಡಬೇಕಂತೆ. ಜಗತ್ತಿನ ನಮ್ಮ ಕರ್ತವ್ಯ ಮುಗಿಸಿದ ಮೇಲೆ ಜಾಸ್ತಿ ಹೊತ್ತಿದ್ರೆ ಮನಸ್ಸು ಹಾಳಾಗುತ್ತೆ. ಮಕ್ಕಳಿಗೆ ಮಾಡೋದೆಲ್ಲ ಮಾಡಿ, ಒಳ್ಳೆ ಕತೆ ಹೇಳಿ, ಮುದ್ದು ಮಾಡಿ, ಜೊತೇಲಿ ಕೂಡಿಸ್ಕೊಂಡು ಎಲ್ಲ ಮಾಡಬೇಕು. ಆಮೇಲೆ ಆಟಾಡೋಕ್ಕೆ ಬಿಡಬೇಕು. 24 ಗಂಟೆ ನನ್ನ ಜೊತೆಲೇ ಇರಬೇಕು ನನ್ನ ಮಗ ಅಂದರೆ ಅವನು ಅಷ್ಟೇ. ಇವತ್ತು ಯಾರೋ ಒಬ್ಬ ಇದ್ದಾನಲ್ಲ ಮೇಲೆ, ಪ್ರೈಮ್ ಮಿನಿಸ್ಟರ್ ಆಗೋ ಪ್ರಯತ್ನ ಪಡ್ತಾ ಇದ್ದಾನ, ಆ ಥರ ಆಗೋಗ್ಬಿಡ್ತಾರೆ ಅಷ್ಟೇ. ಪೆದ್ದಾಗಿ ಹುಚ್ಚುಚ್ಚಾಗಿ ಸ್ಪಾಯಿಲ್ಡ್ ಬ್ರ್ಯಾಟ್ಸ್ ಆಗೋಗ್ಬಿಡ್ತಾರೆ. ಹಂಗಾಗಬಾರ್ದು. ಅವನ ವಯಸ್ಸಿನ ಮಕ್ಕಳ ಜೊತೆ ಆಟಾಡಬೇಕು, ಅವನು ಆಚೆ ಓಡಾಡಬೇಕು. ನಮ್ಮ ಮನೆ ಎದುರಿಗೆ ಒಂದು ಶಾಲೆ ಇದೆ. ಫಸ್ಟ್ ಆಫ್ ಆಲ್ ಅಲ್ಲಿ ಧರ್ಮ ಇಲ್ಲ, ಸಂಸ್ಕೃತಿ ಇಲ್ಲ, ಹಾಗಾಗಿ ಹಾಕಿಲ್ಲ ನಮ್ಮ ಮಗನ. ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಶಾಲೆ. ಮೊದಲು ಏನೋ ಕಾರಲ್ಲಿ ಡ್ರಾಪ್ ಮಾಡಿ ಎಲ್ಲ ಬರ್ತಾಯಿದ್ವಿ. ಆಮೇಲೆ ನಾನು ಮನೆಯವ್ರ ಜೊತೆ ಮಾತಾಡ್ಕೊಂಡು ಹೇಳಿದೆ, ಅಲ್ಲ ನಾನು ವಿಜಯನಗರದಿಂದ ಕೆ ಕಾಮರಾಜ್ ರೋಡ್ ಪೆರೇಡ್ ಗ್ರೌಂಡ್ ಹತ್ರ ಆರ್ಮಿ ಸ್ಕೂಲ್ಗೆ ಹೋಗ್ತಾಯಿದ್ದೆ ಬಸ್ಸಲ್ಲಿ. ಅವಾಗ ಇದ್ದಿದ್ದು ಗಂಟೆಗೆ ಒಂದು ಬಸ್ಸು ಹತ್ಕೊಂಡು ಬ್ಯಾಗ್ ಇಟ್ಕೊಂಡು ಫುಟ್ಬೋರ್ಡ್ ಮೇಲೆಲ್ಲ ನಿಂತ್ಕೊಂಡು ತುಂಬ ಕಷ್ಟಪಟ್ಟು ಓಡಾಡಿದ್ದೀವಿ. ನಮ್ಮ ಮನೆಯವರು ಅಷ್ಟೇ, ಶಾಲಾ ಕಾಲೇಜುಗಳಿಗೂ ಅಷ್ಟೇ ನಾವು ತುಂಬ ಕಷ್ಟಪಟ್ಟು ಓಡಾಡಿದ್ದೀವಿ. ಬಸ್ಸೇ ಸಿಗ್ತಿಲ್ಲ, ಆ ತುಂಬ್ಕೊಂಬರ್ತಿತ್ತು, ಹೀಗೆಲ್ಲ ಆಗ್ತಿತ್ತು. ಈಗ ಮೆಟ್ರೋ ಎಲ್ಲ ಬಂದಮೇಲೆ ಎಷ್ಟೋ ವಾಸಿ, ಒಂದು 5-6 ಸ್ಟಾಪಿಗೆ ಶಾಲೆ ಸಿಕ್ಬಿಡ್ತು. ಯಾಕೆ ಬಸ್ಸಲ್ಲಿ ಹೋಗಬಾರ್ದು ಮಗು? ಅಯ್ಯೋ ಮಗುನ ಬಸ್ಸಲ್ಲಿ ಕಳಿಸ್ತೀರಾ ಅಂತೆಲ್ಲರೂ ಬೇರೆಸಿದ್ರು. ಪುಣ್ಯಕ್ಕೆ ನಮ್ಮ ಯಜಮಾನರು ಒಂದು ಸಲ ನನ್ನ ಮಾತು ಕೇಳಿದ್ರು. ಆಮೇಲೆ ಕರ್ಕೊಂಡು ಹೋಗಿ ಬಸ್ಸಲ್ಲಿ ಬಿಟ್ಟು ಬಂದ್ವಿ. 5ನೇ ಕ್ಲಾಸಲ್ಲೇ ಅಭ್ಯಾಸ ಆಗೋಯ್ತು. ಅವ್ನಿಗೊಂದು ಸಲ ಬಸ್ ಸಿಕ್ಕತ್ತೆ, ಒಂದು ಸಲ ಸಿಕ್ಕಲ್ಲ, ಒಂದು ಸಲ ನಿಂತ್ಕೊಳ್ತಾರೆ, ಒಂದು ಸಲ ಕೂತ್ಕೊಳ್ತಾರೆ. ಅಭ್ಯಾಸ ಆಗಬೇಕೋ ಬೇಡವೋ ನೋಡಬೇಕು. ಅವನು ಬಸ್ ಒಂದು ಸಲ ಮಿಸ್ಸು ಆಗಬೇಕು, ಮರುದಿನ ಬೇಗ ರೆಡಿ ಆಗ್ತಾನೆ. ಇದೆಲ್ಲ ಅನುಭವಕ್ಕೆ ಆ ಮಕ್ಕಳನ್ನು ನಾವು ಬಿಡಬೇಕಾಗತ್ತೆ. ಹೀಗೆ ಯಾವುದು ಅತಿ ಆದರೆ ಏನಾಗುತ್ತೆ? ನಮ್ಮ ಮನಸ್ಸಿನಲ್ಲಿ ಮೋಹ ಉಂಟಾಗತ್ತೆ, ಕೆಲಸನೂ ಹಾಳಾಗತ್ತೆ. ಅದಕ್ಕೆ ಋಷಿಗಳು ಹೇಳ್ತಾರೆ, ಮಾಡೋಷ್ಟು ಮಾಡಿಬಿಡು, ಕರ್ತವ್ಯಗಳನ್ನು ಮಾಡು, ಪ್ರೀತಿಯನ್ನು ಕೊಡು, ಸ್ನೇಹವನ್ನು ಕೊಡು, ದಯೆಯನ್ನು ತೋರಿಸು, ಎಲ್ಲ ಮಾಡು, ಟಕ್ ಅಂತ ಕಳಚ್ಕೊಂಡ್ಬಿಟ್ಟು ಅಂತರ್ಮುಖವಾಗಿಬಿಡು. ಯಾರೂ ಇಲ್ಲ, ಕಣ್ಮುಚ್ಕೊಂಡ ತಕ್ಷಣ ಏನು? ಸಚ್ಚಿದಾನಂದ ಆತ್ಮಸ್ವರೂಪ ಒಂದದ್ದೇ ಧ್ಯಾನ. ಅದಕ್ಕಾಗಿ ಸ್ತೋತ್ರಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಆಚಾರ್ಯರು. ಮನೋಬುದ್ಧ್ಯಾಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ. ಈ ಪ್ರಪಂಚದಲ್ಲೇ ಇರ್ತೀವಿ, ಪಾಂಚಭೌತಿಕ ಪ್ರಪಂಚದಲ್ಲಿ. ಆದರೆ ಡಿಸ್ಕನೆಕ್ಟ್ ಆಗಿ ಒಳಗಡೆನೂ ಹೋಗಬೇಕು. ಒಳಗಡೆ ಹೋಗಲ್ಲ ನಾವು. ಈ ಪ್ಲಗ್ನ ಹಾಕಿಟ್ಬಿಟ್ಟು ಆನಲ್ಲಿಟ್ಟರೆ ಎಷ್ಟೊತ್ತು ಆಫ್ ಮಾಡ್ಬೇಕು ತಾನೆ? ಆಫು ಮಾಡಬೇಕು, ಪ್ಲಗ್ಗು ಆಚೆ ತೆಗೆಯೋದು ಒಳ್ಳೆಯದು, ಬರ್ನ್ ಆಗಿಬಿಡುತ್ತೆ. ಹಾಗೆ ನಾವು ತುಂಬ ಕನೆಕ್ಟ್ ಆಗಿಬಿಡ್ತೀವಿ. ನನ್ನ ಸಂಸಾರ, ನನ್ನ ಗಂಡ, ನನ್ನ ಮಗು, ನಂದು, ನನ್ನ ಪದವಿ, ನನ್ನ ಪ್ರತಿಷ್ಠೆ, ನನ್ನ ಕೀರ್ತಿ. ಕೆಲವೊಂದು ಸಲ ನಾವು ಮಾಡೋ ಕರ್ಮಯೋಗಕ್ಕೂ ತುಂಬ ಅಂಟ್ಕೊಂಡ್ಬಿಡ್ತೀವಿ. ನನಗೇನು ಸಿಕ್ತು? ಒಂದು ಟೀಮಲ್ಲಿ 3 ಜನ ಇರ್ತೀವಿ, 3 ಜನ ಕೆಲಸ ಮಾಡ್ತೀವಿ. ಆ ವೇದಿಕೆ ಮೇಲೆ ನಮ್ಮನ್ನು 3 ಜನ ಕದ್ಬಿಟ್ಟು ಫೆಲಿಸಿಟೇಟ್ ಮಾಡ್ತಾರೆ. ಪಾಪ ಹೇಳೋರಿಗೆ ನಮ್ಮ 3 ಜನರ ಹೆಸರು ರೆಕಾರ್ಡ್ ಆಗಿರಲ್ಲ, ಒಬ್ಬರದ್ದು ರೆಕಾರ್ಡ್ ಆಗಿಬಿಟ್ಟಿರುತ್ತೆ. ಅವರೊಬ್ಬರ ಹೆಸರು ಹೇಳಿಬಿಟ್ಟು ಅವರು ಮತ್ತು ಅವ್ರ ಸಂಗಡಿಗರು ಅಂದ್ಬಿಡ್ತಾರೆ, ಇನ್ನಿಬ್ಬರಿಗೆ ನಾವು 3 ಜನ ಕೆಲಸ ಮಾಡಿದ್ದೀವಿ, ಅವ್ರ ಹೆಸರು ಮಾತ್ರ ಹೇಳ್ಬಿಟ್ರಲ್ಲ ಅಂತ ಸಂಕಟ ಶುರು ಆಗ್ಬಿಟ್ಟು ನಾನು ಮಾಡಿದ್ದೇವೆ ಎಷ್ಟು ಅಂತ. ಸೊ ಯಾತಕ್ಕಾಗಿ ಕರ್ಮಯೋಗ ಮಾಡಿದ್ವಿ? ಕೀರ್ತಿಗಾಗಿಯಾ? ಅದ್ರ ಮೇಲೂ ಕೂಡ ಅಟ್ಯಾಚ್ಮೆಂಟ್ ಇರಬಾರ್ದು ಅಂತ. ಅಧ್ಯಾತ್ಮ ಎಷ್ಟು ಸೂಕ್ಷ್ಮ ಅಂತಂದರೆ ಧಾರ್ಮಿಕ ಅಹಂ ಬರುತ್ತೆ ಅಂತ ರಾಮಕೃಷ್ಣರು ಹೇಳ್ತಾರೆ.
ಧಾರ್ಮಿಕ ಅಹಂ ಅಂತ ಒಂದು ಇದೆಯಂತೆ. ನಾನು ತುಂಬ ಧರ್ಮಾತ್ಮ, ಪಕ್ಕದ ಮನೆಯವ್ರು ನೋಡಿ ಅಯ್ಯ ಟಿ ವಿ ಸೀರಿಯಲ್ ನೋಡ್ತಾ ಕೂತಿರ್ತಾರೆ, ನಾನು ಎಷ್ಟು ಗ್ರೇಟ್, ನಾನು ಆಶ್ರಮಕ್ಕೆ ಹೋಗ್ತೀನಿ, ಮಠಕ್ಕೆ ಹೋಗ್ತೀನಿ, ಸಂಘಕ್ಕೆ ಹೋಗ್ತೀನಿ, ಇವ್ರಿಗೇನಿಲ್ಲ ಅಂತ. ಇದೊಂದು ಅಹಂಕಾರ. ನಾವು ಮಾಡಬೇಕು, ಆದರೆ ಇನ್ನೊಬ್ಬರನ್ನ ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು. ನೀವು ಬನ್ನಿ ಅಂತ 100 ಸಲ ಹೇಳಬೇಕು. ಒಂದು ಸಲ ಬಂದರೂ ಬಂದಾರು ಹೇಳದೆ ನಿಲ್ಲಿಸ್ಬಾರ್ದು, ಆದರೆ ಜಡ್ಜ್ ಮಾಡಬಾರ್ದು. ಯಾಕೆ ಅಂದರೆ ಅದು ನಮ್ಮಲ್ಲಿ ಅಹಂಕಾರವನ್ನು ಸೃಷ್ಟಿ ಮಾಡುತ್ತೆ. ಅಹಂಕಾರ ಬಂದ ತಕ್ಷಣ ನಾವು ಪಾಪ ಮಾಡ್ತೀವಿ, ಕೇರ್ಲೆಸ್ ಆಗ್ತೀವಿ, ಪಾಪ ಮಾಡ್ತೀವಿ, ಮತ್ತೆ ಅಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ. ಹೀಗೆ ನಿತ್ಯ ಜೀವನದಲ್ಲಿ ಮಾಡುವುದನ್ನೆಲ್ಲ ಮಾಡು, ಕಳಚ್ಕೊಂಡು ಶ್ರೀಕೃಷ್ಣ ಅರ್ಪಣಮಸ್ತು ಯದ್ಯತ್ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ ಇದೆಲ್ಲ ಹೇಳ್ತೀವಲ್ವ. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವಾತ್, ದೇಹದಿಂದಲೋ ಮನಸ್ಸಿಂದಲೋ ಬುದ್ಧಿಯಿಂದಲೋ ಬೈ ಹ್ಯಾಬಿಟ್ ಗೊತ್ತಿಲ್ಲೇ ಏನು ಮಾಡಿಬಿಟ್ಟಿರ್ತೀವನ್ನ ಕೆಲವು. ಹಾಗೂ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇದು ಸಮರ್ಪಯಾಮಿ. ಎಲ್ಲ ನಾರಾಯಣಾರ್ಪಣಮಸ್ತು ಅಂತ ಹೇಳಿದ್ಮೇಲೆ ನಂದಲ್ಲ, ಅದು ಮುಗಿದೋಯ್ತು, ಕೊಟ್ಟಾಯ್ತು ಅವನಿಗೆ. ಮರುದಿನ ಫ್ರೆಶ್ ಆಗಿ ಶುರು ಮಾಡಬೇಕು. ಮತ್ತು ಕರ್ತವ್ಯ ಎಲ್ಲ ಮಾಡಬೇಕು, ದೇಶಕ್ಕೆ ಮಾಡು, ಧರ್ಮಕ್ಕೆ ಮಾಡು, ಎಲ್ರಿಗೂ ಮಾಡು ಮಾಡದೆ ಅನ್ನೋದು ಭಾವನೆ ಬರ್ತಿದೆ ಅನ್ನುವಾಗ ಕೃಷ್ಣಾರ್ಪಣ ಮಸ್ತು ಅಂದ್ಬಿಟ್ಟು ಕಳ್ಚ್ಕೊಂಡ್ಬಿಟ್ಟು ಅಂತರ್ಮುಖವಾಗಬೇಕು. ನಮ್ಮ ಕಣ್ಮುಂದೆನೇ ಅಂತ ಒಬ್ಬ ರಾಜರ್ಷಿ ಇದ್ದಾರೆ, ನಮ್ಮನ್ನು ಆಳ್ತಾ ಇದ್ದಾರೆ, ನಮ್ಮ ಪ್ರಧಾನಮಂತ್ರಿಗಳಿದ್ದಾರೆ. ಎಷ್ಟು ನಿಂದೆ, ಎಷ್ಟು ಸ್ತುತಿ ಅಲ್ವಾ. ಅವ್ರು ನಿಜಕ್ಕೂ ಅವ್ರಿಗೆ ಸಿಕ್ಕುವ ಸ್ತುತಿಗೆಲ್ಲ ಅವರು ಖುಷಿ ಪಟ್ಬಿಟ್ರೆ ಕೆಲಸ ಮಾಡೋಕ್ಕಾಗಲ್ಲ. ಅಥವಾ ನಿಂದೆಗೆ ಎಲ್ಲಕ್ಕೂ ರೆಸ್ಪಾಂಡ್ ಮಾಡ್ತಾ ಹೋದರೆ, ಕೃಷ್ಣ ಹಾಗೆ ಇದ್ದಿದ್ದಲ್ವಾ. ಶಿಶುಪಾಲ ಅಂಥವ್ರು ಅದಂತವಕ್ತ ಏನು ದೊಡ್ಡ ಬ್ಯಾಂಡ್, ಅಲ್ಲೊಂದು ಮಹಾಗಠಬಂಧನ ಇತ್ತು ಕೃಷ್ಣನ ವಿರುದ್ಧವಾಗಿ. ಅಲ್ಲೂ ಒಂದು ಗಠಬಂಧನ ಇತ್ತು. ಅವರೆಲ್ಲರ ನಿಂದೆಗಳಿಗೆ ಕೃಷ್ಣ ಕೇರ್ ಮಾಡಿದ್ನಾ? ಇಲ್ಲಿ ಪಾಂಡವಾದಿಗಳು ಪೂಜೆ ಮಾಡ್ತಾಯಿದ್ರು. ಸ್ತುತಿಗೂ ನಿಂದೆಗೂ ಸಮವಾಗಿರ್ತಾ ಮಾಡೋದನ್ನು ಮಾತ್ರ ಮಾಡಬೇಕು, ಮಾಡಿ ಮುಗಿಸ್ಬಿಡ್ಬೇಕು, ಕೃಷ್ಣಾರ್ಪಣಂ ಅಂತ ಕಳಚ್ಕೊಂಡು ಅಂತರ್ಮುಖವಾಗಬೇಕು. ಹೇಳೋದು ತುಂಬ ಸುಲಭ, ನನಗೂ ತುಂಬ ಕಷ್ಟ ಮಾಡೋದು, ಆದರೆ ಇದೇ ದಾರಿ, ಇದನ್ನೇ ಸನಾತನ ಧರ್ಮ ಅಂತ ಹೇಳ್ತಾರೆ. ಕರ್ಮಯೋಗದಂತೆ ಮಾಡಬೇಕು, ನಿಸ್ವಾರ್ಥವಾಗಿ ಮಾಡಬೇಕು. ಏನು ಸಿಕ್ತು ಅಂತ ನೋಡಿ, ನಮಗೆ ಒಂದೊಂದು ಸಲ ಯೋಗ್ಯತೆ ಇಲ್ಲರೂ ಸಿಕ್ಬಿಡುತ್ತೆ. ಯೋಗ್ಯತೆ ಮೀರಿ ಹೊಗಳೋರು ಇರ್ತಾರೆ ನಮಗೆ, ಅಯ್ಯೋ ನೀವೇ ಸರಸ್ವತಿ ಅಂತ ಹೇಳಿಬಿಡ್ತಾರೆ. ಇನ್ನು ಕೆಲವು ನಾವೇನು ತಪ್ಪೇ ಮಾಡಿಲ್ಲ ಏನೋ ಅಂದುಬಿಟ್ಟು ಹೋಗಿರ್ತಾರೆ. ಅದು ಎರಡರ ಬಗ್ಗೆ ನಮಗೆ ಕಂಟ್ರೋಲ್ ಇಲ್ಲ. ಯಾರು ಅಂತಾರೆ, ಯಾರು ಸ್ತುತಿಸ್ತಾರೆ, ಕಂಟ್ರೋಲ್ ಇಲ್ಲ. ಆದರೆ ಆ ಸ್ತುತಿ ನಿಂದೆಗಳಿಗೆ ನಾವು ಸಮವಾಗಿರೋ ಕಂಟ್ರೋಲ್ ನಮ್ಮೊಳಗಿರುತ್ತೆ. ಇದನ್ನು ಆ ಸಮತ್ವಂ ಯೋಗ ಉಚ್ಯತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಆ ಸಮತ್ವ ಭಾವವನ್ನು ಸುಖ ದುಃಖೇ ಸಮಯಕತ್ವ ಲಾಭಾಲಾಭೋ ಜಯಾಜಯೋ ತುಲ್ಯನಿಂದ ಸ್ತುತಿರ್ಮೌನಿಹಿ ಸಂತುಷ್ಟೋ ಏನಕ್ಕೇನಚಿತ್. ಕೃಷ್ಣನ ಆ ಭಗವದ್ಗೀತೆ 2ನೇ ಚಾಪ್ಟರ್ ಉದ್ದಕ್ಕೂ ಹೇಳ್ಕೊಂಡು ಹೋಗ್ತಾನೆ. ಆರಾಮಾಗಿರು, ರಿಲ್ಯಾಕ್ಸ್ ಆಗಮ ಪಾಯಿನೋ ನಿತ್ಯಾಂ ಸ್ಥಾಂಸ್ಯ ತಿಕ್ಷಸ್ವ ಭಾರತ. ಬಂದು ಹೋಗ್ತಾ ಇರುತ್ತೆ. ಬಾಲ್ಯ ಹೋಯ್ತು, ಯೌವನ ಈಗ ಅದು ಹೋಯ್ತು, ಇದು ಹೋಗುತ್ತೆ, ಇನ್ನೊಂದು ಬರುತ್ತೆ. ಈ ಫ್ರೆಂಡ್ ಹೋಗ್ತಾರೆ, ಇನ್ನೊಂದು ಫ್ರೆಂಡ್ ಬರ್ತಾರೆ. ಈ ಸಂದರ್ಭ ಹೋಗುತ್ತೆ, ಇನ್ನೊಂದು ಬರುತ್ತೆ. ಈ ಸರ್ಕಾರ ಹೋಗುತ್ತೆ, ಇನ್ನೊಂದು ಸರ್ಕಾರ ಬರುತ್ತೆ. ಯಾವುದೂ ಒಂದೇ ಥರ ಇಲ್ಲ. ಇದೆಲ್ಲದರ ಮಧ್ಯದಲ್ಲಿ ಧರ್ಮಸೂತ್ರವನ್ನು ಹುಡುಕು. ಯಾವುದು ಧರ್ಮವೋ, ಯಾವುದು ಸರ್ವಜನ ಹಿತಕಾರಕವೋ ಅದನ್ನು ಮಾತ್ರ ಮಾಡಿದ್ಮೇಲೆ ಮಾಡದೆ ಅನ್ನೋದನ್ನು ಬಿಟ್ಬಿಡು ಅಂತ ಹೇಳ್ಕೊಡ್ತಾರೆ. ಅದ್ಭುತವಾದಂಥ ಒಂದು ಇದನ್ನು ಬುದ್ಧಿಯೋಗ, ಸಾಂಖ್ಯಯೋಗ, ಇದು ಕರ್ಮಯೋಗ ಅಂತೆಲ್ಲ ನಾನಾ ಹೆಸರುಗಳಲ್ಲಿ ಕರೀತಾರೆ ಶಾಸ್ತ್ರಗಳಲ್ಲಿ. ಇದನ್ನೇ ಕಪಿಲ ಮಹರ್ಷಿ, ಮಹಾವಿಷ್ಣುವಿನ 21 ಅವತಾರಗಳಲ್ಲೊಬ್ಬ ಕಪಿಲ ಮಹರ್ಷಿ, ದೇವಹೂತಿ ಕರ್ದಮರ ಪ್ರಜಾಪತಿಯ ಮಗ, ಭಾಗವತದಲ್ಲಿ ತನ್ನ ತಾಯಿಗೆ ಇದನ್ನು ಬೋಧನೆ ಮಾಡಿಬಿಟ್ಟು ಹೋಗ್ತಾನೆ. ಎಂಥ ತಾಯಿ ಅವಳು, ಮಹಾ ತಪಸ್ವಿನಿ. ಅವಳು ಗಂಡ ಇನ್ನೂ ಮಿಗಿಲಾದ ತಪಸ್ವಿ. ಅಪ್ಪ ತಪಸ್ವಿ, ಅಮ್ಮ ತಪಸ್ವಿ, ಮಗ ತಪಸ್ವಿ. ಇವ್ರಿಗೆ 7 ಜನ ಹೆಣ್ಮಕ್ಳು, ಅನಸೂಯ ದೇವಿಯ ಅವರೆಲ್ಲ ಇದ್ದಾರೆ. ಅದರಲ್ಲಿ ಒಬ್ರಿಗಿಂತ ಒಬ್ರು ಗ್ರೇಟು. ಆ ಅನಸೂಯೆ ಅತ್ರಿಯ ಹೆಂಡತಿ, ಅವರಿಬ್ಬರು ಮಹಾ ತಪಸ್ವಿಗಳು. ಅವ್ರ ಮಗ ಹುಟ್ಟಿದ ತಕ್ಷಣ ತಪಸ್ಸಿಗೆ ಹೊಟ್ಟೋಗ್ತಾನೆ, ದತ್ತಾತ್ರೇಯ. ಎಂತೆಂಥ ಮಾಡೆಲ್ಗಳನ್ನು ನಮ್ಮ ಕಣ್ಮುಂದೆ ಇಡ್ತಾರೆ ನೋಡಿ. ಜಗತ್ತಿಗೆ ಎಲ್ಲವನ್ನೂ ಕೊಟ್ಟು ಯಾವುದಕ್ಕೂ ಅಂಟಿಕೊಳ್ಳದೆ ಅಂತರ್ಮುಖವಾಗುವಂಥದ್ದು ಜನ್ಮ ಸಾರ್ಥಕ್ಯದ ಹಾದಿ. ಇದು ನಮಗೆ ಅತ್ಯಂತ ಎಲ್ಲೋ ನಮ್ಮನೆಯೊಳಗೆ ಶಾಂತವಾಗಿ ಕೂತ್ಕೊಂಡಷ್ಟೇ ಅಲ್ಲ, ಕಣ್ಣು ತೆರೆದು ಜಗತ್ತಿನಲ್ಲಿ ವ್ಯವಹರಿಸುವಾಗ ಕೂಡ ನಾವು ಇದನ್ನು ಬದುಕಬಹುದು. ನಾನು ಹೇಳಿ ಮುಗಿಸ್ತೀನಿ. ನರೇಂದ್ರ ಸ್ವಾಮಿ ವಿವೇಕಾನಂದ ಚಿಕ್ಕ ಹುಡುಗ ಆಗಿದ್ದಾಗ ರಾಮಕೃಷ್ಣ ಪರಮಹಂಸರ ಹತ್ರ ಹೋಗಿ ಹೇಳ್ತಾನೆ, ಈ ಜಗತ್ತನ್ನೆಲ್ಲ ಮರೆತು ಜಡ ಸಮಾಧಿಯಲ್ಲಿ ನಾನು ಮಗ್ನವಾಗಬೇಕು ಮಹಾಶಯರೇ, ಅಂಥದ್ದೇನಾದ್ರು ಕಲಿಸಿ ಅಂತ. ಆಗ ರಾಮಕೃಷ್ಣನ ಕಿವಿ ಹಿಂಡ್ಬಿಟ್ಟು ಹೇಳ್ತಾ, ಸ್ವಾರ್ಥಿ ನೀನು, ಕಣ್ಣು ಮುಚ್ಕೊಂಡು ದೇವರು ನೋಡ್ತೀಯಾ? ಕಣ್ಣು ತೆರೆದು ಸರ್ವತ್ರ ದೇವರನ್ನು ಕಾಣುವಂಥ ಮಹಾಯೋಗ ಇದೆ, ಅದನ್ನು ಹೇಳ್ಕೊಡ್ತೀನಿ ನಿನಗೆ ಅಂತ ಹೇಳ್ತು.
ಕಣ್ಣು ಮುಚ್ಕೊಂಡು ಯಾವುದನ್ನೇ ನೋಡ್ತೀಯೋ ನೀನು ಆ ಸಚ್ಚಿದಾನಂದನನ್ನೇ ಸರ್ವತ್ರ ನೋಡು. ಸಹಸ್ರಾಕ್ಷ ಸಹಸ್ರ ಪಾತ್ ಅಂತ ಬರುತ್ತಲ್ಲ, ಸಾವಿರಾರು ಕಣ್ಣುಗಳು, ಸಾವಿರಾರು ತಲೆಗಳು, ಸಾವಿರಾರು ಕೈಗಳು, ಸಾವಿರಾರು ಕಾಲುಗಳು. ಏನದು? ಎಲ್ಲ ಜೀವಿಗಳು ಅವನೇ ಅಂತ ಅರ್ಥ. ಎಲ್ಲ ಜೀವಿಗಳ ಒಳಗೆ ಪರಮಾತ್ಮನೇ ಇರೋದು. ಅದನ್ನು ನೋಡುವ ಟೆಕ್ನಿಕ್ ನಮಗೆ ಗೊತ್ತಾಗಬೇಕು. ಈಗ ನಾವೆಲ್ಲ ಸಿನಿಮಾ ನೋಡ್ತೀವಿ. ಸಿನಿಮಾ ಅಂದರೆ ಏನು ನೋಡ್ತೀವಿ? ಸಿನಿಮಾ ಥಿಯೇಟ್ರಲ್ಲಿ ವಾಸ್ತವಿಕವಾಗಿ ನೋಡೋದು ತೆರೆನ, ಸ್ಕ್ರೀನ್ನ ಅಲ್ವಾ? ನಾವು ನೋಡೋದು ಸ್ಕ್ರೀನ್ನೇ. ಸಿನಿಮಾ ಬರೋ ಮುಂಚೆನೂ ಸ್ಕ್ರೀನ್ನೇ, ಸಿನಿಮಾ ಬರ್ತಾ ಇರುವಾಗಲೂ ಸ್ಕ್ರೀನ್ನೇ ನೋಡೋದು. ಆದರೆ ಸಿನಿಮಾ ಬರೋಕ್ಕೆ ಶುರು ಆದ ತಕ್ಷಣ ಸ್ಕ್ರೀನ್ ಮರ್ತೋಗ್ಬಿಡುತ್ತೆ. ನೋಡ್ತಿರೋದು ಸ್ಕ್ರೀನ್ ಆದರೂ ನಮ್ಮ ಮನಸ್ಸು ನೋಡ್ತಾ ಇರೋದು ಯಾವುದನ್ನು? ಸಿನಿಮಾನ. ಆ ಸಿನಿಮಾನ ಸ್ಕ್ರೀನ್ ಇಲ್ಲದೆ ತೋರ್ಸೋಕ್ಕಾಗತ್ತಾ ಗಾಳಿನಲ್ಲಿ? ಹಾಗೆ ಈ ಜಗತ್ತೆಲ್ಲ ಪರಮಾತ್ಮನೇ ಆಗಿದೆ. ಪರಮಾತ್ಮನ ಮೇಲೆ ಒಂದು ಲೀಲೆಯ ಸಿನಿಮಾ ನಡೀತಾ ಇದೆ, ಮಾಯ ನಡೆಸ್ತಾ ಇದ್ದಾಳೆ. ನಾವು ಸಿನಿಮಾ ಮಾತ್ರ ನೋಡಿಬಿಟ್ಟು ಅದಕ್ಕೆ ಆಶ್ರಯವಾದಂಥ ಶಾಶ್ವತ ಸತ್ಯವನ್ನು ನೋಡೋ ಒಂದು ಕೆಪಾಸಿಟಿ ಕಳ್ಕೊಂಡಿದ್ದೀವಿ. ಅದನ್ನು ನೋಡೋಕ್ಕೆ ಸಾಧ್ಯವಾಗಿಬಿಟ್ರೆ ನಾವು ಯೋಗಿಗಳಾಗ್ಬಿಡ್ತೀವಿ. ಆಗ ನಾವು ಮಾಡುವ ಕರ್ಮಯೋಗಕ್ಕೆ ಇನ್ನೂ ಶಕ್ತಿ ಇರುತ್ತೆ. ಇಂಥ ಅದ್ಭುತವಾದ ಕರ್ಮಯೋಗವನ್ನು ಸಂಘ ಇರ್ಬೋದು, ಇಂಥದ್ದನ್ನೆಲ್ಲ ನಡೆಸಿದಂಥ ಮಹಾತ್ಮರು ಅಂಥವರಾಗಿತ್ತು. ಅವ್ರು ಬರೀ ಸಂದರ್ಭಗಳನ್ನ ಅಯ್ಯೋ ಹಿಂಗಾಗ್ಬಿಡ್ತಲ್ಲ, ಅಯ್ಯೋ ಇವ್ರು ಹಂಗೆ ಅಂದ್ಬಿಟ್ರಲ್ಲ, ಈ ಥರ ಘಟನಾವಳಿಗಳಲ್ಲಿ ಸಿಕ್ಕಾಕ್ಕೊಳ್ಳದೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡ್ರು. ಇದನ್ನು ಹೀಗೆ ಮಾಡ್ತಾ ಹೋದರೆ, ದಿನ ಊಟ ಮಾಡ್ತಾ ಹೋದರೆ ಹೇಗೆ ದೇಹ ಬಲ ಆಗುತ್ತೋ ಹಾಗೆ ಪ್ರತಿದಿನ ಶಾಖೆ, ಪ್ರತಿದಿನ ಟ್ರೈನಿಂಗು, ಪ್ರತಿದಿನ ಧ್ಯಾನ, ಪ್ರತಿದಿನ ಕರ್ಮಯೋಗ, ಪ್ರತಿದಿನ ಇದನ್ನು ಅಭ್ಯಾಸ ಮಾಡ್ತಾ ಒಂದು ಸಂಸ್ಕೃತಿಯೇ ಬೆಳೆಯುತ್ತೆ. ಅದರಿಂದ ದೇಶಕ್ಕೆ ಒಳ್ಳೆಯದಾಗತ್ತೆ, ಧರ್ಮದ ಸಂರಕ್ಷಣೆ ಆಗುತ್ತೆ ಅನ್ನುವ ಒಂದು ವಿಷನ್ ಪಡ್ಕೊಂಡಿತ್ತು. ಅಂಥ ಒಂದು ಉದಾತ್ತವಾದ ಹೃತಪ್ರಜ್ಞೆ ನಮ್ಮಲ್ಲಿ ಜಾಗೃತವಾಗಲಿ, ಪರಮಾತ್ಮ ಕೊಡಲಿ. ಅಲ್ಲಿ ನಾವು ದೇವರಿಗೆ ಶರಣಾಗಬೇಕು. ನಮ್ಮನ್ನು ಸ್ವಲ್ಪ ಸ್ಕ್ರೂ ಟೈಟ್ ಮಾಡಿದ್ರೆ ಸರಿ ಹೋಗ್ಬಿಡ್ತೀವಿ, ನಾವು ಲೂಸ್ ಆದರೆ ಮತ್ತೆ ವಾಪಸ್ ಅಲ್ಲೇ ಹೊರಟೋಗ್ಬಿಡ್ತೀವಿ. ಹಾಗಾಗಿ ಭಗವಂತನಲ್ಲೇ ಶರಣಾಗೋಣ. ನಮ್ಮಲ್ಲೆಲ್ಲ ಆ ಒಂದು ಪ್ರಜ್ಞೆಯನ್ನು ಜಾಗೃತಗೊಳಿಸಲಿ. ಏಕೆಂದರೆ ತುಂಬ ಚಾಪಲ್ಯಕ್ಕೆ ಪೋಷಣೆ ಕೊಡುವ ಜಗತ್ತಲ್ಲಿದ್ದೀವಿ ನಾವಿವತ್ತು. ತುಂಬ ಡಿಸ್ಟ್ರಾಕ್ಷನ್ಸ್ ಮಧ್ಯ ಇದ್ದೀವಿ. ಅದ್ರ ಮಧ್ಯೆ ನಾವು ಸತ್ಯವನ್ನು ಮರೆಯೋದೇ ಜಾಸ್ತಿ. ಪರಮಾತ್ಮನ ಕೃಪೆಯಿಂದ ನಾವೆಲ್ಲರೂ ಆ ಅಂತರ್ಮುಖ ಬಹಿರಂಗ ಎರಡೂ ಕಡೆ ಆ ಪರತತ್ವವನ್ನು ಕಾಣುವ ಆ ಆರ್ಷ ದರ್ಶನ ನಮ್ಮ ಋಷಿಗಳು ಏನನ್ನು ನೋಡಿದ್ರು. ಆನಂದಾದೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇ ಆನಂದಂ ಪ್ರವಿಶಂತೀತಿ. ಎಲ್ಲವೂ ಆನಂದದಿಂದ ಬಂದಿದೆ, ಆನಂದದಲ್ಲೇ ಇದೆ, ಆನಂದವನ್ನೇ ಪ್ರವೇಶಿಸುತ್ತೆ. ಸರ್ವಂ ಕಲ್ವಿದಂ ಬ್ರಹ್ಮ ಈಶಾವಾಸ್ಯಮಿದಂ ಸರ್ವಂ ನ ಯತ್ಕಿಂಚ. ಎಂಥ ಮಾತುಗಳು! ಎಲ್ಲವೂ ಭಗವನ್ಮಯವಾಗಿದೆ, ಸರ್ವಂ ಬ್ರಹ್ಮಮಯಂ ರೇರೆ. ಈ ಮಾತುಗಳೆಲ್ಲ ನೋಡಿದಾಗ ಅದು ನಮಗೆ ಅನುಭವ ಆಗಬೇಕು ಅಂದರೆ ಭಗವಂತನ ಕೃಪೆ ಆಗಲಿ ಅಂತ ನಾವು ಪ್ರಾರ್ಥಿಸ್ತಾ ಈ ಒಂದು ಅವಕಾಶಕ್ಕಾಗಿ ರಾಷ್ಟ್ರೋತ್ಥಾನ ಪರಿಷತ್ಗೆ ನನ್ನ ನಮಸ್ಕಾರಗಳನ್ನು, ಧನ್ಯವಾದಗಳನ್ನು ತಿಳಿಸ್ತೀನಿ. ಹಿರಿಯರೆಲ್ಲರಿಗೂ ನಮಸ್ಕಾರಗಳು. ಬೋಲೋ ಭಾರತ್ ಮಾತಾ ಕಿ ಧನ್ಯವಾದ.